ಸೊ ನಮಸ್ಕಾರ ಎಲ್ರಿಗೂ. ನಮ್ಮ ಈ ಜಿಜ್ಞಾಸ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ, ಸೊ ಕೊನೆಯ ಅವಧಿ ಒಳಗಡೆ ನಾವು SSLC ಅಥವಾ ಕ್ಲಾಸ್ 10 ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಫ್ರಮ್ ದಟ್ ಲಾಸ್ಟ್ ಸೆಷನ್ ಒಳಗಡೆ 8 ಲೆಸನ್ ಇಂತ್ರ 28 ಮಾರ್ಕ್ಸ್ ಅನ್ನು ಯಾವ ರೀತಿ ತೆಗಿಬೇಕಂತೇಳಿ ಒಂದು ಹಿಂಟ್ ಕೊಟ್ಟು, ಸೊ ಅದೇ ರೀತಿ 4 ಲೆಸನ್ ಇಂತ್ರ 11 ಮಾರ್ಕ್ಸ್ ಗಳನ್ನ ಕವರ್ ಮಾಡಿದ್ವಿ. ಸೊ ಈ ಸೆಷನ್ ಒಳಗಡೆ ಇನ್ನೂ 4 ಲೆಸನ್ ಇಂತ್ರ 17 ಮಾರ್ಕ್ಸ್ ಗಳನ್ನ ಯಾವ ರೀತಿ ನಾವು ಕವರ್ ಮಾಡ್ತೀವಿ ಸೊ ಅಂತೇಳಿ ಬಿಡಿಯಾಗಿ ಅದೇ ರೀತಿ ಯಾವ ಲೆಸನ್ಗಳು ಆ ಲೆಸನ್ಗಳಲ್ಲಿರುವ ಟಾಪಿಕ್ ಗಳನ್ನ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂತಂದ್ರೆ ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಮಾಡ್ತಾ ಸೊ ಈ ಸೆಷನ್ ಅನ್ನ ನಾನು ಏನ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡೋಕ್ಕಿಂತ ಬಿಫೋರ್ ಆಗಿ ಇನ್ನೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ರೆಡಿ ಲಾಸ್ಟ್ ಸೆಷನ್ ಒಳಗಡೆ ತಾವೆಲ್ಲರೂ ಆ 4 ಲೆಸನ್ ನಂತರ ನಾನು ಯಾವ ಕಂಟೆಂಟ್ ಗಳನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಭಾವಿಸಿದ್ದೀನಿ. ಸೊ ನಿಮ್ಮ ಈ ಚಿಕ್ಕ ಪ್ರಯತ್ನಗಳು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಏನಾಗ್ತಾವಪ್ಪ ಅಂತಂದ್ರೆ ಬುನಾದಿಯಾಗಿರ್ತವೆ ವಿದ್ಯಾರ್ಥಿಗಳೇ. ಸೊ ಸೊ ಈ ಪ್ರಯತ್ನಗಳನ್ನ ಏನ್ ಮಾಡಿಪ್ಪ ಅಂತಂದ್ರೆ ಆದಷ್ಟು ತಾವೆಲ್ಲರೂ ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ ಕಷ್ಟಪಡೋದಾಗಿರ್ಲಿ ಅಥವಾ ತೋರಿಕೆಗೆ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ಬೇಡಿ. ಸರಿಯಾದ ಮಾರ್ಗದರ್ಶನದೊಳಗಡೆ ತಾವೆಲ್ಲರೂ ಏನಾಗಿಪ್ಪ ಅಂತಂತಂದ್ರೆ ಹೋಗಿದ್ದೆ ಕರೆ ಆಗಿದ್ದಪ್ಪ ಅಂತಂದ್ರೆ ತಮಗೆ ಯಶಸ್ಸಿನ ಬುತ್ತಿ ರೆಡಿ ಆಗಿರುತ್ತೆ. ಸೊ ಅದನ್ನ ಜಸ್ಟ್ ಸವಿಯಕ್ಕಿನ ಬಿಫೋರ್ ಆಗಿ ತಾವೆಲ್ಲರೂ ಈ ವಿಡಿಯೋದನ್ನ ಅಂತಂದ್ರೆ ಪಾಸ್ ಆಗ್ಬೇಕಾಗಿ ಅಂತ ಹೇಳಿ ಜಸ್ಟ್ ನೋಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಪ್ರಯತ್ನ ಮಾಡಿ ಸ್ಕೋರ್ ಮಾಡೋಣ. ಅದ್ರಲ್ಲೇನಿದೆ, ನಿಮ್ಮಿಂದ ಆಗೋದಿಲ್ಲ ಅಂತ ಭಾವಿಸಿದ್ದೀರಾ? ಡೆಫಿನೆಟ್ಲಿ ಆಗುತ್ತೆ. ಸೊ ಹಾಗಾಗಿ ಸೊ ಇವಾಗ ಸಮಯವನ್ನ ವ್ಯಯ ಮಾಡೋದ್ ಬೇಡ. ಸೊ ಹಾಗಿತ್ತಪ್ಪ ಅಂತಂತಂದ್ರೆ ಇವತ್ತಿನ ಆ 4 ಲೆಸನ್ಗಳು ಯಾವುವು ಅಂತೇಳಿ ತಿಳ್ಕೊಳ್ಳೋಣ. ಸೊ ಯಾವುದಪ್ಪ? ಪಾಲಿನಾಮಿಯಲ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್, ಟ್ರಯಾಂಗಲ್, ಸೊ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಸರ್ಕಲ್. ಈ 4 ಲೆಸನ್ಗಳಿಂದ ಸೊ ಪಾರ್ಟ್ 2 ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ವಿ. ಕೇವಲ 4 ಲೆಸನ್ಗಳು. ಸೊ ಆ 4 ಲೆಸನ್ ಇಂತ್ರ ಎಂಟೈರ್ ಮಾರ್ಕ್ಸ್ ಎಷ್ಟು ಬರುತ್ತೆಪ್ಪ ಅಂತಂದ್ರೆ 17 ಮಾರ್ಕ್ಸ್ಗಳು ಈ 4 ಲೆಸನ್ ಇಂತ್ರ ಬರುತ್ತೆ. ಸೊ ಹಾಗಿತ್ತಪ್ಪ ಅಂದ್ರೆ ಆ ಲೆಸನ್ ಒಳಗಡೆ ಏನೆಲ್ಲ ಇಂಪಾರ್ಟೆಂಟ್, ಸೊ ಹಾಗಿದ್ರೆ ಕ್ವಿಕ್ ಆಗಿ ನಾನು ಯಾವ ರೀತಿ ಮಾರ್ಕ್ಸ್ ಅನ್ನ ಪಡ್ಕೋಬಹುದು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ. ಬಹಳ ಇಂಟ್ರೆಸ್ಟಿಂಗ್ ಆಗಿ, ಬಹಳ ಡಿಟೇಲ್ ಆಗಿ, ಬಹಳ ಯೂನಿಕ್ ರೀತಿ ಒಳಗಡೆ ನಮ್ಮ ಜಿಜ್ಞಾಸ ರಿಸೋರ್ಸ್ ಟೀಮ್ ಏನಿದೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಿಮ್ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಸೊ ಹಾಗಿತ್ತಪ್ಪ ಅಂತಂದ್ರೆ ಇವತ್ತಿನ ಸೊ ಅದು ಮೊದಲನೇ ಲೆಸನ್ ಯಾವುದಪ್ಪ ಅಂತಂತಂದ್ರೆ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಈ ಪಾಲಿನಾಮಿಯಲ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಬೇಕಾಗಿರುವಂತ ಕಂಟೆಂಟ್ ಏನಿದಾವೆ ಅಂತಂದ್ರೆ ಡಿಗ್ರಿ ಆಫ್ ಇಕ್ವೇಶನ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದೇ ರೀತಿ ನಂಬರ್ ಆಫ್ ಝೀರೋಸ್ ಫ್ರಮ್ ಗ್ರಾಫ್ ಅಂಡ್ ಸಮ್ಸ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನಿವೆರಡು ಅಂತೇಳಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಡಿಗ್ರಿ ಆಫ್ ಇಕ್ವೇಶನ್ಸ್. ಸೊ ಡಿಗ್ರಿ ಆಫ್ ಇಕ್ವೇಶನ್ಸ್ ಅಂತಂದ್ರೆ ಏನು ಅಂತಂದ್ರೆ ಆಲ್ರೆಡಿ ಏನ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ಒಂದು ಇಕ್ವೇಶನ್ ಕೊಟ್ಟಿರ್ತಾರೆ. ಸೊ ಆ ಇಕ್ವೇಶನ್ ಒಳಗಡೆ ಆ ಇಕ್ವೇಶನ್ ಅಂದ್ರೆ ಡಿಗ್ರಿಯನ್ನ ನೀವು ಎಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫೈಂಡ್ ಔಟ್ ಮಾಡ್ಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡೋದು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈ ಕಡೆ ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ, ನೋಡಿ, ಪ್ರತಿ ಯಾವುದೇ ಇಕ್ವೇಶನ್ ಕೊಟ್ಟಿರಲಿ, ಯು ಹ್ಯಾವ್ ಟು ಸಿ ಓನ್ಲಿ ವೇರಿಯೇಬಲ್ಸ್ ಹಿಯರ್. ಸೊ ಓಕೆ, ಯು ಹ್ಯಾವ್ ಟು ಸಿ ಓನ್ಲಿ ವೇರಿಯೇಬಲ್ಸ್ ಗಳನ್ನ ನೋಡಿದಾಗ ಆ ವೇರಿಯೇಬಲ್ಸ್ ಎಕ್ಸ್ಪೋನೆಂಟ್ ಅಥವಾ ಪವರ್ ಅನ್ನ ಅಬ್ಸರ್ವ್ ಮಾಡಿ. ಇಲ್ಲೇನಿದೆ 2 ಇದೆ, ಇಲ್ಲೇನಿದೆ 3 ಇದೆ, ಇಲ್ಲೇನಿದೆ ಏನು ಇಲ್ಲ ಅಂತಂತಂದ್ರೆ ಏನಿರುತ್ತೆ, ಅಲ್ಲಿ 1 ಇದ್ದೇ ಇರುತ್ತೆ. ಹಾಗಾಗಿ ಸೊ ಇಲ್ಲಿ ಹೈಯೆಸ್ಟ್ ಪವರ್ ಯಾವ್ದಾಗಿದೆಯಪ್ಪ ಅಂತಂದ್ರೆ 3 ಆಗಿದೆ. ಸೊ ಹಾಗಿತ್ತಪ್ಪ ಅಂತಂದ್ರೆ ಈ ಇಕ್ವೇಶನ್ ಅದ ಡಿಗ್ರಿ ಎಷ್ಟಾಗಿರುತ್ತೆಪ್ಪ ಅಂತಂದ್ರೆ ಅದುವೇ 3 ಆಗಿರುತ್ತೆ. ಸೊ ಅದೇ ರೀತಿ ಇನ್ನೊಂದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಒಂದಕ್ಕೆ ನಿಂದಲ್ಲ, ಸೊ ಒಂದು ಅಂಡರ್ಸ್ಟ್ಯಾಂಡ್ ಆಯ್ತಾ, ಎರಡನೇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋಣಲ್ವಾ. ಸೊ ಅದರಲ್ಲಿ ಏನಿದೆ, ಸೊ ಇನ್ನೊಂದು ಇಕ್ವೇಶನ್ ಕೊಟ್ಟಿರ್ತಾರೆ ಈ ತರ, f of x is equal to 2x raised to 4 plus 5x plus x raised to 3 minus 2. What is the degree of this equation? ಈ ಇರತ್ತ ಒಂದು ಮಾರ್ಕ್ಸ್ಗೆ ಆಪ್ಷನಲ್ ಅಂತ ಹೇಳಿದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಕೊಟ್ಟಿರ್ತಾರೆ ಅಥವಾ 1 ಮಾರ್ಕ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಸೊ ಸಿಂಪಲ್, ವೇರಿಯೇಬಲ್ಸ್ ಅನ್ನ ನೋಡು, ವೇರಿಯೇಬಲ್ಸ್ ಮೇಲಿರೋ ಪವರ್ ಗಳನ್ನ ನೋಡ್ತಾ ಹೋಗು. ನೋಡಿ, ಇಲ್ಲಿ 3 ಇದೆ, ಇಲ್ಲಿ ಏನಿಲ್ಲ ಅಂದ್ರೂ 1, ಇಲ್ಲಿ ಏನಿಲ್ಲಪ್ಪ ಅಂತಂದ್ರೆ 4 ಇದೆ. ಹಾಗಿದ್ರೆ ಇವು 3 ಯಾವ್ದು ದೊಡ್ಡ ಸಂಖ್ಯೆ? ಅದುವೇ 4. 4 is the biggest number here. Therefore this equation's degree
ಎಷ್ಟಿದೆಯಪ್ಪ ಅಂತಂದ್ರೆ ಅದುವೇ 4 ಆಗಿದೆ. ಅದೇ ರೀತಿ ಇನ್ನೊಂದೆರಡು ಸಮ್ಗಳಿದಾವೆ. ಸೊ ಈ ಕಡೆ ಅಬ್ಸರ್ವ್ ಮಾಡಿ. 4x is equal to 4x raised to 5 plus 5x raised to 6 plus x raised to 4 minus 2x cube plus 3. What is the degree of this equation? Same. What we have to see first here, we have to see only variables, and also next step ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ವೇರಿಯೇಬಲ್ಸ್ ಮೇಲೆ ಇರೋ ಪವರ್ ಗಳನ್ನ ನೋಡ್ತವನ. 1 3 3ಕ್ಕಿಂತ ದೊಡ್ಡದಿದೆ, 4ಕ್ಕಿಂತ ದೊಡ್ಡದು 5, 5ಕ್ಕಿಂತ ದೊಡ್ಡದು 6. ಹಾಗಿದ್ರೆ ಈ ಒಂದು ಡಿಗ್ರಿ ಅಥವಾ ಈ ಒಂದು ಇಕ್ವೇಶನ್ ಅದ ಡಿಗ್ರಿ ಎಷ್ಟುಪ್ಪ ಅಂತಂದ್ರೆ 6. ನೋಡಿ, ಜಸ್ಟ್ ನೋಡಿ ಏನ್ ಬರಿಬೇಕಂತ ಗೊತ್ತಾಯ್ತಂತ 1 ಮಾರ್ಕ್ಸ್ ಬಂತು. ಸೊ ಬಂತು ನೋಡಿ, ಇನ್ನೊಂದು ಮಾರ್ಕ್ಸ್. ಸೊ ಅದು ಯಾವ ಒಂದು ಲೆಸನ್ ಇತ್ರ, ಪಾಲಿನಾಮಿಯಲ್ ಲೆಸನ್ ಇತ್ರ. ಸೊ ಕೇಳುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ. ಸೊ ಡೆಫಿನೆಟ್ಲಿ ಇಷ್ಟು ಈಸಿ ಕಾನ್ಸೆಪ್ಟ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದ್ರೆ ಕೆಲವೊಂದೇ ಒಂದು ಹಿಂಟ್ ಕೊಟ್ಟಿದ್ದೀನಿ. ಯಾವಾಗ್ಲೂ ಇದು ಎಕ್ಸ್ ಅಥವಾ ವೇರಿಯೇಬಲ್ಸ್ ಗಳನ್ನ ಆಲ್ಮೋಸ್ಟ್ ಆಲ್ ಆಲ್ಫಾಬೆಟ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ ಅಥವಾ ಸಿಂಬಾಲ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಆಲ್ಫಾಬೆಟ್ ಅಥವಾ ಸಿಂಬಾಲ್ ಗಳನ್ನ ನಾವು ಇಲ್ಲೇನಂತ ಕನ್ಸಿಡರ್ ಮಾಡ್ತೀವಿ, ವೇರಿಯೇಬಲ್. ಆ ವೇರಿಯೇಬಲ್ ನ ಮೇಲ್ಗಡೆ ಇರುವ ಪಾಸಿಟಿವ್ ನಂಬರ್ಸ್ ಗಳನ್ನ ನೋಡ್ತಾ ಇರಬೇಕು. ಒಂದೇ ಇಕ್ವೇಶನ್ ನಲ್ಲಿರುವ ವೇರಿಯೇಬಲ್ ಗಳ ಮೇಲಿರುವ ಅತಿ ದೊಡ್ಡದಾದ ಪಾಸಿಟಿವ್ ನಂಬರ್ ಅನ್ನ ನೋಡಿ ಅದನ್ನ ಬರ್ದ್ ಬಿಟ್ರೆ ಸೊ ಸಿಂಪಲ್ ಅಪ್ಪ. ಇದಕ್ಕಿಂತ ಸಿಂಪಲ್ ಏನಾಗಬೇಕಾಗಿದೆ. ಸೊ ಈ ತರ ಮಾಡ್ತಾ ಹೋದ್ರೆಪ್ಪ ಅಂತಂದ್ರೆ ಸೊ ಆಲ್ರೆಡಿ ನಾವು ಡಿಗ್ರಿ ಆಫ್ ಇಕ್ವೇಶನ್, ಹೌ ಟು ಫೈಂಡ್ ಡಿಗ್ರಿ ಆಫ್ ಇಕ್ವೇಶನ್ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ನಂಬರ್ ಆಫ್ ಝೀರೋಸ್ ಫ್ರಾಮ್ ಅ ಗ್ರಾಫ್. ಅಂತಂದ್ರೆ ಏನಿಲ್ಲ. ಸೊ ಆಲ್ರೆಡಿ ಇಲ್ಲೇನು ಕೊಟ್ಟಿರ್ತಾರೆ, ಗ್ರಾಫ್ ಕೊಟ್ಟಿರ್ತಾರೆ. ಗ್ರಾಫ್ ಅಲ್ಲಿ ಒಂದು ಲೈನ್ ಅನ್ನ ಕೊಟ್ಟಿರ್ತಾರೆ. ಆ ಲೈನು ಎಕ್ಸ್ ಎಕ್ಸಿಸ್ ಅನ್ನ ಎಷ್ಟು ಬಾರಿ ಟಚ್ ಮಾಡಿದೆ ಅಥವಾ ಎಕ್ಸ್ ಎಕ್ಸಿಸ್ ಅನ್ನ ಕಟ್ ಮಾಡಿದೆ ಅಂತೇಳಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬಿಟ್ರೆ ವಿದ್ಯಾರ್ಥಿಗಳೇ ನಿಮಗೆ ಏನಾಗುತ್ತೆಪ್ಪ ಅಂತಂದ್ರೆ ಗೊತ್ತಾಗುತ್ತೆ. ಈ ಕಡೆ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೊ ಒಂದೇ ಒಂದು ಡೈಗ್ರಾಮ್ ಒಳಗಡೆ ಇಲ್ಲೊಂದು ಪಿಂಕ್ ಲೈನ್ ಹೋಗಿದೆ. ಸೊ ಅಬ್ಸರ್ವ್ ಮಾಡಿ, ಯಾವಾಗಲೂ ಈ ಪಿಂಕ್ ಲೈನ್ ಎಲ್ಲಿ ಕಟ್ ಆಗಿರ್ಬೇಕು, ಎಲ್ಲಿ ಟಚ್ ಆಗಿರ್ಬೇಕಪ್ಪ ಅಂದ್ರೆ ಅದುವೇ ಎಕ್ಸ್ ಆಕ್ಸಿಸ್. ಇಟ್ ಮೀನ್ಸ್ ನಾವು ಕಾಮನ್ ಆಗಿ ಏನಂತ ಕರಿತೀವಪ್ಪ ಅಂತಂದ್ರೆ ಅಡ್ಡ ಲೈನು, ಅಡ್ಡ ಲೈನು. ಸೊ ಅದುವೇ ಎಕ್ಸ್ ಆಕ್ಸಿಸ್. ಉದ್ದ ಲೈನು ಅದುವೇ ವೈ ಆಕ್ಸಿಸ್. ನಾನು ಹೇಳ್ತಾ ಇದ್ದೀನಿ ಅಡ್ಡ ಲೈನ್ ಅನ್ನ ಟಚ್ ಮಾಡಿರ್ಬೇಕು ಅಥವಾ ಕಟ್ ಮಾಡಿರ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಏನಾಗಿಲ್ಲಪ್ಪ ಅಂತಂತಂದ್ರೆ ಟಚ್ ಆಗಿಲ್ಲ. ಯಾವುದು ಈ ಒಂದು ಅಡ್ಡ ಲೈನಿಗೆ ಮೀನ್ಸ್ ಏನಪ್ಪಾ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಗೆ ಟಚ್ ಆಗಿಲ್ಲ. ಸೊ ಹಾಗಿದ್ರೆ ಸೊ ನಾನು ಡೈರೆಕ್ಟ್ ಆಗಿ ನಾ ಇಲ್ಲೇನು ಹೇಳ್ತಿದ್ದೀನಿಪ್ಪ ಅಂತಂದ್ರೆ ಆನ್ಸರ್ ಹೇಳ್ತಿದ್ದೀನಿ. ಸೊ ಹಾಗೆ ಒಂದ್ ಸೆಕೆಂಡ್ ಕ್ವಶನ್ ನೋಡಿ ಏನ್ ಕೊಟ್ಟಿರ್ತಾರೆ ಅಂತಂದ್ರೆ ಗ್ರಾಫ್ ಕೊಟ್ಟಿರ್ತಾರೆ. ದ ಗ್ರಾಫ್ ಆಫ್ y is equal to p of x are given below for some polynomials p of x find the number of zeros. ಅಂತಂದ್ರೆ ಇದು ಒಂದು ಪ್ರತಿಯೊಂದು ಡೈಗ್ರಾಮ್ ಇಂತರ ಝೀರೋಸ್ ಅನ್ನ ನೀವೇನ್ ಮಾಡ್ತಾ ಹೋಗಿ ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಯಾವುದೇ ಝೀರೋಸ್ ಗಳು ಇಲ್ಲ, ಯಾಕಂದ್ರೆ ಎಕ್ಸ್ ಆಕ್ಸಿಸ್ ಅನ್ನ ಟಚ್ ಮಾಡಿಲ್ಲ, ಕಟ್ ಮಾಡಿಲ್ಲ. ಸೊ ಅದೇ ರೀತಿ ಈ ಕಡೆ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆಪ್ಪ ಅಂದ್ರೆ ಯು ಹ್ಯಾವ್ ಟು ಕ್ಲಿಯರ್ಲಿ ಸಿ, ಇಲ್ಲೇನಾಗಿದೆ ಒಂದು ಸಲ ಏನಾಗಿದೆ ಇಂಟರ್ಸೆಕ್ಟ್ ಆಗಿದೆ. ಹಾಗಿದ್ರೆ ಈ ಒಂದು ಡೈಗ್ರಾಮ್ ಇಂತರ, ಸೆಕೆಂಡ್ ಒಂದು ಡೈಗ್ರಾಮ್ ಇಂತರ ಇದರಿಂತ್ರ ಎಷ್ಟು ಝೀರೋಸ್ ಗಳು ಇದಾವೆ ಗೊತ್ತಾಗ್ತಿದೆ ಅಂತಂದ್ರೆ 2 ಅಂತೇಳಿ ಬರೆದ್ರೆ ಕಂಪ್ಲೀಟ್ ಆಯ್ತು. ಅದೇ ರೀತಿ ಮೂರನೇ ಡೈಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಆ ಒಂದು ಪಿಂಕ್ ಲೈನ್ ಏನಾಗ್ತಾ ಇದೆ, ಎಕ್ಸ್ ಆಕ್ಸಿಸ್ ಅನ್ನ 1 ಸಾರಿ 2 ಸಾರಿ 3 ಸಾರಿ ಏನ್ ಮಾಡ್ತಾ ಇದೆ, ಕಟ್ ಮಾಡ್ತಾ ಇದೆ. ಹಾಗಿದ್ರೆ ಇಲ್ಲಿ ನಂಬರ್ ಆಫ್ ಝೀರೋ ಸಂಖ್ಯೆ ಎಷ್ಟಿರುತ್ತೆ, 3 ಇರುತ್ತೆ. ಅದೇ ರೀತಿ ಈ ಕಡೆ ನಾಲ್ಕನೇ ಒಂದು ಡೈಗ್ರಾಮ್ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಪಿಂಕ್ ಪಿಂಕ್ ಲೈನ್ ಆ ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಬಾರಿ ಇಂಟರ್ಸೆಕ್ಟ್ ಮಾಡಿದೆ ಅಂತಂದ್ರೆ 1 ಟೈಮ್, ದಟ್ ಈಸ್ 2 ಟೈಮ್. ಎಷ್ಟು ಬಾರಿ ಕಟ್ ಮಾಡ್ದಂಗಾಯ್ತು, 2 ಬಾರಿ. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಿದಾವಪ್ಪ ಅಂತಂದ್ರೆ 2 ಇದಾವೆ ಅಂತೇಳಿ ಬರೀತೀರಿ. ಸೊ ಅದೇ ರೀತಿ ಈ ಒಂದು ಡೈಗ್ರಾಮಿಗೆ ನೀವು ಬಂದಾಗ ಏನ್ ನೋಡ್ತಾ ಇದೀರಿಪ್ಪ ಅಂತಂದ್ರೆ ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು, ಇಲ್ಲೊಂದು ಕಟ್ಟು. ಕಟ್ ಮೀನ್ಸ್ ಇಂಟರ್ಸೆಕ್ಟ್. ಸೊ ಅದೇ ರೀತಿ ಎಷ್ಟು ಸಲ ಇಂಟರ್ಸೆಕ್ಟ್ ಆಗಿದೆ, 1 2 3 4 ಟೈಮ್ಸ್ ಇಂಟರ್ಸೆಕ್ಟ್ ಆಗಿದೆ. ಸೊ ಹಾಗಾಗಿ ನಂಬರ್ ಆಫ್ ಝೀರೋ ಸಂಖ್ಯೆ ಎಷ್ಟುಪ್ಪ ಅಂತಂದ್ರೆ ಇಲ್ಲಿ 4 ಅಂತ ಬೀಳ್ತೀರಿ. ಆದ್ರೆ ಬಹಳ ವಿಶೇಷತೆ ಇರುವಂತಹ ಈ 6ನೇ ಒಂದು ಡೈಗ್ರಾಮ್ ಅನ್ನ ನೋಡ್ರಿ. ಇಲ್ಲಿ ಇಂಟರ್ಸೆಕ್ಟು ಆಗಿದೆ ಮತ್ತೆ ಕೆಲವು 2 ಪ್ಲೇಸ್ ಒಳಗಡೆ ಏನಾಗಿದೆ, ಜಸ್ಟ್ ಟಚ್ ಅಂಡ್ ಮೂವ್ ಆಗಿದೆ. ಸೊ ಮುಟ್ಟಿ ಮುಂದ್ಗಡೆ ಹೋಗಿದೆ. ಸೊ ನಾ ಅವಾಗಲೇ ಹೇಳಿದ್ದೀನಿ, ಮುಟ್ಟಿರಬೇಕು ಅಥವಾ ಕಟ್ ಆಗಿರಬೇಕು ಅಥವಾ ಕತ್ತರಿಸಿರಬೇಕು. ಹಾಗಿದ್ರೆ ಇಲ್ಲಿ ಎಷ್ಟು ಸಲ ಕತ್ತರಿಸಿದೆ, 1 ಸಲ ಕತ್ತರಿಸಿದೆ, 2ನೇ ಸಲ ಮುಟ್ಟಿದೆ, 3ನೇ ಸಲನು ಮುಟ್ಟಿದೆ. ಹಾಗಿದ್ರೆ ಎಷ್ಟು ಬಾರಿ ಆ ಎಕ್ಸ್ ಆಕ್ಸಿಸ್ ಅನ್ನ ಮುಟ್ಟದಂಗಾಯ್ತು, ಸೊ 3 ಬಾರಿ ಮುಟ್ಟದಂಗಾಯ್ತು. ಸೊ ನಂಬರ್ ಆಫ್ ಝೀರೋಸ್ ಎಷ್ಟಪ್ಪ ಅಂತಂದ್ರೆ ಅಂದ್ರೆ ಇಲ್ಲಿ 3. ಸೊ ಮೋಸ್ಟ್ ಪ್ರೊಬ್ಯಾಬಲಿ ಏನ್ ಕೇಳ್ತಾ ಬಂದಿದ್ದಾನೆ ಅಂತಂದ್ರೆ ಈ ಒಂದು ಲೆಸನ್ ಒಳಗಡೆ, ಪಾಲಿನಾಮಿಯಲ್ ಲೆಸನ್ ಅಲ್ಲಿ ಅತಿ ಹೆಚ್ಚದಾಗಿ 1 ಮಾರ್ಕ್ಸ್
ಡೆಫಿನೆಟ್ ಆಗಿ ಒಂದು ಗ್ರಾಫ್ ಆದ್ರೂ ಕೇಳಿರ್ತಾನೆ, ಅಥವಾ ಅದೊಂದು ಮಾರ್ಕ್ಸಿಗೆ ಕೇಳಿರ್ತಾನೆ, ಅಥವಾ ಬೋತ್ ಒಂದೊಂದು ಮಾರ್ಕ್ಸಿಗೆ ಕೇಳಿರ್ಬೋದು. ಈ ಬಾರಿ ಮತ್ತೇನಾದ್ರೂ ಚೇಂಜ್ ಮಾಡ್ಬೋದು ಅಂತ ಒಂದು ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಸ್ನೇಹಿತರೆ, ಸೊ ಈಗಿನ ಒಂದು ಪ್ರಸ್ತುತ ಜಯಮಾನದೊಳಗಡೆ ಅಂದ್ರೆ ಪ್ರಸ್ತುತ ಸಂದರ್ಭ ಸಮಯದಲ್ಲಿ, ಸೊ ಜ್ಞಾನವೇ ನಮ್ಮ ಶಸ್ತ್ರ ಅಂತಂದ್ರೆ ಖಡ್ಗದ ರೀತಿ ಕೆಲಸ ಮಾಡಿದರೆ, ಶಿಕ್ಷಣ ಅನ್ನೋದು ಏನಾಗ್ತಾ ಇದೆಯಪ್ಪ ಅಂದ್ರೆ ನಾವಿಕನ ರೀತಿಯಲ್ಲಿ ಮುಂದೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಸೊ ಇಂಥ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಗಳನ್ನ ಬಹಳ ಸಮಯವನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಕ್ವಿಕ್ ಆಗಿ ತಗೊಂಡು ಏನ್ ಮಾಡಿಪ್ಪ ಅಂತಂತಂದ್ರೆ, ನೀವು ಪ್ರಯತ್ನವಾದಿಗಳಾಗಿ ಪ್ರಯತ್ನಶೀಲರಾಗಿ ಸಕ್ಸಸ್ ಅನ್ನ ನೀವು ಪಡೆದುಕೊಳ್ಳಕ್ ಏನ್ ಮಾಡ್ರಿಪ್ಪ ಅಂತಂದ್ರೆ ಆಸಕ್ತಿ ಮಾಡಿ. ಯಾಕೆ ನಿನ್ನಿಂತ್ರ ಆಗಲ್ಲ ಅಂತ ಹೇಳಿ ಭಾವಿಸ್ತೀರ? ಡೆಫಿನೆಟ್ಲಿ ಅದು ನಿನ್ನಿಂತ್ರ ಆಗಲ್ಲ ಅಂತ ಹೇಳಿ ನೀನ್ ಭಾವಿಸ್ತೀಯಲ್ಲ, ಅದು ನಿನ್ನ ಮೂರ್ಖತನ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಾಗಲ್ಲ? ಒಂದ್ ಸ್ವಲ್ಪ ವಿಚಾರ ಮಾಡು, ಸ್ವಲ್ಪ ಇಷ್ಟಪಟ್ಟದನ್ನ ಏನ್ ಮಾಡು, ಕಲೀಲಿಕ್ಕೆ ನೀನೇನ್ ಮಾಡು, ಪ್ರಯತ್ನ ಮಾಡು. ಪ್ರಯತ್ನ ಎಲ್ಲವನ್ನು ಸಾಧಿಸಿ ತೋರಿಸುತ್ತೆ. ಆದ್ರೆ ಮೊದಲೇ ಹೇಳಕತ್ತಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಯತ್ನ ಏನಾಗಿರಬಾರದು, ತೋರಿಕೆ ಆಗಿರಬಾರದು, ಪ್ರಯತ್ನವು ಇಷ್ಟ ಆಗಿರಬೇಕು. ಪ್ರಯತ್ನ ಇಷ್ಟದಿಂತ್ರ ಮಾಡಿ ವಿದ್ಯಾರ್ಥಿಗಳೇನಂತ. ಈ ಕಡೆ ಇನ್ನೊಂದು ಕಾನ್ಸೆಪ್ಟ್ ಇದೆ. ಸೊ ಅದುವೇ ಏನಪ್ಪಾ ಅಂತಂದ್ರ ಫೈಂಡಿಂಗ್ ದ ಝೀರೋಸ್. ಏನ್ ಝೀರೋಸ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಇನ್ನೊಂದು ಸೆಕೆಂಡ್ ನೋಡಿ ಏನ್ ಕೊಟ್ಟಿರ್ತಾರೆ ಈ ಒಂದು ಲೆಸನ್ ಇಂತ್ರ. ಸೊ ಆಲ್ರೆಡಿ 2 ಕಾನ್ಸೆಪ್ಟ್ ಕಂಪ್ಲೀಟೆಡ್. ಸೊ ಇದೊಂದು ಎಕ್ಸ್ಟ್ರಾ 3ನೇ ಕಾನ್ಸೆಪ್ಟ್. ಇಫ್ ಇನ್ ಕೇಸ್ ಕೊಟ್ಟಿದ್ರೆ ಅದನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಮೇ ಬಿ ನಾನು ಹೇಳ್ತಾ ಇರೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ರೆ ರೆಸ್ಪಾನ್ಸು ಮಾಡಿ. ಆ ರೆಸ್ಪಾನ್ಸ್ ಮಾಡುವ ವಿಧಾನ ಯಾವ ರೀತಿಪ್ಪ ಅಂತಂದ್ರೆ, ಸೊ ಸಿಂಪಲ್, ಎಲ್ಲರೂ ಅದನ್ನೇ ಹೇಳ್ತಾರೆ, ನಾನು ಮತ್ತೊಮ್ಮೆ ಅದನ್ನೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂತ ಹೇಳ್ತಾ, ಸೊ ನಿಮ್ಗೆ ಏನಾದರೂ ಡಿಫಿಕಲ್ಟೀಸ್ಗಳಿದ್ರಿಪ್ಪ ಅಂತಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಮ್ಮ ಜಿಜ್ಞಾಸ ಟೆಲಿಗ್ರಾಮ್ ಚಾನಲ್ ಲಿಂಕ್, ಅದೇ ರೀತಿ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀವಿ. ಸೊ ನೀವು ಅಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಆ ಗ್ರೂಪ್ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ ಸಮಸ್ಯೆಗಳನ್ನ ಶೇರ್ ಮಾಡ್ಕೊಳ್ಳಿ. ಸಮಸ್ಯೆಗಳನ್ನ ಶೇರ್ ಮಾಡ್ಕೊಂಡಾಗ ಅದಕ್ಕೆ ಡೆಫಿನೆಟ್ ಆಗಿ ಅಕ್ಯುರೇಟ್ ಆಗಿ ಈಸಿ ವೇ ಅಂತ ನಾವೇನ್ ಮಾಡ್ತೀವಿ, ಸೊಲ್ಯೂಷನ್ ಗಳನ್ನ ಕಂಡುಹಿಡ್ಕೊಳ್ಳಕ್ಕೆ ಸಹಾಯ ಮಾಡೇ ಮಾಡ್ತೀವಿ. ಸೊ ಆಗಿತ್ತಪ್ಪ ಅಂತಂದ್ರೆ ಈ ಪಾಲಿನಾಮಿಯಲ್ಸ್ ಒಳಗಡೆ ಇನ್ನೊಂದು ಕಾನ್ಸೆಪ್ಟ್ ಬರ್ಬೋದು, ಝೀರೋಸ್ ಅನ್ನ ಫೈಂಡ್ ಮಾಡಿ. ಅಂದ್ರೆ ಈಸಿ ಟಾಪಿಕ್ ಅನ್ನ ನಾವೇನ್ ಮಾಡಿದ್ವಿ, ಪಿಕ್ ಮಾಡ್ಕೊಂಡಿದ್ವಿ. ಏನು ಅಲ್ಲಿ ಝೀರೋಸ್ ಅನ್ನ ಫೈಂಡ್ ಮಾಡ್ಬೇಕಾದ್ರೆ ಯಾವ ರೀತಿಯ ಇಕ್ವೇಶನ್ಗಳು ಕೊಡ್ತವೆ. ಇಕ್ವೇಶನ್ಗಳಲ್ಲಿ ಬಹಳ ರೀತಿಯ ಇಕ್ವೇಶನ್ಗಳಿದಾವೆ. ಸೊ ಆದ್ರೆ ಇಲ್ಲಿ ಮೋಸ್ಟ್ ಪ್ರೊಬ್ಯಾಬಲ್ ಆಗಿ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಗಳನ್ನ ಮಾತ್ರ ನಿಮಗೆ ಕೊಟ್ಟು ಅದರಿಂದ ಝೀರೋಸ್ ಅನ್ನ ಫೈಂಡ್ ಮಾಡಬೇಕು. ಹಾಗಿದ್ರೆ ಏನ್ ಸರ್ ಇದು ಝೀರೋಸ್ ಅನ್ನ ಫೈಂಡ್ ಮಾಡೋದಂತಂದ್ರೆ ಏನು? ಈ ಕಡೆ ಅಬ್ಸರ್ವ್ ಮಾಡು. x² + 7x + 10 = 0. ಇನ್ನೊಮ್ಮೆ ಈ ಕಡೆ ಬರೋದು ತೋರಿಸ್ತೇನೆ. x² + 7x + 10 ಆದ್ಮೇಲೆ = ಈ ಕಡೆ ಹಾಕೋಣ, ಅದರ ಪಕ್ಕ 0 ಹಾಕೋಣ. ಮೊದಲು ಇದನ್ನ ಇಷ್ಟನ್ನ ನೀಟಾಗಿ ಅರ್ಥ ಮಾಡ್ಕೊ. ಏನು ವಾಕ್ಯ ರೂಪದಲ್ಲಿ ವಾಟ್ ಎವರ್ ಇಕ್ವೇಶನ್ ಇಸ್ ದೇರ್, ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಸ್ಟೇಟ್ಮೆಂಟ್ ಫಾರ್ಮ್. ನೀನೇನ್ ಮಾಡು, ಸ್ಟೇಟ್ಮೆಂಟ್ ಫಾರ್ಮ್ ಒಳಗಡೆ ಅಂದ್ರೆ ವಾಕ್ಯ ರೂಪದೊಳಗಡೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಏನು ಇಲ್ಲಿ x ಅಂತಂದ್ರೆ ಯಾವುದೇ ಒಂದು ನಂಬರ್ ಅಲ್ಲೇ ಹಾಕ್ಬೇಕಾಗಿದೆ. ಹಾಗೇನೆ ಇಲ್ಲಿ x ಅಂತಂದ್ರೆ ಅಲ್ಲಿನೂ ಸಹಿತ ಯಾವುದೋ ಒಂದು ಕಳೆದುಕೊಂಡಿದೆ ನಂಬರ್, ಅದನ್ನ ನೀವು ಹುಡುಕಿ ಬರಿಬೇಕಾಗಿದೆ. ಆ ನಂಬರ್ನ 2ರಷ್ಟು ಪ್ಲಸ್ ಅದಕ್ಕೆ 7 ಅನ್ನ ಮಲ್ಟಿಪ್ಲೈ ಮಾಡಿ ಅದಕ್ಕೆ 10 ಅನ್ನ ನೀ ಸೇರಿಸ್ಬಿಟ್ಟಿದ್ರೆ ಫೈನಲ್ ಆಗಿ ರಿಸಲ್ಟ್ ಏನ್ ಬರುತ್ತೆಪ್ಪ ಅಂತಂದ್ರೆ 0. ಫೈನಲ್ ಆಗಿ ರಿಸಲ್ಟ್ ಏನ್ ಬರುತ್ತೆ, 0. ಒಂಥರ ನನಗೆ ವಿಚಿತ್ರ ಅನ್ಸುತ್ತೆ ಇದೆ. ಏನಪ್ಪಾ ಅಂತಂದ್ರೆ 0 ಆನ್ಸರ್ ತರ್ಲಿಕ್ಕೆ ಇಷ್ಟೆಲ್ಲ ಮಾಡುವಾಗ ನಾವು ವಿಚಿತ್ರ ಅನ್ಸಲ್ವ ವಿದ್ಯಾರ್ಥಿಗಳು? ಆದ್ರೂ ವಿಚಿತ್ರ ಇರ್ಬೋದು, ಈಸಿ ಆಗಿದೆ. ಸೊ ಇವೆಲ್ಲ ಇಂಪಾರ್ಟೆಂಟ್ಸ್. ಮಜಾ ನೋಡಿ, ಆಲ್ರೆಡಿ ಒಂದು ಇಕ್ವೇಶನ್ ಇದೆ, ಆ ಇಕ್ವೇಶನ್ 0 ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಾನಲ್ಲಿ x ಪ್ಲೇಸ್ ಒಳಗಡೆ a ನನ್ನ ಹಾಕ್ಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಾಗಿದ್ರೆ ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಪ್ಪ ಅಂತಂದ್ರೆ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಒಂದು ಕಾಮನ್ ಫಾರ್ಮ್ ಇದೆ. ಕಾಮನ್ ಫಾರ್ಮ್ ಏನ್ ಹೇಳುತ್ತೆ, ax² + bx + c = 0 ಅಂತ ಹೇಳುತ್ತೆ. ಸೊ ಹಾಗಿತ್ತಪ್ಪ ಅಂದ್ರೆ ಇದರ ಅರ್ಥ, ಸೊ ಅದನ್ನ ಇಕ್ವೇಶನ್ ಮತ್ತೊಮ್ಮೆ ಇದರ ಕೆಳಗಡೆ ಬರ್ಕೊಂತೀನಿ, x² + 7x + 10 = 0. ಹಾಗಿತ್ತಪ್ಪ ಅಂದ್ರೆ ಇಲ್ಲಿ a ಅಂತಂದ್ರೆ x² ನ ಮುಂದೆಗಡೆ ಇರುವಂತ ಒಂದು ಕೋಇಫಿಷಿಯಂಟ್. ಇಲ್ಲಿ x² ನ ಮುಂದೆಗಡೆ ಏನಿಲ್ಲ ಅಂತಂದ್ರೆ ಏನಿರುತ್ತೆ, 1 ಇದೆ. ಸೊ ಅದನ್ನ ಬರ್ಕೊಳ್ಳೋಣ. b ಅಂತಂದ್ರೆ ಏನಪ್ಪಾ ಅಂತಂದ್ರೆ x ನ ಮುಂದೆಗಡೆ ಇರುವಂತ ಸಂಖ್ಯೆ, ಅಲ್ಲಿ ಏನಿಲ್ಲ ಅಂದ್ರೆ 7 ಇದೆ. c ಅಂತಂದ್ರೆ ಏನಿದೆ, ಸೊ 10 ಇದೆ. ಸೊ ನೀಟಾಗಿ ಇವೆಲ್ಲ ಯಾವ ರೀತಿ ಬಂದು ಅಂತೇಳಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇವಾಗ ಸ್ವಲ್ಪ ಫೋಕಸ್ ಮಾಡಿ ಯಾವ ರೀತಿ ಮಾಡ್ಬೇಕಂತೇಳಿ. ಸೊ ಈ ತರ ಇಕ್ವೇಶನ್ ಗಳನ್ನು ಕೊಟ್ಟಾಗ x² + 7x + 10 ಅಂತೇಳಿ ಕೊಟ್ಟಾಗ = 0 ಅಂತ ಕೊಟ್ಟಾಗ ಇಲ್ಲಿ a ಯಾವುದು, b ಯಾವುದು, c ಯಾವುದು ಒಂದ್ ಕಡೆ ನೋಡ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ c ನ a ಯೊಂದಿಗೆ ನೀವು ಮಲ್ಟಿಪ್ಲೈ ಮಾಡಬೇಕು. c ನ a ಯೊಂದಿಗೆ ಅಂದ್ರೆ ಇಟ್ ಮೀನ್ಸ್ 10 ಅನ್ನ ಇಲ್ಲಿ ಮುಂದ್ಗಡೆ ಇರುವಂತ ಕೋಇಫಿಷಿಯಂಟ್ ಒಂದಿಗೆ ಮಲ್ಟಿಪ್ಲೈ ಮಾಡಿ. ಅಲ್ಲಿ ಏನಿಲ್ಲ ಅಂದ್ರೆ 1 ಇತ್ತು. 1 × 10 ವಾಟ್ ವಿಲ್ ಯು ಗೆಟ್ ಹಿಯರ್, ದಟ್ ಈಸ್ 10. ಹಾಗಿದ್ರೆ 10 ಅಂತ ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ
10 ಯಾವ ಟೇಬಲ್ ಒಳಗಡೆ ಬರುತ್ತೆ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. 2 5 10 ಬಿಟ್ರೆ 10 1 10 ಇಷ್ಟು ಗೊತ್ತಾಯ್ತು. ಸೊ ಮೊದ್ಲೇನ್ ಮಾಡಿದ್ವಿ, ಕಾನ್ಸ್ಟಂಟ್ ಅನ್ನ ಎ ಯೊಂದಿಗೆ ಮಲ್ಟಿಪ್ಲೈ ಮಾಡಿದ್ವಿ, ಅಲ್ಲೊಂದು ನನಗೆ ಪ್ರಾಡಕ್ಟ್ ಸಿಕ್ಕಾಯ್ತು. ಸೊ ಆ ಪ್ರಾಡಕ್ಟ್ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿ ಬರ್ಕೊಂಡ್ವಿ, 2 ಮತ್ತು 5 ಅಂತೇಳಿ, ಆಮೇಲೆ 10 ಮತ್ತು 1. ಸೊ ಇಷ್ಟು ಕ್ಲಿಯರ್ ಆಯ್ತಾ? ಸೊ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸೊ ಅದಾದ ಮೇಲೆ ಬಿ ಇಲ್ಲಿ ನೋಡಿ, ಬಿ ನ ಬರ್ಕೊಳ್ಳಿ. ಬಿ ಇಟ್ ಮೀನ್ಸ್ ಏನಪ್ಪಾ, ಬಿ ಅಂತಂದ್ರೆ 7. ಸೊ ಇವಾಗ ಇವು ಯಾವ್ಯಾವ ಟೇಬಲ್ ಅಲ್ಲಿ ಬರುತ್ತೆ ಅಂತ ಹೇಳಿ ಬರ್ಕೊಂಡಿದ್ದೀರಲ್ಲ, ಸೊ ಇವುಗಳಲ್ಲಿ ಏನ್ ಮಾಡ್ಬೇಕು, ಒಮ್ಮೆ ಪ್ಲಸ್ ಮಾಡಬೇಕು ಅಥವಾ ಒಮ್ಮೆ ಮೈನಸ್ ಮಾಡಿದಾಗ ನಿನಗೆ ಆನ್ಸರ್ ಏನ್ ಬಂದಿರಬೇಕಪ್ಪ ಅಂತಂದ್ರೆ 7 ಬಂದಿರಬೇಕು. ಅದು ಯಾವ 7? +7 ಅಂದಿರ್ಬೇಕು. ಸೊ ಮೊದಲನೇದಾಗಿ ಇದನ್ನ ಮಾಡೋಣ ನೋಡು. 10 ಪ್ಲಸ್ ಆರ್ ಮೈನಸ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ? 10 + 1 ಮಾಡಿದಾಗ ಆನ್ಸರ್ 11 ಬಂತು. 10 - 1 ಮಾಡಿದಾಗ ಆನ್ಸರ್ ಏನ್ ಬಂತು? 9 ಬಂತು. 7 ಬಂತಾ? ಇಲ್ಲಿ ಬಂದಿಲ್ಲ. ಹಾಗಿದ್ರೆ ಇದನ್ನ ಬಿಟ್ಬಿಡು. ನೆಕ್ಸ್ಟ್ ಇದನ್ನ ನೋಡು, ಈ ಕಡೆ ಮೇಲ್ಗಡೆ 2 + 5 ಮಾಡಿದಾಗ ಆನ್ಸರ್ ಏನ್ ಬಂತು? 7 ಬಂತು. ಸಪೋಸ್ ಇದನ್ನ ಮೈನಸ್ ಮಾಡಿದಾಗ ಏನಾಗ್ತಿತ್ತು? 2 - 5 ಮಾಡಿದಾಗ ಆನ್ಸರ್ ಏನಾಗ್ತಿತ್ತು? -3. ಇದೇನ್ ಬೇಕಾಗಿಲ್ಲ ಇವಾಗ ಸದ್ಯ. ನಾನೇನ್ ಹೇಳ್ತಾ ಇದ್ದೀನಿ, ಪ್ಲಸ್ ಆದ್ರೂ ಮಾಡು ಅಥವಾ ಮೈನಸ್ ಆದ್ರೂ ಮಾಡು, ನಿನ್ ಕಡೆ ಏನ್ ಆನ್ಸರ್ ಬಂದಿರ್ಬೇಕಪ್ಪ? ಬಿ ಆನ್ಸರ್ ಬರ್ಬೇಕು. ಆಮೇಲೆ ಅದು ಬಿ ಯಾವ ಫಾರ್ಮ್ ಒಳಗಡೆ ಇದೆ? +7. ಸೊ ಇಲ್ಲಿ 2 + 5 ಮಾಡಿದಾಗ ಆನ್ಸರ್ ಏನ್ ಬಂತಪ್ಪ ಅಂತಂದ್ರೆ 7 ಬಂತು. ಸೊ 2 ಗೇನು ಪಾಸಿಟಿವ್ ಸೈನ್, ಸೊ 5 ಗೇನು ಪಾಸಿಟಿವ್ ಸೈನ್ ಹಾಕಿದಾಗ ಆನ್ಸರ್ ಏನ್ ಬಂತು? 7 ಬಂತು. ಸೊ ನೋಡು, ಮತ್ತೊಮ್ಮೆ ಹೇಳ್ತೀನಿ, ಇವು 2 ಸ್ಟೆಪ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಮತ್ತೊಮ್ಮೆ ಇದನ್ನ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಕೊಟ್ಟಿರ್ತಾರೆ, ಇಕ್ವೇಶನ್ ಕೊಟ್ಟಿರ್ತಾರೆ. ಸೊ ಇಕ್ವೇಶನ್ ಕೊಟ್ಟಾಗ ನೀನ್ ಮಾಡ್ಬೇಕು, ಸಿ ನ ಎ ಯೊಂದಿಗೆ ಮಲ್ಟಿಪ್ಲೈ ಮಾಡೋದನ್ನ ಕಲ್ಕೊ. ಸಿ ನ ಎ ಯೊಂದಿಗೆ ಮಲ್ಟಿಪ್ಲೈ ಮಾಡಿದಾಗ ಒಂದು ಪ್ರಾಡಕ್ಟ್ ಸಿಕ್ತು. ಆ ಒಂದು ಪ್ರಾಡಕ್ಟ್ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ, ಬಂದಾದ್ಮೇಲೆ ಬರ್ಕೊಂಡಾದ್ಮೇಲೆ ಅವುಗಳನ್ನ ಏನ್ ಮಾಡ್ಬೇಕು? ಆಡ್ ಆದ್ರೂ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್ ಆದ್ರೂ ಮಾಡ್ಬೇಕು. ಸೊ ಬಿ ಆನ್ಸರ್ ಒಂದಿಗೆ ಟ್ಯಾಲಿ ಮಾಡಿರ್ಬೇಕು. ಸೊ ಬಿ ಆನ್ಸರ್ ಮತ್ತು ಅವು ನಂಬರ್ಸ್ಗಳು ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಸೇಮ್ ಆನ್ಸರ್ ಯಾವ್ದು ಬರುತ್ತಲ್ಲ, ಸೊ ಅದನ್ನ ಪಿಕಪ್ ಮಾಡ್ಕೊ, ಅದನ್ನ ಸರಿಯಾಗಿ ಬರ್ಕೊ. +2 + 5, ಆ 2 ಮತ್ತು +5 ಮಾಡಿದಾಗ 7 ಬಂತು. ಸೊ ಅದಕ್ಕೆ 2x + 5x ಅಂತೇಳಿ ಈ ತರ ಹಾಕೊಂಡಾಗ ಸೊ ನಿನಗೆ ಮುಂದ್ಗಡೆ ಆನ್ಸರ್ ಗೊತ್ತಾಗುತ್ತೆ. ಸೊ ಇದು ಇಲ್ಲೇ ಇರಲಿ, ಈ ಕಡೆ 1 ಸೆಕೆಂಡ್ ಇನ್ನು ಸ್ವಲ್ಪ ಅರೇಂಜ್ ಮಾಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು 2 ಸ್ಟೆಪ್ಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಇವಾಗ ತಾವು ಪ್ರಸ್ತುತವಾಗಿ ಸೊ ಸ್ಟೆಪ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕಂತ ಹೇಳಿ ಅದನ್ನು ಸಹಿತ ಸರಿಯಾಗಿ. x² + 7x + 10 = 0 ಇತ್ತು. ಸೊ 10 ಅನ್ನ ಮಲ್ಟಿಪ್ಲೈ ಮಾಡಿ, ಸೊ ಇಲ್ಲಿ ಈ 7x ಪ್ಲೇಸ್ ನ ನಾವೇನ್ ಮಾಡ್ಕೊಂಡ್ವಿ, 2 ಭಾಗವಾಗಿ ಅದನ್ನ ಡಿವೈಡ್ ಮಾಡಿದ್ವಿ. 7x ಅನ್ನ 2 ಪಾರ್ಟ್ ಮಾಡಿದ್ವಿ. 2x + 7 5x ಮತ್ತು ಎರಡನ್ನು ಆಡ್ ಮಾಡಿದಾಗ 7x ಬಂತು. ಇಕ್ವೇಶನ್ ಅಲ್ಲಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲ, ಕ್ಲಿಯರ್ ಆಗಿದೆ. ನಾವು ಸ್ಪ್ಲಿಟ್ ಮಾಡ್ಕೊಂಡ ರೀತಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಪ್ರೊಸೆಸರ್ 3ನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಇದರಿಂದ ನಾನು ಕಾಮನ್ ಅನ್ನ ತಕ್ಕೋಬೇಕು. ಕಾಮನ್ ಅನ್ನ ತಕ್ಕೊಳ್ಳೋ ರೀತಿ ಹೇಗೆ? ಈ ಕಡೆ ಇನ್ನೊಂದು ಬರ್ಕೊಂತೀನಿ. ಸೊ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸೋದೆ ನಮ್ಮ ಒಂದು ಕೆಲಸ. ಸೊ ಅದುವೇ ಜಿಜ್ಞಾಸ ಟೀಮ್ ಮಾಡ್ತಾ ಇದೆ, ನೋಡ್ತಾ ಹೋಗಿ. ಸೊ ಮೊದಲನೇದಾಗಿ ಈ ಕಡೆ ಅಬ್ಸರ್ವ್ ಮಾಡಿ, x² + 2x ಅಂತ ಏನಿದೆ. ಸೊ x² ನ ಅರ್ಥ ಏನಿಲ್ಲಿ? x ಅನ್ನ 2 ಬಾರಿ ಮಲ್ಟಿಪ್ಲೈ ಮಾಡು. ಆಮೇಲೆ ಏನಿದೆ? ನಡುವೆ ಪ್ಲಸ್ ಇದೆ. ಆಮೇಲೆ 2 ಮತ್ತು x ನಡುವೆ ಯಾವ ರಿಲೇಷನ್ ಇದೆ? ಮಲ್ಟಿಪ್ಲೈ ಇದೆ. ಹಾಗಿದ್ರೆ ಈ ಕಡೆ ಮತ್ತು ಈ ಕಡೆ ಎರಡೂದ್ರಲ್ಲಿ ಕಾಮನ್ ಆಗಿರುವ ಅಂಶ ಯಾವುದು? ಇಲ್ಲೊಂದು x ಇದೆ, ಇಲ್ಲೊಂದು x ಇದೆ. ಆ ಒಂದು x ನ ಹೊರಗಡೆ ತಕ್ಕೋ. ಆ ಒಂದು x ನ ಏನ್ ಮಾಡು? ಹೊರಗಡೆ ಬರ್ಕೋ. ಹಾಗಿದ್ರೆ ಒಳಗಡೆ ಉಳಿದಿರೋದೇನಪ್ಪಾ ಅಂತಂದ್ರೆ x + 2. ಈ ರೀತಿನೂ ತಾವೆಲ್ಲರೂ ಏನ್ ಮಾಡಬಹುದು? ಕಾಮನ್ ತಕ್ಕೋಬಹುದು. ಒಮ್ಮೆ x + 2 ಹೊರಗಡೆ ಸರಿಯಾಗಿ ಅಕ್ಯುರೇಸಿ ಅಂತ ತಕ್ಕೊಂಡಿಯಪ್ಪ ಅಂತಂದ್ರೆ ಅದೇ x + 2 ನ ಏನ್ ಮಾಡು? ಮುಂದ್ಗಡೆ ಇಡು. x + 2 ನ ಮುಂದ್ಗಡೆ ಇಡು. ಇಟ್ಟಾದ ಮೇಲೆ ಇದನ್ನೇನ್ ಮತ್ತೆ 2 ಸೆಲೆಕ್ಟ್ ಮಾಡ್ಕೊಂಡಿದೆಯಲ್ಲ. ಸೊ 3ನೇ ಪ್ಲೇಸ್ ಏನಿದೆ ಅಲ್ವಾ, ಸೊ ಅಲ್ಲಿ +5 ಇದೆ. ಆ +5 ನ ನೀಟಾಗಿ ಇಲ್ಲಿ ಬರ್ಕೊಂಡು ಮುಂದೆ ಏನಾಕು = 0. ಸೊ ಕ್ಲಿಯರ್ ಆಯ್ತಾ? ಸೊ ಸ್ಟೆಪ್ 3 ಅಷ್ಟೇ. ಸೊ ಮೊದಲನೇ ಟರ್ಮ್ ನ ನೀಟಾಗಿ ಸ್ಪ್ಲಿಟ್ ಮಾಡ್ಕೋರಿ. ಸ್ಪ್ಲಿಟ್ ಮಾಡ್ಕೊಂಡು ಯಾವ್ದು ಕಾಮನ್ ಇದೆ ಅದನ್ನ ಹೊರಗಡೆ ಬರ್ಕೊಂಡು, ಸೊ ಒಳಗಡೆ ಏನ್ ಉಳಿಯಿತು ಅದನ್ನ ನೀಟಾಗಿ ಬರ್ಕೊಂಡು, ಅದೇ x + 2 ನ ಮತ್ತೊಮ್ಮೆ ಬರ್ಕೊಂಡು ಏನ್ ಮಾಡಿಪ್ಪ ಅಂತಂದ್ರೆ ಈ ಕಡೆ 3ನೇ ಟರ್ಮ್ +5 ಹೇಗಿತ್ತು ಆ ತರ ತಂದಿಟ್ಬಿಡಿ. ಸೊ ಇವಾಗ ಎರಡೂ ಕಡೆ x + 2 ಕಾಮನ್ ಇದೆ, ಅದನ್ನ 1 ಬಾರಿ ಬರ್ಕೋರಿ.
ಸೊ ಆಮೇಲೆ ಉಳಿದಿರೋದೇನು ಇಲ್ಲಿರೋ ಎಕ್ಸ್ ಆಮೇಲೆ ಇಲ್ಲಿರೋ +5. ಸೊ ಅದನ್ನ ಸೇರಿಸಿ ಬರೀರಿ x+5 ಅಂತೇಳಿ ಬರ್ಕೊಂಡಾಯ್ತು ಇಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಏನು ಈ x+2 ಗೆ ಮುಂದೆ ಇಸ್ ಈಕ್ವಲ್ ಟು ಹಾಕೊಂಡು 0 ಹಾಕೋರಿ. ಈ x+5 ಇಸ್ ಈಕ್ವಲ್ ಟು ಹಾಕೊಂಡು 0 ಹಾಕೋರಿ. LHS ಇಂದ +2 RHS ಗೆ ಬಂದ್ರೆ -2 ಆಯ್ತು. ಹಾಗೆ ಸೇಮ್ ಇನ್ನು ಈ ಫಾರ್ಮೆಟ್ ಒಳಗಡೆ LHS ಇಂದ +5 RHS ಗೆ ಬಂತಂದ್ರೆ ಏನಾಯ್ತಪ್ಪ ಅಂತಂದ್ರೆ -5 ಆಯ್ತು. ಹೋಪ್ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಹಾಗಿದ್ರೆ ಸರ್ ನಾವೇನ್ ಫೈಂಡ್ ಮಾಡಿದ್ವಿ ನೋಡಿ ವಿದ್ಯಾರ್ಥಿಗಳೇ, ಅವಾಗಲೇ ಹೇಳಿರೋದ ಹಾಗೆ ಎಕ್ಸ್ ಗೆ ಏನಾದ್ರು ನೀವು -2 ಹಾಕಿ ಒಂದು ಇಕ್ವೇಶನ್ ನ ಟ್ರೈ ಔಟ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ, ಡೆಫಿನೆಟ್ಲಿ 0 ಬರುತ್ತೆ. ಅದೇ ರೀತಿ -5 ಹಾಕಿದಾಗ ಸಹಿತ ಆನ್ಸರ್ ಏನ್ ಬರುತ್ತೆ, 0 ಬರುತ್ತೆ. ಇನ್ ದ ಸೇಮ್ ಮ್ಯಾನರ್ ಯು ಹ್ಯಾವ್ ಟು ಡೂ ದಿಸ್ ಒನ್ ಆಲ್ಸೋ. ಸೊ ಅದೇ ರೀತಿ ಸ್ಟೆಪ್ 1 ಈ ಕಡೆ ಬರ್ಕೋರಿ. ಇವಾಗ ಸ್ಟೆಪ್ 1 ಏನ್ ಮಾಡಬೇಕು, ಎ ಮತ್ತ ಸಿ ನ ಮಲ್ಟಿಪ್ಲೈ ಮಾಡಬೇಕು. ಇದ್ರೊಳಗಡೆ ಎ ಅಂತಂದ್ರೆ ಯಾವುದು, x² ನ ಮುಂದ್ಗಡೆ ಇರುವಂತ ಕೋಇಫಿಷಿಯಂಟ್, ಸಿ ಅಂತಂದ್ರೆ ಇದೇ ಕಾಮನ್. ಇದನ್ನ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡೋಣ. a ಇಂಟು ಸಿ ಇಟ್ ಮೀನ್ಸ್ 1 ಇಂಟು -8 ದಟ್ ವಿಲ್ ಗಿವ್ಸ್ -8. ಇಲ್ಲಿ -8 ನ ಕನ್ಸಿಡರ್ ಮಾಡಬೇಡಿ, ಜಸ್ಟ್ 8 ಯಾವ ಟೇಬಲ್ ಒಳಗಡೆ ಬರುತ್ತೆ ಅದನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. 8 ಯಾವ ಟೇಬಲ್ ಒಳಗಡೆ ಬರುತ್ತೆ ವಿದ್ಯಾರ್ಥಿಗಳೇ, ಇಲ್ಲಿ 8 ಯಾವ ಟೇಬಲ್ ಒಳಗಡೆ ಬರುತ್ತೆ ಹೇಳಿ ಬೇಗ ಹೇಳಿ. 8 ಯಾವ ಟೇಬಲ್ ಒಳಗಡೆ ಬರುತ್ತೆ? ಸೊ ದಟ್ ಈಸ್ 2 4s 8. ನೆಕ್ಸ್ಟ್ 8 1s 8. ಸ್ಟೆಪ್ 1 ಮಲ್ಟಿಪ್ಲೈ ಮಾಡ್ಕೊಂಡು ಸ್ಟೆಪ್ 2 ಏನ್ ಹೇಳುತ್ತಪ್ಪ ಅಂತಂದ್ರೆ ಬಂದಿರೋ ಪ್ರಾಡಕ್ಟ್ ಅನ್ನ ನೀವು ಹೆಂಗೆ ತಗೋಬೇಕಪ್ಪ ಅಂತಂದ್ರೆ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ಅದೇನಾಗಿರ್ಬೇಕಪ್ಪ ಅಂತಂದ್ರೆ ಬಂದಿರೋ ಪ್ರಾಡಕ್ಟ್ ಏನ್ ಸಿಗ್ಬೇಕು ನಿಮಗೆ, ಬಿ ಆನ್ಸರ್ ಸಿಗ್ಬೇಕು. ದಟ್ ಈಸ್ ಇಲ್ಲಿ ಏನ್ ಸಿಗ್ಬೇಕು, -2 ಸಿಗ್ಬೇಕಿದೆ. ಸ್ಟೆಪ್ 1 ಅಲ್ಲಿ ಎ ಮತ್ತು ಸಿ ನ ಮಲ್ಟಿಪ್ಲೈ ಮಾಡಿದ್ಮೇಲೆ ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿ ಬರ್ಕೊಳ್ಳಿ. ಅದಾದ್ಮೇಲೆ ಸ್ಟೆಪ್ 2 ಒಳಗಡೆ ಏನ್ ಮಾಡ್ತೀರಾ, ಆ ಬಂದಿರೋ ಪ್ರಾಡಕ್ಟ್ ಯಾವ ಟೇಬಲ್ ಒಳಗೆ ಬಂದಿದೆ ಅಲ್ವಾ ಅವುಗಳನ್ನ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ಕೋಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದಾಗ ನಿಮಗೆ ಬಿ ಅಥವಾ ಅಂತಂದ್ರೆ -2 ಆನ್ಸರ್ ಬಂದಿರ್ಬೇಕು. ಹಾಗಿದ್ರೆ ಇಲ್ಲಿ ನೋಡಿ ಪ್ಲಸ್ ಆರ್ ಮೈನಸ್ ಹಾಕಿದಾಗ ಆನ್ಸರ್ ಏನ್ ಬರುತ್ತೆ, ಪ್ಲಸ್ ಮಾಡಿದ್ರೆ ಎಷ್ಟು ಬಂತು, ಇದು 8 + 1 9 ಬಂತು, 8 - 1 ದಟ್ ಈಸ್ 7 ಬಂತು. ಇದಂತೂ ಬರಲ್ಲ, ಕೈ ಬಿಟ್ವಿ. ಹಾಗಿದ್ರೆ ಈ ಕಡೆ ಅಬ್ಸರ್ವ್ ಮಾಡಿ, 2 + 4 ಮಾಡಿದ್ರೆ ಆನ್ಸರ್ ಎಷ್ಟು ಬಂತು, 6 ಬಂತು. ಅದೇ ಮೈನಸ್ ಮಾಡಿದಾಗ 2ರಲ್ಲಿ 4 ಕಳೆದಾಗ ಎಷ್ಟು ಬಂತಪ್ಪ ಅಂದ್ರೆ -2. ನಮ್ಮ ಆನ್ಸರ್ ಬಿ = -2 ಬರ್ಬೇಕಾಗಿತ್ತು. ಸೊ ಅದನ್ನ ತಗೊಳ್ಳೋಣ. ಸೊ ಅದನ್ನ ಇನ್ನೊಂದು ಬರ್ಕೊಳ್ಳೋಣ. ಏನ್ ತಗೊಂಡಿದ್ವಿ ನಾವು, +2x - 4x ಬರ್ಕೊಂಡಾಗ ಆನ್ಸರ್ ಏನ್ ಬರುತ್ತೆಪ್ಪ ಅಂದ್ರೆ -2x ಬರುತ್ತೆ. ಅಥವಾ ನಾವು -4x + 2x ಬರ್ಕೊಂಡಾಗ ಆನ್ಸರ್ ಏನ್ ಬರುತ್ತೆ, -2x ಆನ್ಸರ್ ಬರುತ್ತೆ. ಯಾಕಂದ್ರೆ ಸೈನ್ಗಳು ಡಿಫ್ರೆಂಟ್ ಇದಾವೆ. ಸೊ ಬಿಗ್ಗರ್ ನಂಬರ್ ಒಳಗಡೆ ಸ್ಮಾಲರ್ ನಂಬರ್ ನ ಕಳೆದಾಗ ಸೊ ಡೆಫಿನೆಟ್ಲಿ ಯು ಗೆಟ್ ಆನ್ಸರ್. ಸೊ ಸ್ಟೆಪ್ 1 ಸ್ಟೆಪ್ 2 ಕ್ಲಿಯರ್ ಆಗಿ ಗೊತ್ತಾಯ್ತಪ್ಪ ಅಂತಂದ್ರೆ ಮುಂದಿನ ಸ್ಟೆಪ್ 3 ಈಸಿ ಆಗುತ್ತೆ. ಸ್ಟೆಪ್ 3 ಏನು, ಸಿಂಪಲ್ ಆಗಿ ಕಾಮನ್ ಟರ್ಮ್ ಯಾವ್ದಿದೆ ಅದನ್ನು ಹೊರಗಡೆ ತಕೊಳ್ಳೋಣ. ಈ ಕಡೆ ಅಬ್ಸರ್ವ್ ಮಾಡಿ ನೋಡ್ತಾ ಹೋಗಿ. ಸೊ x² - 2x -8 = 0 ಇತ್ತು. ಸೊ ಇದು -4x + 2x ಹೇಗೆ ಬಂತ ಅಂತ ಹೇಳಿ ಗೊತ್ತಾಯ್ತು. ಅಗೇನ್ ನೀವು ಮಾಡಿದಾಗ ಆನ್ಸರ್ ಏನ್ ಬರುತ್ತೆ, -2x ನೇ ಬರುತ್ತೆ. ಸೊ ಈ x² - 4x ಒಳಗಡೆ ಕಾಮನ್ ಆಗಿರೋ ಟರ್ಮ್ ಯಾವುದು, ಸೊ ಅವಾಗಲೇ ಹೇಳಿದೀನಿ ಈ ತರ ಬರ್ಕೋಬೇಕಾದ್ರೆ x² - 4x ಅನ್ನ ಬರ್ಕೊಂಡು, ಸೊ x² ಅಂತಂದ್ರೆ x × x - 4 × x. ಎರಡು ಕಡೆ ಕಾಮನ್ ಆಗಿರೋ ಟರ್ಮ್ ಯಾವುದು, x ಮತ್ತೆ x, ಅದನ್ನ ಹೊರಗಡೆ ಬರ್ಕೋರಿ. ಉಳಿದಿದ್ದು ಯಾವುದಪ್ಪ ಅಂತಂದ್ರೆ x × x - 4. ನೀಟಾಗಿ ಇದು ಬಂದೈತಿಪ್ಪ ಅಂತಂದ್ರೆ x - 4 ಬಂದೈತಿಪ್ಪ ಅಂತಂದ್ರೆ ಅದನ್ನೇ x - 4 ನ ಎತ್ತಿ ಸ್ವಲ್ಪ ಮುಂದ್ಗಡೆ ಇಟ್ಟು, x - 4 ನ ಮುಂದ್ಗಡೆ ಇಟ್ಟು ಅವಾಗ್ಲೇ ಹೇಳ್ದಂಗೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಈ ಥರ್ಡ್ ಟರ್ಮ್ ಅಂತಂದ್ರೆ +2 ನ ಹೇಗಿದೆ ಆ ತರ ನೀಟಾಗಿ ಬರ್ಕೊಡಿ. ಸೊ ಮತ್ತೊಮ್ಮೆ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಕಾಮನ್ ತಕೊಳ್ಳೋದು. ಸ್ಟೆಪ್ 3 ಕಾಮನ್ ತಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಥರ್ಡ್ ಟರ್ಮ್ ಏನಿದೆ ಸೊ ಅದನ್ನ ಅಗೇನ್ ಮತ್ತೊಮ್ಮೆ ಬರ್ಕೊಂಡ್ಬಿಟ್ರಿಪ್ಪ ಅಂತಂದ್ರೆ ನಿಮ್ಮ ಆಲ್ಮೋಸ್ಟ್ 80% ಕಂಪ್ಲೀಟ್ ಆಯ್ತು. ಇಲ್ಲಿ x - 4 ಎಷ್ಟು ಬಾರ್ ಬಂದಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಅದನ್ನ 1 ಟೈಮ್ ಬರ್ಕೊಳ್ಳಿ. ಉಳಿದಿರೋದೇನಪ್ಪಾ ಅಂತಂದ್ರೆ x ಆಮೇಲೆ +2 ಅದನ್ನ ಬರ್ಕೊಳ್ಳಿ, x + 2 ಆಮೇಲೆ ಅದ್ರ ಮುಂದೆ = 0 ಇತ್ತು. ಸಪರೇಟ್ ಆಗಿ ಎರಡಕ್ಕೂ 0 ಹಾಕೊಳ್ಳೋಣ. = 0 ಇಲ್ಲಿ +2 = 0. ಸೊ ಈ -4 LHS ಇಂದ RHS ಗೆ ಬಂದ್ರೆ +4 ಆಯ್ತು. ಇಲ್ಲಿ +2 LHS ಇಂದ RHS ಗೆ ಬಂದ್ರೆ -2 ಆಯ್ತು. ಇಷ್ಟು ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸ್ತೀವಿ. ಅಷ್ಟೇ ಸಿಂಪಲ್ ಆಗಿ
ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಹೇಳಿ ನಾನು ತಿಳ್ಕೊಂತೀನಿ ಅಂತ ಹೇಳ್ತಾ, ಸೊ ವಿ ಹ್ಯಾವ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಇಲ್ಲೊಂದು ಸಮ್ ಇದೆ, ನೋಡಿ ಅಬ್ಸರ್ವ್ ಮಾಡಿ. ಇದನ್ನ ಯಾಕೆ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿಪ್ಪ ಅಂತಂತಂದ್ರೆ, ಇಲ್ಲಿ ಎ ಅಂತಂತಂದ್ರೆ ಅವಾಗಲೇ ಅಲ್ಲಿ ಏನಿಲ್ಲ ಅಂತಂದ್ರೆ ಏನಿರ್ತಿತ್ತು, ಒಂದಿರ್ತಾ ಇತ್ತು. ಬಟ್ ಇಲ್ಲಿ ಎ ಏನಿದೆಯಪ್ಪ ಅಂತಂದ್ರೆ 3 ಇದೆ, ಇಲ್ಲಿ ಸಿ 4 ಇದೆ. ಸೊ ಮಲ್ಟಿಪ್ಲೈ ಮಾಡ್ರಿ. ಸೊ ಆಲ್ರೆಡಿ ಸೊಲ್ಯೂಷನ್ ಬಿಡಿಸಿದ್ದೀನಿ ನಾನು. ಸೊ ಹೋಪ್ಫುಲಿ ನೀವು ಏನ್ ಮಾಡ್ರಿಪ್ಪ ಅಂತಂದ್ರೆ ಈ ಸಮ್ ಅನ್ನ ಓನ್ ಆಗಿ ಟ್ರೈ ಮಾಡ್ರಿ. ಯಾಕಂತಂದ್ರೆ ಇಲ್ಲಿ ಕಾಮನ್ ತಕೊಂಡಾಗ 1 ಬರುತ್ತೆ. ಸೊ ಇದು 1 ಯಾಕೆ ಬರುತ್ತೆ ಅಂತ ಹೇಳಿ ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದೇ ರೀತಿ ಇನ್ನೂ ಕೆಲವೊಂದು ಸಮ್ಸ್ಗಳು ಏನಾಗಿದಾವಪ್ಪ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿದ್ದಾವೆ. ಸೊ ಆಲ್ರೆಡಿ ನಾವು ಇವೆಲ್ಲ ಸಮ್ಗಳನ್ನ ಮಾಡಿರೋದು ಎಲ್ಲಿಂತ್ರಪ್ಪ, ಟೆಕ್ಸ್ಟ್ ಬುಕ್ ಒಳಗಿಂತ. ಸೊ ಇನ್ನೂ ಪ್ರಾಕ್ಟೀಸ್ ಮಾಡಿ, ಅಂಡರ್ಸ್ಟ್ಯಾಂಡ್ ಆಗೇ ಆಗುತ್ತೆ. ಸೊ ತಿಳಿದ್ರೆ ನಿಲ್ಲಕ್ ಹೋಗ್ಬೇಡಿ. ನಿಂತ್ರೆಪ್ಪ ಅಂತಂತಂದ್ರೆ ನಿಮ್ಮ ಒಂದು ನಾಲೆಜು ಅಲ್ಲಿಗೆ ಬಿಟ್ಟು ಹೋಗುತ್ತೆ ನಿಮ್ಮನ್ನ. ನಿಲ್ಲಕ್ ಹೋಗ್ಬೇಡಿ. ನಿಮಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ಪ್ರಾಕ್ಟೀಸ್ ಮಾಡ್ಬಿಡೋದಪ್ಪ. ಇವತ್ತಿನ ಮಾಡಿ ಬರ್ದ ಇಟ್ಬಿಟ್ವಿ ಅಂತಂದ್ರೆ ಏನಾಗುತ್ತೆ, ಸೊ ತಲೆಯಲ್ಲಿ ಸರಿಯಾಗಿ ರಿಕಾಲ್ ಆಗಿರುತ್ತೆ. ಸೊ ಹಂಗ ಹೇಳ್ತಾ, ಸೊ ಮುಂದಿನ ಟಾಪಿಕ್ ಬರೋಣ. ಸೊ ಅದುವೇ ನೆಕ್ಸ್ಟ್ ಒನ್ ಕಂಟೆಂಟ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಆಮೇಲೆ ಮೋಸ್ಟ್ ಆಫ್ ದ ಮಾರ್ಕ್ಸ್ ಗಳು ಈ ಒಂದು ಲೆಸನ್ ಇಂತ್ರ ಬರ್ತವೆ. ಯಾವೆಲ್ಲ ಮಾರ್ಕ್ಸ್ ಗಳು ಬರ್ತವೆ? ಸೊ ಒಂದೇದ್ದು ಗ್ರಾಫ್ ಇಂತ್ರ 4 ಮಾರ್ಕ್ಸ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಸೊ ಅದೇ ರೀತಿ ಇನ್ನು ಒಂದು 2 ಮಾರ್ಕ್ಸ್ಗೆ ಏನಂತ ಕೇಳ್ತಾರಪ್ಪ ಅಂತಂದ್ರೆ, ಎಲಿಮಿನೇಷನ್ ಮೆಥಡ್ ಇಂತ್ರ ಎಕ್ಸ್ ಮತ್ತು ವೈ ಬೆಲೆನ ಫೈಂಡ್ ಔಟ್ ಮಾಡ್ರಿ, ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂತಾದ್ರೂ ತಾವು ಸಹಿತ ಫೈಂಡ್ ಔಟ್ ಮಾಡಬಹುದು. ಹಾಗೆ ಏನೇನೆಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ತಿಳ್ಕೊಂತ ಹೋಗೋಣ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ಹೇಳ್ತೀನಿ. ಸೊ ಈ ಗ್ರಾಫ್, ಫೈಂಡ್ ದ ಸೊಲ್ಯೂಷನ್ ಆಫ್ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಗ್ರಾಫಿಕಲ್ ಮೆಥಡ್. ಸೇಮ್ 2 ಇಕ್ವೇಶನ್ಗಳಿದಾವೆ. 2 ಇಕ್ವೇಶನ್ಗಳದ್ದು ಫಸ್ಟ್ ಸ್ಟೆಪ್ ಒನ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಇಕ್ವೇಶನ್ಗೆ ವ್ಯಾಲ್ಯೂಸ್ ಗಳನ್ನ ನಾವಾಗಿಯೇ ಕೊಟ್ಟು, ಸೊ ಅದರ ಇನ್ನೊಂದು ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಗ್ರಾಫ್ ಅನ್ನ ತೆಗೆದು ಎಕ್ಸ್ ಎಕ್ಸಿಸ್ ವೈ ಆಕ್ಸಿಸ್ ಅನ್ನ ತೆಗೆದು, ಸೊ ಬಂದಿರೋ ಅಂತ ಒಂದೊಂದು ಇಕ್ವೇಶನ್ ಮೊದಲು ಒಂದು ಲೈನ್ ಅಥವಾ ಒಂದು ಲೀನಿಯರ್ ಲೈನ್ ಅನ್ನು ಹಾಕೊಂಡಾದ್ಮೇಲೆ ಇನ್ನೊಂದು ಲೀನಿಯರ್ ಲೈನ್, ಇಫ್ ಇನ್ ಕೇಸ್ ದಿ ಬೋತ್ ಆರ್ ಗೆಟ್ ಇಂಟರ್ಸೆಕ್ಟೆಡ್, ಅವೇನಾದ್ರೂ ಇಂಟರ್ಸೆಕ್ಟ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಡೆಫಿನೆಟ್ಲಿ ಆನ್ಸರ್ ಸಿಗುತ್ತೆ. ಆಮೇಲೆ ಮೋಸ್ಟ್ ಪ್ರೊಬಾಬಲ್ ಮ್ಯಾಕ್ಸಿಮಮ್ ಆಗಿ ಎಂತ ಇಕ್ವೇಶನ್ ಗಳನ್ನ ಕೊಡ್ತಾರೆ ಎಕ್ಸಾಮಿನೇಷನ್ಗೆ ಅಂತ 4 ಮಾರ್ಕ್ಸ್ಗೆ, ಇಂಟರ್ಸೆಕ್ಟೆಡ್ ಆಗಿರುವಂತ ಲೈನ್ಸ್ ಗಳು ಬರುವಂತ ಇಕ್ವೇಶನ್ ಗಳನ್ನ ಕೊಡ್ತಾರೆ. ಸೊ ಈ ಒಂದು ಲೆಸನ್ ಒಳಗಡೆ ಮತ್ತೆ ಯಾವ ರೀತಿ ಬರ್ತಾವ ಅಂತ ನಿಮಗೆ ಗೊತ್ತಿದೆ. ಕೋಇನ್ಸಿಡೆಂಟ್ ಲೈನ್, ಆಮೇಲೆ ಪ್ಯಾರಲಲ್ ಲೈನ್ಸ್ ಅಂತೇಳಿ ಜಸ್ಟ್ ಇವನ್ನ ಅದನ್ನ ಮತ್ತೆ ಮುಂದಿನ ಸ್ಕೋರಿಂಗ್ ಪ್ಯಾಕೇಜ್ ಅಥವಾ ಔಟ್ ಆಫ್ ಔಟ್ ಪ್ಯಾಕೇಜ್ ಡಿಸ್ಕಷನ್ ಮಾಡೋ. ಜಸ್ಟ್ ಇಲ್ಲಿ ಪಾಸಿಂಗ್ ಇದೆ, ಜಸ್ಟ್ ಇಷ್ಟನ್ನೇ ನೀಟಾಗಿ ತಿಳ್ಕೊಳ್ಳೋಣ. ಆಮೇಲೆ ಇವುಗಳಿಗೆ x ಪ್ಲಸ್ y = 5, 2x + y = 6 ಏನ್ ಮಾಡೋಣ, ಸೊಲ್ಯೂಷನ್ ಗಳನ್ನ ಫೈಂಡ್ ಮಾಡೋಣ. ಬಿಫೋರ್ ಆ ಸೊಲ್ಯೂಷನ್ ಗಳನ್ನ ಫೈಂಡ್ ಮಾಡೋಕ್ಕಿಂತ ಬಿಫೋರ್ ಆಗಿ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕ್ವಿಕ್ ಆಗಿ ಈಸಿಯೆಸ್ಟ್ ಆಗಿ ನಾವು ಯಾವ ರೀತಿ ಸೊಲ್ಯೂಷನ್ ಗಳನ್ನ ಫೈಂಡ್ ಔಟ್ ಮಾಡ್ಕೋಬಹುದು ಅಂತ ಹೇಳಿ ಇದರ ರಿಲೇಟೆಡ್ ಆಗಿನೇ ನಾನು ಏನ್ ಮಾಡಿದ್ದೀನಿ, ಒಂದು ಚಿಕ್ಕದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆಲ್ರೆಡಿ, ಸೊ ಹಾಗಾಗಿ ವಿದ್ಯಾರ್ಥಿಗಳೇ ತಾವು ಏನ್ ಮಾಡಿಪ್ಪ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರದೊಂದು ವಿಡಿಯೋ ಇದೆ. ಸೊ ಪೂರ್ತಿ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಆಲ್ರೆಡಿ, ಯಾವ ರೀತಿ ಸೊಲ್ಯೂಷನ್ ಅನ್ನ ಈಸಿಯಾಗಿ ಕ್ವಿಕ್ ಆಗಿ ಪಡ್ಕೋಬೇಕಂತ ಹೇಳಿ. ಸೊ ಇಲ್ಲೊಮ್ಮೆ ಅದನ್ನ ಅಷ್ಟೇ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಸೊ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಸೊ x + y = 5 ಆಲ್ರೆಡಿ ಇಲ್ಲಿ ಆನ್ಸರ್ ಬರ್ದಿದ್ದೀನಿ ನಾನು. ಸೊ ಅದನ್ನ ಆನ್ಸರ್ ಯಾವ ರೀತಿ ಬರ್ದಿದ್ದೀನಿ ನಿಮಗೊಮ್ಮೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. x + y = 5 ಅಂತ ಅನ್ಕೊಂಡ್ಬಿಟ್ವಪ್ಪ ಅಂದ್ರೆ ಇದರ ಅರ್ಥ ಏನು? ಯಾವುದೋ 2 ಸಂಖ್ಯೆಗಳನ್ನ ಕೂಡಿಸಿದಾಗ ಆನ್ಸರ್ 5 ಬರ್ತಿದೆ ಅಂತಂದ್ರೆ ಸಮ್ ಆಫ್ 2 ಡಿಫರೆಂಟ್ ನಂಬರ್ಸ್ ವಿಲ್ ಗಿವ್ಸ್ 5. ಹಾಗಿದ್ರೆ ಆ 2 ಸಂಖ್ಯೆಗಳು ಯಾವುವು ಅಂತೇಳಿ ಪ್ರಶ್ನೆ ಇದ್ದಾಗ ತಾವೆಲ್ಲ ಏನ್ ಮಾಡಿ, ಯಾವುದಕ್ಕಾದ್ರೂ ಒಂದೇನ್ ಮಾಡಿಪ್ಪ ಅಂತಂತಂದ್ರೆ ವ್ಯಾಲ್ಯೂ ಅನ್ನ ಕೊಡ್ತಾ ಹೋಗಿ. ಹಾಗಿದ್ರೆ ನಾ ಮೊದಲು ಇಲ್ಲಿ ಏನ್ ಮಾಡ್ತೀನಿ, 0 ವ್ಯಾಲ್ಯೂ ಕೊಡ್ತೀನಿ, 1 ಅಂತ ಕನ್ಸಿಡರ್ ಮಾಡ್ತೀನಿ, 2 +2 ಅಂತ ಕನ್ಸಿಡರ್ ಮಾಡ್ತೀನಿ, -1 -2. ಈಗ ನೋಡಿ ಡೈರೆಕ್ಟ್ ಆನ್ಸರ್ ಬರ್ತೀನಿ. ಸಮ್ ಯಾವುದೇ ರೀತಿ ಮಾಡಿಲ್ಲ, ನೋಡ್ತಾ ಹೋಗಿ, ಇಂಟ್ರೆಸ್ಟಿಂಗ್ ಇದೆ. ಸೊ 0ಗೆ ಏನನ್ನ ಕೂಡಿಸಿದಾಗ ಇದಾಗುತ್ತೆ, 0ಗೆ 5 ಕೂಡಿಸಿದಾಗ ಇದಾಗುತ್ತೆ. ಸೊ ಮುಗೀತು. 1ಕ್ಕೆ ಏನನ್ನ ಕೂಡಿಸಿದಾಗ ಇದಾಗುತ್ತೆ, 1ಕ್ಕೆ 4 ಕೂಡಿಸಿದಾಗ ಇದಾಗುತ್ತೆ. ಅದೇ ರೀತಿ 2ಕ್ಕೆ ಏನನ್ನ ಕೂಡಿಸಿದಾಗ ಇದು, 2ಕ್ಕೆ 3 ಕೂಡಿಸಿದಾಗ ಇದು. ಇಷ್ಟು ಈಸಿ. ಸೊ ಇನ್ನೂ ಕ್ಲಿಯರ್ ಆಗಿ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ ಏನಪ್ಪಾ ಹೇಳುತ್ತೆ ಅಂದ್ರೆ ಕಳಿಬೇಕು, ಮೈನಸ್ ಅಂತಿದೆ, ಕಳಿಬೇಕು. ಯಾವ ಸಂಖ್ಯೆಯಲ್ಲಿ 1 ಕಳೆದಾಗ ಇದು
ಇಟ್ ಈಸ್ 6ರಲ್ಲಿ 1 ಕಳೆದಾಗ 5. ಯಾವ ಸಂಖ್ಯೆಯಲ್ಲಿ 2 ಕಳೆದಾಗ 5? ಸೊ ಅದುವೇ 7ರಲ್ಲಿ 2 ಕಳೆದಾಗ 5. ಸೊ ಇದನ್ನೇ ನಾನು ಏನ್ ಮಾಡಿದ್ದೀನಿ, ಈ ಒಂದು ಬಾಕ್ಸ್ ಒಳಗಡೆ ಈಸಿಯಾಗಿ ಬರ್ತಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ನೋಡಿ, 2x + y = 6. ಇದನ್ನು ಸಹಿತ ನಾವು ಒಂದು ಸ್ವಲ್ಪ ಇಕ್ವೇಶನ್ ಏನ್ ಮಾಡ್ಕೋಣ, ಲಿಟಲ್ ಬಿಟ್ ಏನ್ ಮಾಡ್ಕೊಂತೀನಿ, ಚೇಂಜ್ ಮಾಡ್ಕೊಂತೀನಿ. ಏನು ಇಲ್ಲೊಂದು ಅರ್ಥ ಗೊತ್ತಿರಬೇಕು. 2x ಅರ್ಥ ಏನು, x + x ಮಾಡಿದಾಗ ಆನ್ಸರ್ ಏನ್ ಬಂತು ನಿನಗೆ, 2x ಬಂತು. ಸೊ ಇಲ್ಲಿ 2x ಅನ್ನು ಸ್ಪ್ಲಿಟ್ ಮಾಡ್ಕೊಂಡ್ ಬರೀತೀನಿ. x + x + y will gives you 6. ಸೊ ನಾ ಇದನ್ನ ಇಕ್ವೇಶನ್ ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಸೊ ನೋಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ವ್ಯಾಲ್ಯೂಗಾಗಿ ಬಾಕ್ಸ್ ಅನ್ನ ಹಾಕೊಂಡ್ಬಿಡೋಣ. ಸೊ ವ್ಯಾಲ್ಯೂಗಾಗಿ ಬಾಕ್ಸ್ ಅನ್ನ ಹಾಕೊಳ್ಳೋಣ, x ಮತ್ತು y ಅಂತ ಹೇಳಿ ಹಾಕೊಳ್ಳೋಣ. ಸೊ ಯಾವುದು 2 ಬಾರಿ ಬರ್ಕೊಂಡಿದ್ವಿ, x 2 ಬಾರಿ ಬರ್ಕೊಂಡಿದ್ವಿ. ಸೊ ಮೊದಲು ಅದಕ್ಕೆ ವ್ಯಾಲ್ಯೂ ಕೊಡೋಣ, x ಗೆ ಏನು ವ್ಯಾಲ್ಯೂ ಕೊಡ್ತಾ ಹೋಗೋಣ. ಸೊ ಸಾರಿ 1. ಸೊ ಇದೇನಂತ ಅಂದ್ಕೊಳ್ಳಿ, +1 +2 -1 -2 ಅಂತ ಹೇಳಿ ಇರ್ಲಿ. ಸೊ ಹಾಗಿತ್ತಪ್ಪ ಅಂತಂದ್ರೆ ಮೊದಲನೇದಾಗಿ ಇಕ್ವೇಶನ್ ಬರ್ಕೊಂತೀನಿ, ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. x + x + y will gives you 6. ಹಾಗಿದ್ರೆ ಒಂದನೇದಾಗಿ ಏನ್ ಹಾಕೊಂತೀನಿ, x ನ ಪ್ಲೇಸ್ಗೆ 0 + 0 + y will gives you 6. ಒಂದು ಸ್ಟೆಪ್ ಹೆಚ್ಚಿಗೆ ಮಾಡ್ಕೊಂತೀವಿ, ಅಂಡರ್ಸ್ಟ್ಯಾಂಡ್ ಆಗಲಿ ಅಂದ್ರೆ. 0 0 ಕೂಡಿಸಿದ್ರೆ ಏನಾಯ್ತು, 0 ಬಂತು. 0ಗೆ ಏನನ್ನ ಸೇರಿಸಿದ್ರೆ 6 ಆಗುತ್ತೆ, 0ಗೆ 6 ಸೇರಿಸಿದ್ರೆ 6 ಆಗುತ್ತೆ. ಸೊ y ವ್ಯಾಲ್ಯೂ ಬಂತು. ಸೆಕೆಂಡ್ ಒನ್ ಮಾಡೋಣ. ಸೆಕೆಂಡ್ ಒನ್, x ಗೆ ಏನಂತ ಬೆಲೆ ಕೊಟ್ಟಿದ್ದೀನಪ್ಪ ಅಂತಂದ್ರೆ ನಾನು 1 + 1 + y ಅಂತ ಹೇಳಿ ಬರ್ಕೊಂತೀನಿ, ದಟ್ ಈಸ್ 6. 1 + 1 ಅಂತಂದ್ರೆ 2 2 + y ಅಥವಾ 6. 2ಕ್ಕೆ ಏನನ್ನ ಕೂಡಿಸಿದ್ರೆ 6 ಆಗುತ್ತೆ, 2ಕ್ಕೆ 4 ಸೇರಿಸಿದಾಗ 6 ಆಗುತ್ತೆ. ಅದೇ ರೀತಿ ಥರ್ಡ್ ಒನ್ ನೋಡಿ, 2 + 2 + y will gives you 6. 2 + 2 ಅಂತಂದ್ರೆ 4. 4ಕ್ಕೆ ಏನನ್ನ ಕೂಡಿಸಿದಾಗ 6 ಆಗುತ್ತೆ, 4ಕ್ಕೆ 2 ಕೂಡಿಸಿದಾಗ 6 ಆಗುತ್ತೆ. ಇಷ್ಟು ಈಸಿ. ಸೊ ನೋಡು, ಇದನ್ನ ಎಲ್ಲಾದ್ರೂ ನೀವು ನೋಡಿದ್ರಾ? ಸೊ ಇದು ಮಾತ್ರ ನಮ್ಮ ಜಿಜ್ಞಾಸ ಟೀಮ್ ಅಲ್ಲಿ ಮಾತ್ರ ನಾನು ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ. ಈ ಒಂದು ಮೆಥಡ್ ಅನ್ನ ಇದುವರೆಗೂ ಯಾರು ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ನಿಮ್ಗೆ. ಸೊ ಇದು ಫಸ್ಟ್ ಟೈಮ್ ನಮ್ಮ ಜಿಜ್ಞಾಸ ಯೂಟ್ಯೂಬ್ ಕ್ಲಾಸಸ್ ಅಥವಾ ರಿಸೋರ್ಸ್ ಟೀಮ್ ಅಂತ ಒಂದು ಅಥೆಂಟಿಕೇಟೆಡ್ ಆಗಿ ಒಂದು ಈಸಿ ಟ್ರಿಕ್ ಅನ್ನ ನಿಮ್ ಮುಂದೆ ವ್ಯಕ್ತಪಡಿಸಿದ್ವಿ. ಸೊ ಅದೇ ರೀತಿ 4ನೇದು ನೋಡಿ, ಸೊ ಪಾಸಿಟಿವ್ ತಗೊಂಡ್ ಮಾಡೋದಿದೆ ಸರ್, ನೆಗೆಟಿವ್ ತಗೊಂಡು ಬರುತ್ತಾ? ಸೊ ನೋಡಿ ಯಾವ ರೀತಿ ಬರುತ್ತೆ. -1 -1 + y = 6. ನೋಡಿ -1 -1 ಅರ್ಥ ಎಷ್ಟು, -2 + y = 6. ಯಾವ ಸಂಖ್ಯೆಯಲ್ಲಿ 2 ಕಳೆದಾಗ 6? ಸೊ 8ರಲ್ಲಿ 2 ಕಳೆದಾಗ 6. ಸೊ ಆ 8 ಬರ್ಕೊಳ್ಳಿ. ಸೊ ಅದೇ ರೀತಿ ಇನ್ನೊಂದಿದೆ 5, -2 -2 + y = 6. -2 -2 ಆನ್ಸರ್ ಎಷ್ಟು, -4. ಯಾವ ಸಂಖ್ಯೆಯಲ್ಲಿ 4 ಕಳೆದಾಗ 6 ಬರುತ್ತೆ? ಸೊ y ಪ್ಲೇಸ್ ಒಳಗಡೆ ಏನ್ ಹಾಕ್ಬೇಕು, 10. 10ರಲ್ಲಿ 4 ಕಳೆದಾಗ 6 ಆಗುತ್ತೆ. ಸೊ ಈಸಿಯಾಗಿ ನೋಡಿ, ಯಾವುದೇ ಒಂದು ಸಮ್ಮು ಮಾಡಿಲ್ಲ ವಿದ್ಯಾರ್ಥಿಗಳೇ. ನಾನು ಜಸ್ಟ್ ಏನ್ ಮಾಡಿದ್ದೀನಿ, ಇಕ್ವೇಶನ್ ಗಳನ್ನ ಸ್ಪ್ಲಿಟ್ ಮಾಡಿದ್ದೀನಿ. ಸ್ಪ್ಲಿಟ್ ಮಾಡಿ ಏನ್ ಮಾಡ್ತಾ ಹೋಗಿದ್ದೀನಿಪ್ಪ ಅಂದ್ರೆ, ಅಸ್ಯೂಮ್ ಮಾಡಿ ಸರಿಯಾಗಿ ನಮಗೆ ಇಕ್ವೇಶನ್ಸ್ ಬಗ್ಗೆ ಆಮೇಲೆ ಅವುಗಳ ಸೈನ್ ಚೇಂಜಸ್ ಬಗ್ಗೆ ಸರಿಯಾಗಿ ಮಾಹಿತಿ ಇತ್ತಪ್ಪ ಅಂದ್ರೆ ಬಹಳ ಕ್ವಿಕ್ ಆಗಿ ಮಾಡ್ಬೋದು. ಸೊ ತಡ ಮಾಡೋದು ಬೇಡ, ಒಂದ್ ಸ್ವಲ್ಪ ಕ್ವಿಕ್ ಆಗಿ ಹೋಗೋಣ. ಇಲ್ಲಿ ಏನಾಗ್ಬೇಕಾಗಿತ್ತಪ್ಪ ಅಂತಂದ್ರೆ 2 ಆಗಿರ್ಬೇಕಾಗಿರುತ್ತೆ. ಸೊ ಇದೇನಾಗ್ಬೇಕಾಯ್ತು 8. ಸ್ವಲ್ಪ ಇದನ್ನು ಆಲ್ಟರ್ ಚೇಂಜ್ ಆಗಿದೆ ಅಷ್ಟೇ. ಸೊ ಓಕೆ. ಸೊ ಆಲ್ರೆಡಿ ನಾನು ಆನ್ಸರ್ ಅನ್ನ ಕಂಡ್ಕೊಂಡಿದ್ದೀನಿ. ಸೊ ಆ ಆನ್ಸರ್ ನ ಕಂಡ್ಕೊಂಡಿದ್ದರಿಂದ ಏನ್ ಮಾಡಿದೀನಿಪ್ಪ ಅಂತಂದ್ರೆ ಈ ಕಡೆ ಬರ್ಕೊಂಡಿದ್ದೀನಿ. ಸೊ ಮೊದಲೇ ನಾ ರಿಪ್ರೆಸೆಂಟ್ ಮಾಡಿರೋ ರೀತಿ ಯಾವ ಇದೆಯಪ್ಪ ಅಂತಂದ್ರೆ, ಮೊದಲೇ ಒಂದು ಗ್ರಾಫ್ ಹಾಕೊಂಡ್ಬಿಟ್ಟಿದ್ದೀನಿ. ಅಂತ ಏನೇನು ಹಾಕೊಂಡಿದ್ದೀನಿ, ಎಕ್ಸ್ ಎಕ್ಸಿಸ್ ಹಾರಿಜೆಂಟಲ್ ಆಗಿರೋದು. ಸೊ ವರ್ಟಿಕಲ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ y ಎಕ್ಸಿಸ್ y ಡ್ಯಾಶ್ ಅಂತೇಳಿ ಹಾಕೊಳ್ಳೋಣ. ಸೊ ಆಮೇಲೆ ಸ್ಕೇಲ್ ಬರಿಬೇಕಾಗತ್ತೆ. ಸ್ಕೇಲ್ ಒಂದು ಬರ್ಕೊಂಡ್ಬಿಡಿ. x ಆಕ್ಸಿಸ್ 1 ಸೆಂಟಿಮೀಟರ್, y ಆಕ್ಸಿಸ್ 1 ಸೆಂಟಿಮೀಟರ್ = 1 ಯೂನಿಟ್. ಇದೆಲ್ಲ ಆದ್ಮೇಲೆ ಸೊ ಒಂದೇದು x + y = 5 ಎಂಟೈರ್ ಆಗಿದೆ ಏನಪ್ಪಾ ಅಂತಂದ್ರೆ ಒಂದು ವ್ಯಾಲ್ಯೂ ಬಾಕ್ಸ್. ಈ ವ್ಯಾಲ್ಯೂ ಬಾಕ್ಸ್ ನ ನೀಟಾಗಿ ರಿಪ್ರೆಸೆಂಟೇಟ್ ಮಾಡಿ. ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಮಾಡಕ್ ಬರುತ್ತೆ. ಸೊ ಆದ್ರೂ ಸಹಿತ ನಾವು ಒಮ್ಮೆ ಏನ್ ಮಾಡೋಣ, ಹೇಳ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಅಂತ ಹೇಳಿ. ಸೊ ಮೊದಲು ಇಲ್ಲಿ ಅಬ್ಸರ್ವ್ ಮಾಡಿ, x ನ ಬೆಲೆ 0 ಆದಾಗ y ನ ಬೆಲೆ ಎಷ್ಟು, 5. ಹಾಗಿದ್ರೆ ನಾನು x ನ ಬೆಲೆಗಳನ್ನ ಈ ಒಂದು ಹಾರಿಜೆಂಟಲ್ ಲೈನ್ ಅಥವಾ ಅಡ್ಡ ರೇಖೆ ಅಂತ ಹೇಳಿ ಕರಿತೀವಿ. ಈ ಒಂದು ಅಡ್ಡ ರೇಖೆ ಒಳಗಡೆ ತಾವೆಲ್ಲ ಏನ್ ಮಾಡ್ಬೇಕು, x ನ ಬೆಲೆನ ಹುಡುಕ್ರಿ. ಸೊ ಕೆಳಗಡೆ ಇರುವ y ಬೆಲೆಗಳನ್ನ ಏನು ಮಾತ್ರ ಈ ಒಂದು ಉದ್ದ ರೇಖೆ, ನಿಮ್ಮ ಕಣ್ಣಿಗೆ ಕಾಣುವಂತಹ ಉದ್ದವಾಗಿರೋ ರೇಖೆ ಒಳಗೆ ಮಾತ್ರ ಬೆಲೆಗಳನ್ನು ನೋಡಿ. ಆಮೇಲೆ ಬೆಲೆಗಳನ್ನ ನೋಡ್ತಿರ್ಬೇಕಾದ್ರೆ ಇನ್ನೊಂದು ಏನ್ ಅಬ್ಸರ್ವ್ ಮಾಡ್ಬೇಕಪ್ಪ ಅಂದ್ರೆ ತಾವೆಲ್ರು, ಸೊ ಅದು ಪ್ಲಸ್ ಅಲ್ಲಿದೆಯೋ ಮೈನಸ್ ಅಲ್ಲಿದೆಯೋ. ಸೊ ಈ ಕಡೆ ಅಬ್ಸರ್ವ್ ಮಾಡಿ ಎಲ್ರು. ಸೊ ಗ್ರಾಫ್ ಬಗ್ಗೆ ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ಹೌದಾ?
ಸೊ ಇಲ್ಲಿ ಪ್ಲಸ್ ಮೈನಸ್ ಎಲ್ಲಿರುತ್ತೆ ಅಂತ ಹೇಳಿ ತಿಳ್ಕೊಂಡಿರ್ತೀರ, ಆದ್ರೂ ಒಂದು ಸ್ವಲ್ಪ ಕ್ವಿಕ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ಎಕ್ಸ್ ನ ಬೆಲೆ 0 ಇದ್ದಾಗ y ನ ಬೆಲೆ ಏನಿದೆ 5. ಸೊ ಎಕ್ಸ್ ನ ಬೆಲೆ 0 ಇದ್ದಾಗ y ನ ಬೆಲೆ 5 ಅಂತಂದ್ರೆ ಇದು ಸ್ಟ್ರೈಟ್ 0 ಸ್ಟ್ರೈಟ್ ಹೋದಾಗ ಸೊ ನನಗೆ ಇಲ್ಲೊಂದು ಬೆಲೆ ಸಿಕ್ತು. ಸೊ ಸ್ಟಾರ್ ಹಾಕಿ ರೌಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಕ್ಸ್ ನ ಬೆಲೆ 1 ಇದ್ದಾಗ y ನ ಬೆಲೆ ಏನು 4. ಎಕ್ಸ್ ನ ಬೆಲೆ 1 ಅಂದ್ರೆ +1 ಇದ್ದಾಗ y ನ ಬೆಲೆ ಏನು ಬಂದಿದೆ 4. ಸೊ ಅದನ್ನು ಮಾರ್ಕ್ಔಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಎಕ್ಸ್ ನ ಬೆಲೆ +2 ಇದ್ದಾಗ y ನ ಬೆಲೆ ಎಷ್ಟು ಬಂದಿದೆಪ್ಪ ಅಂತಂದ್ರೆ 3. ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ನ ಬೆಲೆ 2 ಇದ್ದಾಗ y ನ ಬೆಲೆ ಎಷ್ಟು ಬಂದಿದೆ 3. ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಚೇಂಜ್, ಎಕ್ಸ್ ನ ಬೆಲೆ ಪಾಸಿಟಿವ್ ಒಳಗಿತ್ತು. ಸೊ ಇವಾಗ ಎಕ್ಸ್ ನ ಬೆಲೆ ನೆಗೆಟಿವ್ ಒಳಗಿದ್ದಾಗ ಆನ್ಸರ್ ಏನ್ ಬಂದಿದೆ, ಆನ್ಸರ್ +6 ಬಂದಿದೆ. ಸೊ ಅದೇ ರೀತಿ ಎಕ್ಸ್ ನ ಬೆಲೆ -2 ಇದ್ದಾಗ y ನ ಬೆಲೆ ಏನ್ ಬರುತ್ತೆ +7 ಬರುತ್ತೆ. ನೋಡಿ, ನೀವು ಎಷ್ಟು ಯಾವಾಗಲೂ ನೀಟಾಗಿ ಸೊಲ್ಯೂಷನ್ ಗಳನ್ನ ಫೈಂಡ್ ಔಟ್ ಮಾಡ್ತೀರಿ, ಅಷ್ಟು ನೀಟಾಗಿ ಏನ್ ಬರುತ್ತೆಪ್ಪ ಅಂತಂದ್ರೆ ಬ್ಯೂಟಿಫುಲ್ ಆಗಿ ಆ ಒಂದು ಲೈನ್ ಸಿಗುತ್ತೆ. ಹಾಗಿದ್ರೆ ಈ ತರ ಪಾಯಿಂಟ್ ಗಳನ್ನ ಸಿಕ್ಕಾದ್ಮೇಲೆ ಇಲ್ಲಿ ನನಗೆ ಸ್ಕೇಲ್ ಯೂಸ್ ಮಾಡಕ್ ಆಗಲ್ಲ. ಸೊ ನನ್ನ ಲೈನ್ ಏನಾಗುತ್ತೆಪ್ಪ ಅಂತಂದ್ರೆ ಸ್ವಲ್ಪ ಅಡ್ಡ ದಿಡ್ಡಿ ಹೋಗುವ ಸಾಧ್ಯತೆಗಳಿರ್ತವೆ. ನೀವೇನ್ ಮಾಡಿ ಈ ತರ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೇನ. ಸೊ ಆದಷ್ಟು ಒಂದ್ ಸ್ವಲ್ಪ ಮೇಲ್ಭಾಗದಿಂದ ಈ ಲೈನ್ಗಳನ್ನ ಎಳಿತಾ ತಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರ ಈ ಎಕ್ಸ್ ಎಕ್ಸಿಸ್ ಏನಾಗಿರ್ಬೇಕು, ಕಟ್ ಆಗಿ ಹೋಗಿರ್ಬೇಕು. ಈ ತರ ಕಟ್ ಆಗಿ ಹೋಗಿದ ಮೇಲೆ ಇವುಗಳಿಗೆ ಎರಡಕ್ಕೆ ಏನ್ ಮಾಡ್ರಿ, ಆರೋ ಮಾರ್ಕ್ ಹಾಕಿರಿ. ಸೊ ಸಿಂಪಲ್ ಆಗಿ ಒಂದ್ ಇಕ್ವೇಶನ್ ಅದ ಆ ಒಂದು ಪಾಯಿಂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡಿ ಒಂದ್ ಲೈನ್ ಹೇಳಿದ್ವಿ. ಸೊ ಆ ಲೈನ್ ಎಲ್ಲಿ ಮಟ್ಟ ಎಳೆದಿರ್ಬೇಕು, ಎಕ್ಸ್ ಎಕ್ಸಿಸ್ ನ ಕಟ್ ಮಾಡಿ, ನಾಟ್ ಟಚ್, ಕಟ್ ಮಾಡಿ ಹೋಗಿರ್ಬೇಕು. ಸೊ ಅದೇ ರೀತಿ ಇನ್ನೊಂದು ಏನಪ್ಪಾ ಅಂತಂತಂದ್ರೆ ಇವಾಗ ಇನ್ನೊಂದು ಇಕ್ವೇಶನ್ ಇತ್ತು. ಸೊ ಆ ಒಂದು ಇಕ್ವೇಶನ್ ಅದ್ ಏನ್ ಹಾಕೊಳ್ಳೋಣಪ್ಪ ಅಂತಂದ್ರೆ ಗ್ರಾಫ್ ನ ಹಾಕೊಳ್ಳೋಣ. ಸೊ 2x + y ಇಕ್ವೇಶನ್ ಅದ್ ಏನ್ ಹಾಕೊಳ್ಳೋಣಪ್ಪ ಅಂತಂದ್ರೆ ಗ್ರಾಫ್ ಹಾಕೊಳ್ಳೋಣ. ಸೊ ಹಾಗಿದ್ರೆ ಏನು, ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇಲ್ಲಿ 2 ಬರುತ್ತೆ, ಇಲ್ಲಿ ಏನಿರುತ್ತೆ 8 ಇರುತ್ತೆ. ಸೊ ಅದೇ ಇಲ್ಲಿ ರಿಪೀಟ್ ಆಗಿದೆ. ಈ ಕಡೆ ನೋಡಿ, ಎಕ್ಸ್ ನ ಬೆಲೆ 0 ಇದ್ದಾಗ y ನ ಬೆಲೆ ಏನಿದೆ 6 ಇದೆ. ಸೊ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಬಂತು. ಎಕ್ಸ್ ನ ಬೆಲೆ +1 ಇದ್ದಾಗ y ನ ಬೆಲೆ ಏನಿದೆ +4 ಇದೆ. ಆಲ್ಮೋಸ್ಟ್ ಆಲ್ ನಮ್ಮ ಉತ್ತರ ಸಿಕ್ತು ಅಂತ ಹೇಳ್ತೀನಿ. ಸೊ ಒಂದೇ ಪಾಯಿಂಟ್ ಮೇಲೆ ಆ 2 ಪಾಯಿಂಟ್ಗಳು ಬಂದ್ಬಿಟ್ಟಿದಾವೆ. ಸೊ ಆಲ್ರೆಡಿ ಇಂಟರ್ಸೆಕ್ಟ್ ಆಯ್ತು. ಸೊ ಎಕ್ಸ್ ನ ಬೆಲೆ 2 ಇದ್ದಾಗ y ನ ಬೆಲೆ ಏನಿದೆಪ್ಪ ಅಂತಂದ್ರೆ +2 ಆಗಿದೆ. ಎಕ್ಸ್ ನ ಬೆಲೆ -1 ಇದ್ದಾಗ y ನ ಬೆಲೆ ಏನಾಗಿದೆ ಅಂತಂದ್ರೆ +8 ಆಗಿದೆ. ಎಕ್ಸ್ ನ ಬೆಲೆ -2 ಇದ್ದಾಗ y ನ ಬೆಲೆ ಏನಾಗಿದೆ +10 ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ನೀಟಾಗಿ ನೋಡಿ. ಸೊ ಆ ಒಂದು ಇಕ್ವೇಶನ್ ಅದು ಒಂದು ಲೈನ್, ಈ ಒಂದು ಇಕ್ವೇಶನ್ ಅದೇ ಗ್ರಾಫ್ ಒಳಗಡೆ ಕೆಲವೊಬ್ರು ಇಷ್ಟು ಅಧಮರು ಇರ್ತಾರಪ್ಪ ಅಂತಂದ್ರೆ ಒಂದೊಂದು ಇಕ್ವೇಶನ್ಗೆ ಒಂದೊಂದು ಗ್ರಾಫ್ ಹೇಳಿರ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲ ಅದನ್ನೆಲ್ಲ ನಿಮ್ಗೆ ಸ್ಕೂಲ್ ಒಳಗಡೆ ಕರೆಕ್ಷನ್ ಮಾಡಿ ಹೇಳಿರ್ತಾರೆ. ಆದ್ರೂ ಸಹಿತ ನಾನ್ ನೋಡಿದ್ದೀನಿ SSLC ಅವ್ರಿಗೆ ಬಂದ್ರು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಕೆಲವೊಂದು ವೇಳೆ ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ಇಲ್ಲದೆ ಇದ್ದಾಗ ಒಂದೊಂದು ಇಕ್ವೇಶನ್ಗೆ ಒಂದೊಂದ್ ತರ ಗ್ರಾಫ್ ಹೇಳಿದ್ದು ಸಹಿತ ನೋಡಿದ್ದೀನಿ. ಸೊ ಏನಿಲ್ಲ, ಒಂದೇ ಗ್ರಾಫ್ ಅಲ್ಲಿ ಆ 2 ಲೈನ್ ಗಳನ್ನ ಎಳೆದಿರ್ಬೇಕು. ಆಲ್ಮೋಸ್ಟ್ ಆಲ್ ಆಗಿ ಮೋಸ್ಟ್ ಮ್ಯಾಕ್ಸಿಮಮ್ ಏನ್ ಕೊಡ್ತಾರೆ, ಇಂಟರ್ಸೆಕ್ಟ್ ಆಗಿರೋ ಲೈನ್ ಗಳನ್ನ ಕೊಡ್ತಾರೆ. ಇವಾಗ ಈ ಬ್ಲಾಕ್ ಅನ್ನು ಸಹಿತ ಸರಿಯಾಗಿ ಏನ್ ಮಾಡಿಪ್ಪ ಅಂತಂದ್ರೆ ಪಾಯಿಂಟ್ಗಳು ಒಂದರಲ್ಲಿ ಒಂದು ಬರುವಂತೆ ನಾನು ಇಲ್ಲಿ ಸ್ಕೇಲ್ ಯೂಸ್ ಮಾಡ್ತಾ ಇಲ್ಲ, ನೀವೆಲ್ಲರೂ ಸ್ಕೇಲ್ ಅನ್ನ ಯೂಸ್ ಮಾಡಿ ಸರಿಯಾಗಿ ಆ ಪಾಯಿಂಟ್ ಗಳನ್ನ ಏನ್ ಮಾಡ್ತಾ ಹೋಗ್ಬೇಕಪ್ಪ, ಜೋಡಿಸ್ತಾ ಕಟ್ ಮಾಡಿ ಆ ಎಕ್ಸೆಸಸ್ ಕಟ್ ಆಗೋವರೆಗೂ ಕತ್ತರಿಸ್ಬೇಕು. ಸೊ ಇಷ್ಟು ಕಟ್ ಮಾಡಿದ್ರೆ ಮುಗಿತಾ, ಏನಿಲ್ಲ. ಯಾವಾಗ ಆ 2 ಲೈನ್ಗಳು ಯಾವ ಒಂದು ಪಾಯಿಂಟ್ ಒಳಗಡೆ ಛೇದಿಸ್ತವೆ, ಇಟ್ ಮೀನ್ಸ್ ಇಂಟರ್ಸೆಕ್ಟ್ ಮಾಡ್ತವೆ, ಸೊ ಅದನ್ನ ಫೈಂಡ್ ಔಟ್ ಮಾಡಿ. ಇಲ್ಲಿ 4 ಅನ್ನುವ ಪ್ಲೇಸ್ ಒಳಗಡೆ ಏನಾಗಿದೆಪ್ಪ ಅಂತಂದ್ರೆ ಇಂಟರ್ಸೆಕ್ಟ್ ಆಗಿದೆ. ಸೊ ಆ ಪಾಯಿಂಟಿನ ಸ್ಟ್ರೇಟ್ ಬರ್ತಾ ಹೋದಾಗ ನಿಮಗೆ ಏನ್ ಸಿಗುತ್ತೆಪ್ಪ ಅಂತಂದ್ರೆ ಇಲ್ಲೊಂದು ವ್ಯಾಲ್ಯೂ ಸಿಗುತ್ತೆ. ಸೊ ಏನು ವರ್ಟಿಕಲಿ ಬಂದಾಗ ಆ ಒಂದು ಪಾಯಿಂಟಿನ ಹಾರಿಜೆಂಟಲ್ ಬಂದಾಗ ಇಲ್ಲೊಂದು ವ್ಯಾಲ್ಯೂ ಸಿಗುತ್ತೆ. ಹಾಗಿದ್ರೆ ಈ ವ್ಯಾಲ್ಯೂ ಎಲ್ಲಿದೆ, ಎಕ್ಸ್ ಎಕ್ಸಿಸ್ ಅಲ್ಲಿದೆ. ಸೊ ಎಕ್ಸ್ ಆನ್ಸರ್ 1. ಇದು ಆನ್ಸರ್ ಎಲ್ಲಿದೆಪ್ಪ ಅಂತಂದ್ರೆ y ಆಕ್ಸಿಸ್ ಇಲ್ಲಿ, y ಆನ್ಸರ್ ಏನಪ್ಪಾ ಅಂತಂದ್ರೆ ಇಲ್ಲಿ 4 ಆಗಿದೆ. ಈ ರೀತಿ ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅದು ನಾವು ಗ್ರಾಫ್ ಮೆಥಡ್ ನ ಮೂಲಕ ಏನ್ ಫೈಂಡ್ ಔಟ್ ಮಾಡಿದ್ವಿಪ್ಪ ಅಂತಂದ್ರ ಅದರ ವ್ಯಾಲ್ಯೂಸ್ ಗಳನ್ನ ಫೈಂಡ್ ಮಾಡೋದು. ಇಷ್ಟು ಈಸಿಯಾಗಿ ಮಾಡಿಬಿಟ್ರಪ್ಪ ಅಂದ್ರೆ ಈ ಡೆಫಿನೆಟ್ಲಿ ಗೆಟ್ 4 ಮಾರ್ಕ್ಸ್ ನ ಎಕ್ಸಾಮಿನೇಷನ್. ಆದ್ರೆ ಗ್ರಾಫ್ ಅನ್ನ ನಂದೇನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ ಸ್ಕೇಲ್ ಇರ್ಲಾರ್ದ ಕಾರಣ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಸ್ವಲ್ಪ ನೀವೇನ್ ಮಾಡ್ರಿಪ್ಪ ಅಂದ್ರೆ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಇಟ್ ಮಾಡ್ರಿ. ಸೊ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಇಟ್ ಮಾಡಿಪ್ಪ ಅಂತಂತಂದ್ರೆ ಮೈದಾನ ಸಪಾಟ್ ರೀತಿಯಲ್ಲಿ ಅಲ್ಲ. ಸೊ ಒಂದ್ ಸ್ವಲ್ಪ ಕೆಲವೊಬ್ರು ಆ ಲೈನ್ಸ್ ಗಳನ್ನ ಡ್ರಾ ಮಾಡ್ತಿರ್ಬೇಕಾದ್ರೆ ಏನ್ ಮಾಡ್ತಿರ್ತೀರಪ್ಪ ಅಂತಂದ್ರೆ ಸ್ವಲ್ಪ ದಪ್ಪನೆಯ ರೀತಿ ಒಳಗೆ ಎಳಿತಾ ಇರ್ತೀರ. ಸೊ ಅದನ್ನ ಅವಾಯ್ಡ್ ಮಾಡಿ, ಆದಷ್ಟು ಥಿನ್ ಆಗಿರ್ಲಿ, ನೀಟ್ ಆಗಿರ್ಲಿ, ಸ್ಕೇಲ್ ಅನ್ನ ಬರೀರಿ, ಆಕ್ಸಿಸ್ ಅನ್ನ ಫೈಂಡ್ ಔಟ್ ಮಾಡ್ರಿ, ಈ ತರ ಪಾಯಿಂಟ್ ಮಾಡ್ರಿ. ನೀವು ಸಮಯ ಇತ್ತಪ್ಪ ಅಂತಂದ್ರೆ ಆ ಬ್ಲಾಕ್ ಲೈನಿಗೆ ಒಂದ್ ಹೆಸರು ಬರೀರಿ, ರೆಡ್ ಲೈನಿಗೆ ಹೆಸರಲ್ಲ, ಆ ಇಕ್ವೇಶನ್ ಗಳನ್ನ ಬರೆದ್ರು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ
ಹೇಳ್ತಾ ಸೊ ಮತ್ತೆ ಮುಂದಿನ ಒಂದು ಸಮ್ಮಿಗೆ ಹೋಗೋಣ. ಸೊ ಅದೇ ರೀತಿ ಇಲ್ಲಿ ಬಂದಿರುವ ಈ ಎರಡೂ ಎಕ್ಸಾಂಪಲ್ ಗಳನ್ನ ನಾನು ಎಲ್ಲಿಂದ ಮಾಡಿದ್ದೀನಿಪ್ಪ ಅಂತಂದ್ರೆ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಸೊ ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಸೇಮ್. 0ಗೆ 4 ಕೂಡಿಸಿದ್ರೆ 4, 1ಕ್ಕೆ 3 ಕೂಡಿಸಿದ್ರೆ 4, 2ಕ್ಕೆ 2 ಸೇರಿಸಿದ್ರೆ 4, ಯಾವ ಸಂಖ್ಯೆಯಲ್ಲಿ 1 ಕಳೆದಾಗ 5, ಅದುವೇ 5ರಲ್ಲಿ 1 ಕಳೆದಾಗ 6ರಲ್ಲಿ 2 ಕಳೆದಾಗ 4. ನೋಡಿ, ನಾವು ಅತಿ ಹೆಚ್ಚು ಶ್ರಮ ಪಡುವ ಅರ್ಥ ಇಲ್ಲ, ಅದಕ್ಕೆ ಹೇಳೋದು. ಸೊ ವಿಡಿಯೋ ಲೆಂದಿ ಆದ್ರೂ ಪರವಾಗಿಲ್ಲ, ನೋಡ್ತಾ ಕುಂತಾಗ ಕೆಲವೊಂದು ವಿಶೇಷವಾದ ವಿಷಯಗಳನ್ನ ನಾವು ನಿಮ್ ಮುಂದೆ ತರ್ತಾ ಇರ್ತೀವಿ ವಿದ್ಯಾರ್ಥಿಗಳೇ. ಸೊ ಅದಕ್ಕಾಗಿ ನೋಡಿ, ಏನಾದ್ರೂ ಎಕ್ಸ್ಟ್ರಾ ವರ್ಕ್ ಮಾಡಿದ್ವಿ ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿ ಇಕ್ವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜಸ್ಟ್ ಸಿಂಪಲ್ ಆಗಿ ಪುಟ್ ಮಾಡಿದ್ವಿ. ಅದೇ ರೀತಿ ಇಲ್ಲೇನು ಸಹಿತ ಇದ್ರ ಬಗ್ಗೆನೂ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅಲ್ಲಿ ಎಕ್ಸ್ 2 ಇದ್ವು, ಇಲ್ಲೇ ವಾಯ್ ಎಷ್ಟಿದೆ 2 ಇದೆ. ಈ ಇಕ್ವೇಶನ್ ಈ ರೀತಿ ಹಾಕೊಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ ಪ್ಲಸ್ ಇಸ್ ಈಕ್ವಲ್ ಟು 6, ಅಥವಾ ನೀವು ಇನ್ನೂ ಈಸಿ ಮಾಡ್ಕೊಳ್ಳಕ್ಕೆ ವೈ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 6 ಈ ರೀತಿ ಹಾಕೊಂಡು ಮಾಡಿದ್ರು ತಮಗೆ ಈಸಿಯಾಗಿ ಏನಾಗುತ್ತೆ ಆನ್ಸರ್ ಬರ್ತಾ ಹೋಗುತ್ತೆ. ಅವಾಗಲೇ ಮಾಡಿದ್ದೀನಲ್ವ ಅದೇ ಮೆಥಡ್ ಅನ್ನ ಏನ್ ಮಾಡಿ ಫಾಲೋ ಮಾಡಿ. ಕೈಂಡ್ ಇನ್ಫಾರ್ಮೇಶನ್ ನೋಡ್ರಿ, ಇಲ್ಲಿ 0 + 0 + x ಇಸ್ ಈಕ್ವಲ್ ಟು 6. ಒಂದು ಸ್ಟೆಪ್ 0 ಕೊಡ್ಸಾಗ 0 ಬಂತು. 0ಗೆ ಏನನ್ನ ಕೂಡಿಸಿದಾಗ 6 ಬರುತ್ತೆ, 0ಗೆ 6. ಸೊ ಒಂದೇದು ಎಕ್ಸ್ ಇಲ್ಲೇನಪ್ಪಾ ಅಂತಂದ್ರೆ ವಾಯ್ಗೆ ವ್ಯಾಲ್ಯೂ ಕೊಟ್ಟಿದ್ವಿ. ಸೊ ಮೊದ್ಲೇನ್ ಕೊಟ್ಟಿದ್ವಿ, ವಾಯ್ಗೆ 0 ಕೊಟ್ಟಾಗ ಎಕ್ಸ್ ಆನ್ಸರ್ ಏನ್ ಬಂತು, 6 ಬಂತು. ಸೊ ಸ್ಟೆಪ್ 1 ಇದೆ, ಅದು ಒಂದೇದಾಯ್ತು. ಎರಡನೇದು 1 + 1, ವಾಯ್ಗೆ 1 1 ಅಂತ ಕೊಟ್ಟಿದ್ದೀನಿ, ವಾಯ್ಗೆ 1 ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ಹಾಗಿದ್ರೆ ಎಕ್ಸ್ಗೆ ಆನ್ಸರ್ ಏನ್ ಬರುತ್ತೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 6. 1 + 1 ದಟ್ ಈಸ್ 2 + 6. ಅಂದ್ರೆ 2ಕ್ಕೆ ಏನನ್ನ ಸೇರಿಸಿದಾಗ ಇರುತ್ತೆ, 2ಕ್ಕೆ 4 ಸೇರಿಸಿದಾಗ. ಸೊ ಇಲ್ಲಿ ಎಕ್ಸ್ ಆನ್ಸರ್ ಏನ್ ಬಂತಪ್ಪ ಅಂತಂತಂದ್ರೆ 1 ಬಂತು. ಸೊ ಇನ್ನೂ ಒಂದೇ ಮಾಡ್ತೀನಿ ನಾನು, ಸಿಂಪಲ್ ಆಗಿ ನೆಗೆಟಿವ್ ನಾನು ತಗೊಂಡು. ಸೊ ನೆಗೆಟಿವ್ ಮಾಡ್ತೀನಿ ನೋಡಿ, ಈ ಕಡೆ ಮಾಡ್ತೀನಿ. -1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 6. -1 ಅಂತಂದ್ರೆ ಎಷ್ಟಾಯ್ತು, -2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 6. ಇದರ ಅರ್ಥ ಏನು, ಯಾವ ಸಂಖ್ಯೆಯಲ್ಲಿ 2 ಕಳೆದಾಗ ಆಗುತ್ತೆ. ಸೊ ದಟ್ ಮೀನ್ಸ್ 8 ಒಳಗಡೆ 2 ಕಳೆದಾಗ ಆನ್ಸರ್ ಏನ್ ಬರುತ್ತೆ, ಆನ್ಸರ್ ಬರುತ್ತೆ. ಸೊ ನಾವು ಮೊದಲಕ್ಕೆ ಎಕ್ಸ್ ನ ಬೆಲೆ y ನ ಬೆಲೆ ಏನು ತಗೊಂಡ್ವಿ, -1. ಇಲ್ಲ ಉತ್ತರ ಏನ್ ಬಂತಪ್ಪ ಅಂತಂದ್ರೆ ನಮಗೆ ಎಕ್ಸ್ ನ ಬೆಲೆ +8 ಬಂತು. ಸೊ ಅವಾಗಲೇ ಮಾಡಿದ್ವಲ್ಲ ಸೇಮ್ ವಿದ್ಯಾರ್ಥಿಗಳೇ, ಅದೇ ರೀತಿ ತಾವು ವಿಡಿಯೋನ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ, ಸ್ಕಿಪ್ ಮಾಡದೆ ಇರೋ ರೀತಿ ಒಳಗಡೆ ತಾವು ನೋಡ್ತಾ ಹೋದಾಗ ನಿಮಗೆ 100% ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ ಈಸಿಯಾಗಿ ತಿಳಿತಾ ಹೋಗುತ್ತೆ. ಸೊ ನಾವು ಹೇಳೋದು ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ, ನಮ್ಮ ಒಂದು ಕಮ್ಯುನಿಕೇಶನ್ ನಿಮ್ ಜೊತೆ. ಸೊ ಒಂದು ಕೆಲವೊಮ್ಮೆ ಏನಾಗುತ್ತೆಪ್ಪ ಅಂತಂದ್ರೆ ವಿಷಯ ವಿಶ್ಲೇಷಣೆಯ ಒಂದು ಸರಿಯಾದ ರೀತಿಯಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಸೊ ಒಂದು ವಾಕ್ಯಗಳು ನಾನು ಹೇಳ್ತಾ ಇರೋದು ನಿಮ್ಗೆ ತಿಳಿತಾ ಇಲ್ಲಪ್ಪ ಅಂತಂತಂದ್ರೆ ಕೆಲವೊಮ್ಮೆ ಹೋಗ್ತಾ ಇಲ್ಲ. ನಾವು ಮೋರ್ ಇಂಟ್ರೆಸ್ಟಿಂಗ್ ಮಾಡಿ ನಿಮಗೆ ಹೇಳುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಸೊ ಆದಷ್ಟು ನಮ್ಮ ಪ್ರಯತ್ನಿಗೆ ತಾವು ಥ್ಯಾಂಕ್ಸ್ ಯಾವ ರೀತಿ ಒಂದು ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಬಯಸಲ್ಲ, ಆದ್ರೂ ತಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಅವಾಗಲೇ ಹೇಳಿರೋ 3 ವರ್ಡ್ಗಳು. ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸೊ ಆಲ್ರೆಡಿ ಇದಕ್ಕೂ ತಾವೇನ್ ಮಾಡಿಪ್ಪ ಅಂತಂದ್ರೆ ಗ್ರಾಫ್ ಅನ್ನ ಹಾಕಿ. ಸೊ ಅವಾಗಲೇ ಹೇಳಿದ್ದೀನಿ. ಸೊ ಈ ಒಂದು ಸಮ್ಮನ್ನ ನೀವೇನ್ ಮಾಡಿರ್ಬೇಕಾಗಿರುತ್ತಪ್ಪ ಅಂತಂದ್ರೆ, ಸೊ ಆಲ್ರೆಡಿ ನಾನು ವ್ಯಾಲ್ಯೂಸ್ ಗಳನ್ನ ಫೈಂಡ್ ಔಟ್ ಮಾಡಿದ್ದೀನಿ, ಇಲ್ಲೇನ್ ಮಾಡಿದ್ದೀನಿ ಫೈಂಡ್ ಔಟ್ ಮಾಡಿದ್ದೀನಿ. ಸೊ ತಾವು ನೀಟಾಗಿ ಏನ್ ಮಾಡಿ ಈ ಒಂದು ಸಮ್ಮಿಗೆ ಗ್ರಾಫ್ ಹಾಕಿ ಅಂತ ಹೇಳ್ತಾ, ಸೊ ನಾವು ಮುಂದಿನ ಒಂದು ಕಾನ್ಸೆಪ್ಟಿಗೆ ಬರ್ತೀವಿ. ಸೊ ಅದುವೇ ಇನ್ನೊಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಲೆಸನ್ ಅಲ್ಲಿರುವಂತಹ ಸೊ 2 ಮೆಥಡ್ಗಳು. ಏನ್ 2 ಮೆಥಡ್ಗಳು? ಸೊ ಅವಾಗಲೇ ನಾವು ಗ್ರಾಫಿನ ಮೂಲಕ ಎಕ್ಸ್ ಮತ್ತು ವೈ ನ ಬೆಲೆಗಳನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಯಾವುದ್ರ ಮೂಲಕ ಫೈಂಡ್ ಔಟ್ ಮಾಡ್ತೀವಿ, ಒಂದು ಮೆಥಡ್ ಇದೆ. ಯಾವ ರೀತಿ ಮಾಡ್ತೀವಿ, ಈ ಎಲಿಮಿನೇಷನ್ ಅಂತಂದ್ರೆ ಒಡೆದು ಹಾಕು. ಯಾವ ಒಂದು ಮೆಥಡ್ ಅಪ್ಪ, ಇಲ್ಲಿ ಒಡೆದು ಹಾಕುವ ಒಂದು ಮೆಥಡ್ ಅಂತ ಮಾಡ್ತೀವಿ. ಯಾವ ರೀತಿ ಒಡೆದು ಹಾಕ್ತಿವಿ, ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಕೊಟ್ಟಿರುವ ಇಕ್ವೇಶನ್ ಗಳನ್ನ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಸ್ಟೆಪ್ 1 ಕರೆಕ್ಟ್ ದ ಎಕ್ಸ್ ವೇರಿಯೇಬಲ್ ಟರ್ಮ್ ಅಂತ ಇದೆ. ಸೊ ನಾವಿಲ್ಲಿ ಏನ್ ಮಾಡೋಣ, ಇದೊಂದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ರು, 2x - 3y ಇಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ರು. ಸೊ ಇವುಗಳನ್ನ ಏನ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2 ಅಂತೇಳಿ ಮೊದಲು ಬರ್ಕೊಂಡಾದ್ಮೇಲೆ ಸ್ಟೆಪ್ 1 ಅನ್ನ ಅಬ್ಸರ್ವ್ ಮಾಡೋಣ. ಅಂತಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂಗಳನ್ನ ಏನ್ ಮಾಡ್ಕೋಬೇಕು, ಎರಡೂ ಕಡೆ ಸೇಮ್ ಬರುವ ರೀತಿ ಒಳಗಡೆ ಬರ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ಸೇಮ್ ರೀತಿ ಬರೋದಂತೇಳಿ ಇಲ್ಲಿ 2 ಮ್ಯಾಟರ್ ಆಗುತ್ತೆ. ಒಂದು ಎಕ್ಸ್ ನ ಕೋಯಿಫಿಷಿಯಂಟ್ ಈಕ್ವಲ್ ಆಗಿರಬೇಕು, ಅದೇ ರೀತಿ ಎಕ್ಸ್ ಗೆ ಯಾವ ಸೈನ್ ಇದೆ ಅಂತಂದ್ರೆ ಇಕ್ವೇಶನ್ 1 ಮತ್ತು ಇಕ್ವೇಶನ್ ಬೋತ್ ಇಕ್ವೇಶನ್ ಹ್ಯಾವಿಂಗ್ ಸೇಮ್ ಸೈನ್ ಅಂಡ್ ಬೋತ್ ಇಕ್ವೇಶನ್
ಹ್ಯಾವಿಂಗ್ ಸಾರಿ ಏನು ಆ ಒಂದು ಇಕ್ವೇಶನ್ ಒಳಗಡೆ ಎಕ್ಸ್ ಗೆ ಸೇಮ್ ಸೈನ್ ಇರಬೇಕಾಗಿರುತ್ತೆ. ಅದೇ ರೀತಿ ಅದ್ರ ಕೋಯಿಫಿಷಿಯಂಟ್ ಸೇಮ್ ಆಗಿರ್ಬೇಕು. ಹಾಗಿತ್ತಪ್ಪ ಅಂದ್ರೆ ಕೆಳಗಡೆ ಇರುವ ಒಂದು ಇಕ್ವೇಶನ್ ಅದ ಎರಡನ್ನ ಅದು ಇಕ್ವೇಶನ್ ಒಂದರೊಂದಿಗೆ ನಾವೇನ್ ಮಾಡೋಣ ಮಲ್ಟಿಪ್ಲೈ ಮಾಡೋಣ. ಅದೇ ರೀತಿ ಮೇಲ್ಗಡೆ ಇರುವ ಒಂದು ಇಕ್ವೇಶನ್ ಅಂತಂದ್ರೆ ಎಕ್ಸ್ ನ ವ್ಯಾಲ್ಯೂವನ್ನ ಕೆಳಗಡೆ ಇರುವ ಇಕ್ವೇಶನ್ 2 ಒಂದಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಮಲ್ಟಿಪ್ಲೈ ಮಾಡೋಣ. ನೋಡಿ ಎಷ್ಟು ನೀಟಾಗಿ 2x ಬಂತು. ಸೊ ಅದೇ 2y ಪ್ಲಸ್ 2y ಬಂತು. ಸೊ 2 5 ಏನ್ ಬರುತ್ತೆ ಆನ್ಸರ್ 2 5 10 ಬಂತು. ಅದೇ ರೀತಿ 1ರಿಂದ 3 ಮಲ್ಟಿಪ್ಲೈ ಮಾಡಿದಾಗ ಇದನ್ನ ಮಲ್ಟಿಪ್ಲೈ ಮಾಡು, ಅದೇ ರೀತಿ ಇದನ್ನ ಮಲ್ಟಿಪ್ಲೈ ಮಾಡು, ಅದೇ ರೀತಿ ಇದನ್ನ ಮಲ್ಟಿಪ್ಲೈ ಮಾಡು. 1ರಿಂದ ಏನ್ ಮಲ್ಟಿಪ್ಲೈ ಮಾಡಿರ್ತೀವಿ ಅದೇ ಬಂದಿರುತ್ತೆ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಈ ಕಡೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ 1ನೇ ಸ್ಟೆಪ್ ಏನು, ಅವುಗಳಿಗೆ ಹೆಸರು ಇಡುವ ಕಾರ್ಯಕ್ರಮ. ಸೊ ಏನು ಕಾರ್ಯಕ್ರಮ, ಇಕ್ವೇಶನ್ 1 ಮೊದಲನೇದ ಹೆಸರು, ಇಕ್ವೇಶನ್ 2 ಎರಡನೇದ್ರ ಹೆಸರು. ಸೊ ಸ್ಟೆಪ್ 1 ಏನ್ ಮಾಡ್ಕೋಬೇಕು, ಎಕ್ಸ್ ನ ವೇರಿಯೇಬಲ್ ಅಂತ ಎಕ್ಸ್ ನ ಒಂದು ವೇರಿಯೇಬಲ್ ನ ಸೈನ್ ಆಮೇಲೆ ಕೊಯಿಫಿಷಿಯಂಟ್ ನ ಈಕ್ವಲ್ ಮಾಡ್ಕೋಬೇಕು. ಇಲ್ಲ ಆಲ್ರೆಡಿ ಎಕ್ಸ್ ದ ಸೈನ್ ಗಳು ಏನಿದಾವಪ್ಪ ಅಂತಂದ್ರೆ ಪಾಸಿಟಿವ್ ಅಲ್ಲಿ ಇದಾವೆ. ಸೊ ಜಸ್ಟ್ ನಾವು ವೇರಿಯೇಬಲ್ ಗಳನ್ನ ಚೇಂಜ್ ಮಾಡ್ಕೋಬೇಕು, ಸಾರಿ ಕೊಯಿಫಿಷಿಯಂಟ್ ಅನ್ನ ಸರಿ ಮಾಡ್ಕೋಬೇಕಾಗಿದೆ. ಕೆಳಗಡೆ ಇರುವ ಎಕ್ಸ್ ನ ಕೊಯಿಫಿಷಿಯಂಟ್ ಆ ಎರಡನ್ನ ಇಕ್ವೇಶನ್ 1ಕ್ಕೆ ಮಲ್ಟಿಪ್ಲೈ ಮಾಡ್ಕೊ, ಮೇಲ್ಗಡೆ ಇರುವ ಎಕ್ಸ್ ನ ಕೊಯಿಫಿಷಿಯಂಟ್ ಅನ್ನ ಅದನ್ನ ಕೆಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿನ್ ಕಂಪ್ಲೀಟ್ ಆಗಿ ಸಿಕ್ತು. ಇಷ್ಟೆಲ್ಲ ಆನ್ಸರ್ ಬಂದಾದ್ಮೇಲೆ ಅವು ಎರಡು ಇಕ್ವೇಶನ್ ಗೆ ಸೇರಿಸಿ ಒಂದು ಅಡ್ಡಗೆರೆ ಹಾರಿಜೆಂಟಲ್ ಲೈನ್ ಅನ್ನ ಎಳ್ಕೊಂಡಾಗ ನೀನ್ ಒಂದು ಕೆಲಸ ಮಾಡ್ಬೇಕು. ಸೇಮ್ ಅದೇನ್ ಆನ್ಸರ್ ಬಂದಿತ್ವಲ್ಲ, ಸೊ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ಮೇಲ್ವರ್ಗ ಮಾಡ್ಕೊಂಡು 1 ಇಂದ ಮಲ್ಟಿಪ್ಲೈ ಕೆಳಗಡೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ 2x ಗಳ ಮುಂದೆ ಏನಿಲ್ಲ ಅಂತಂದ್ರೆ ಪ್ಲಸ್ ಇತ್ತು. ಸೊ ಅದನ್ನ ಅಪೋಸಿಟ್ ಆಗಿ ನೀನ್ ಮಾಡ್ಕೋಬೇಕು, ಇಲ್ಲೇ ಮೈನಸ್ ಇದೆ ಅಂತ ಬಳಸ್ಬೇಕು. ಇಲ್ಲಿ ಮೈನಸ್ ಇದ್ರೆ ನೀನೇ ಅಂತ ತಿಳ್ಕೊಬೇಕಪ್ಪ ಅಂತಂದ್ರೆ ಪ್ಲಸ್ ಅಲ್ಲಿ ಚೇಂಜ್ ಆಗಿದೆ. ಇಲ್ಲಿ ಪ್ಲಸ್ ಇತ್ತಂದ್ರೆ 4 ನ ಎದುರುಗಡೆ ಪ್ಲಸ್ ಇತ್ತಪ್ಪ ಅಂತಂದ್ರೆ ಇವಾಗ ಅದರ ಸೈನ್ ಏನಾಗಿದೆ ಮೈನಸ್ ಆಗಿ ಚೇಂಜ್ ಆಗಿದೆ ಅಂತ ಹೇಳಿ ತಿಳ್ಕೊಬೇಕು. ಸೊ ಇಲ್ಲಿ ನೋಡಿ ಪ್ಲಸ್ 2x ಇವಾಗ ಅದು ಯಾವ ರೂಪದೊಳಗಡೆ ಯಾವ ಸೈನ್ ರೂಪದೊಳಗಿದೆ ಮೈನಸ್ ಇದೆ. ಸೊ ಪ್ಲಸ್ 2x ಒಳಗೆ ಮೈನಸ್ 2x ಒಳಗಡೆ ಏನ್ ಸಿಕ್ತು 0 ಸಿಕ್ತಿಲ್ಲ ನನಗೆ. ಅದೇ ಈ ಕಡೆ ನೋಡು ಪ್ಲಸ್ 2y ಇಲ್ಲಿ ಏನಾಗಿದೆ ಪ್ಲಸ್ 3y, ಎರಡಕ್ಕೂ ಪ್ಲಸ್ ಪ್ಲಸ್ ಇದೆ. ಸೊ ಅದಕ್ಕಾಗಿ ಆನ್ಸರ್ ಏನ್ ಬಂತು ಪ್ಲಸ್ 5y ಬಂತು. ಏನ್ ಬಂತು ಆನ್ಸರ್ ಪ್ಲಸ್ 5y. ಇಲ್ಲಿ ನೋಡು 10 ಗೆ ಪ್ಲಸ್ ಸೈನ್ ಇದೆ, 4 ಗೆ ಮೈನಸ್ ಸೈನ್ ಇದೆ. ಸೊ 10ರಲ್ಲಿ 4 ಕಳೆದಾಗ 6 ಬಂತು. ಸೊ ಅಗೇನ್ ಆ 5 ನ LHS ಇಂತ್ರ RHS ಕಳಿಸಿದ್ರೆ ಏನಾಗುತ್ತೆಪ್ಪ ಅಂತಂದ್ರೆ ಡಿವೈಡೆಡ್ ಬೈ 6/5 ಆಗುತ್ತೆ. ಸೊ ನೀಟಾಗಿ ಹೇಳಿದ್ದೀನಿ. ಸೊ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಹೇಳಿ ಭಾವಿಸಿದ್ದೀನಿ ವಿದ್ಯಾರ್ಥಿಗಳೇ. ಈ ಕಡೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಇವಾಗ y ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡ್ವಿ ಯಾವ ಒಂದು ಎಲಿಮಿನೇಷನ್ ಮೆಥಡ್ ಇಂತ್ರ. ಸೊ ನೆಕ್ಸ್ಟ್ ನಾವು ಯಾವ ಒಂದು ಮೆಥಡ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಇವಾಗ ಎಕ್ಸ್ ನ ವ್ಯಾಲ್ಯೂ ಒಂದು ಬೇರೆ ಫೈಂಡ್ ಔಟ್ ಮಾಡ್ಕೋಬೇಕು. ಎಕ್ಸ್ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕಂತಂದ್ರೆ ನೀನು ಕೊಟ್ಟಿರುವ ಎರಡು ಹೆಸರುಗಳಲ್ಲಿ ಯಾವುದು ನಿಮಗೆ ಸಣ್ಣದಾಗಿ ಕಾಣ್ತಿದೆ. ಸೊ ಇಕ್ವೇಶನ್ 1 ಚಿಕ್ಕದಾಗಿ ಕಾಣಿಸ್ತಿದೆ, ಇಕ್ವೇಶನ್ 2 ಮೋಸ್ಟ್ ಮ್ಯಾಕ್ಸಿಮಮ್ ತಮ್ಗೆಲ್ಲರಿಗೂ ಇಕ್ವೇಶನ್ 1 ಚಿಕ್ಕದಾಗಿ ಕಾಣಿಸ್ತಿದೆ. x + y = 5 ಭಾಳ ಸಿಂಪಲ್. ಸೊ ಆ ಒಂದು ಇಕ್ವೇಶನ್ ತಗೋ, ಪುಟ್ y ವ್ಯಾಲ್ಯೂ ಇನ್ ಇಕ್ವೇಶನ್ 5 ಅಂತಂದ್ರೆ ಇಕ್ವೇಶನ್ 1 ಅಂದ್ರೆ ಇಕ್ವೇಶನ್ 1 ಅಂತಂದ್ರೆ ಏನು x + y = 5. ಅದರಲ್ಲಿ y ನ ವ್ಯಾಲ್ಯೂ ಆಲ್ರೆಡಿ ಬಂದಿದೆ 6/5, ಅದನ್ನ ಬರ್ಕೊ. ಸೊ ಅದನ್ನ ಬರ್ಕೊಂಡಾಗ ಏನಾಯ್ತು LHS ಇಂತ್ರ RHS ಕಳಿಸು, RHS ಕಳೆದಾಗ ಏನಾಯ್ತು ಪ್ಲಸ್ ಇದ್ದಿದ್ದೇನಾಯ್ತು ಮೈನಸ್ ಆಗಿ ಅದೇನಾಯ್ತು ಚೇಂಜ್ ಆಯ್ತು. ಹಾಗಿದ್ರೆ ಮೈನಸ್ ಆಗಿ ಚೇಂಜ್ ಆಯ್ತಪ್ಪ ಅಂತಂತಂದ್ರೆ ಒಂದು ಸಂಖ್ಯೆ ನಾರ್ಮಲ್ ಫಾರ್ಮ್ ಅಲ್ಲಿ ಇದೆ, ಇನ್ನೊಂದು ಸಂಖ್ಯೆ p/q ಫಾರ್ಮ್ ಅಲ್ಲಿ ಇದೆ. ಅಂದ್ರೆ ಡೆಫಿನೆಟ್ ವಿ ಗೋ ಥ್ರೂ LCM. ನಾವು LCM ತಗೋ ಡಿನಾಮಿನೇಟರ್ ಟರ್ಮ್ಸ್ 5 ಮತ್ತು 1 ಏನ್ ಮಾಡೋದಪ್ಪ ಅಂತಂದ್ರೆ ಮಲ್ಟಿಪ್ಲೈ ಮಾಡೋಣ. 5 1s 5 ಬರ್ಕೊಂಡ್ವಿ. ಈ 5 ಇದರ ಮೇಲೆ, ಈ 1 ಇದರ ಮೇಲೆ ಅಂದ್ರೆ ಕ್ರಾಸ್ ಆಗಿ ಈ 5 ನ ಆ 5 ತಲೆ ಮೇಲೆ ಇಟ್ಟು ಈ 1 ನ 6 ರ ಮೇಲೆ. ಆಮೇಲೆ ಈ 5 ಮತ್ತು 1 ಏನ್ ಮಾಡ್ಕೊಳ್ಳೋಣ, ಸಾರಿ 5 × 5 ಮಲ್ಟಿಪ್ಲೈ ಮಾಡೋಣ, 1 × 6 ನ ಮಲ್ಟಿಪ್ಲೈ ಮಾಡೋಣ. 5 5s ಆನ್ಸರ್ 25, 6 1s ಆನ್ಸರ್ 6. ಇನ್ ಬಿಟ್ವೀನ್ ಯಾವ ಸೈನ್ ಇತ್ತು ಮೈನಸ್ ಸೈನ್ ಇತ್ತು. ಸೊ ಆ ಒಂದು ಮೈನಸ್ ಸೈನ್ ಹಾಕೊಂಡ್ವಿ. ಸೊ ಯಾವ ರೀತಿ ಮಾಡ್ಕೊಂಡ್ವಿ ನಾವು LCM ಅನ್ನ ಫೈಂಡ್ ಔಟ್ ಮಾಡುವುದರ ಮೂಲಕ ಮಾಡ್ಕೊಂಡು 25 - 6 ಮಾಡಿದಾಗ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ 19/5 ಬಂತು. ಸೊ ಇಷ್ಟೇ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂತಂದ್ರೆ ಏನು ಯಾವುದೇ ಇಕ್ವೇಶನ್ ಅನ್ಕೊಳ್ಳಿ, ನಾಮಕರಣ 1ನೇ ಸ್ಟೆಪ್ ಅಲ್ಲಿ ನಾಮಕರಣ ಮಾಡಿ ಅಲ್ಲಿ ನೀವು ಏನ್ ಮಾಡ್ಕೊಳಕ್ ಪ್ರಯತ್ನ ಪಡ್ರಿಪ್ಪ ಅಂತಂದ್ರೆ ಎಕ್ಸ್ ನ ಸೈನ್ ಆಮೇಲೆ ಎಕ್ಸ್ ಇರುವ ಕೊಯಿಫಿಷಿಯಂಟ್ ಗಳನ್ನ ಸರಿ ಮಾಡ್ಕೋಬೇಕಪ್ಪ ಅಂತಂದ್ರೆ 1ನೇದರ ವ್ಯಾಲ್ಯೂನ 2ಕ್ಕೆ ಮಲ್ಟಿಪ್ಲೈ ಮಾಡ್ಕೋರಿ, 2ನೇ ಇಕ್ವೇಶನ್ ಅದ ವ್ಯಾಲ್ಯೂನ 1ನೇ ಇಕ್ವೇಶನ್ ನೊಂದಿಗೆ ಮಲ್ಟಿಪ್ಲೈ ಮಾಡ್ಕೊಂಡಾದ್ಮೇಲೆ 1ರಲ್ಲಿ 1 ಕಳಿಬೇಕಾಗುತ್ತೆ. ಸೊ ನೀಟಾಗಿ ಹಚ್ಕೊಂಡು
ಕೆಳಗಡೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಂತೀವಿ. ಸೊ ಮಾಡ್ಕೊಂಡಾಗ ನಿಮ್ಗೆ ಮೊದಲನೇದಾಗಿ ಯಾವ್ದು ಆನ್ಸರ್ ಸಿಗುತ್ತೆಪ್ಪ ಅಂದ್ರೆ ವಾಯ್ ಸಿಗುತ್ತೆ. ಸೊ ಬಂದಿರೋಂಥ ವಾಯ್ ಆನ್ಸರ್ ಅನ್ನ ನಿಮ್ಗೆ ಯಾವ್ದು ಈಸಿ ಇಕ್ವೇಶನ್ ಅಂತ ಕಾಣ್ತಾ ಇದೆ, ಸೊ ಅದರಲ್ಲಿ ಹಾಕಿ ಆ ವಾಯ್ನ ಬೆಲೆನ ನೆಕ್ಸ್ಟ್ ನಿಮಗೆ ಏನ್ ಸಿಗುತ್ತದೆ, ಯು ಡೆಫಿನೆಟ್ಲಿ ಗೆಟ್ ದ ಎಕ್ಸ್ ವ್ಯಾಲ್ಯೂ ಹಿಯರ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಅದೇ ರೀತಿ ಇನ್ನೊಂದು ಕ್ವಶನ್ ಇದೆ, ಇಲ್ಲೊಂದು ಸ್ವಲ್ಪ ಈಸಿ ಇತ್ತು, ಇಲ್ಲೊಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡ್ಕೊಂಡು ಮಾಡಿದ್ದೀನಿ. ಏನ್ ಮಾಡಿದ್ದೀನಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 3 ಇದೆ, ಇಲ್ಲೇ 2 ಇದೆ, ಇವೆರಡು ಸೇಮ್ ಇದಾವೆ. ಸೊ ಮೊದಲನೇ ಸ್ಟೆಪ್ ಏನು, ಹೆಸರು ಕೊಡುವ ಕಾರ್ಯಕ್ರಮ. ಹೆಸರು ಕೊಟ್ಟು, ಹೆಸರು ಕೊಟ್ಟಾದ್ಮೇಲೆ ಇಲ್ಲಿ ನೋಡಿ ಯಾವಾಗಲೂ ನಾನು ಹೇಳಿದ್ದೀನಿ ಎಕ್ಸ್ ಅನ್ನ ಸರಿ ಮಾಡ್ಕೊಳ್ಳೋಣ. ಅದರಲ್ಲಿ ಎಕ್ಸ್ ಎರಡು ಪಾಸಿಟಿವ್ ಸೈನ್ ಒಳಗಡೆ ಯಾವುದೇ ಅಭ್ಯಂತರ ಇಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಅವುಗಳ ಕೊಯಿಫಿಷಿಯಂಟ್ ಸರಿ ಮಾಡಬೇಕು. ಇಲ್ಲಿದೆ 3, ಇಲ್ಲಿದೆ 2, ಸೇಮ್ ಇಲ್ಲ, ಹಾಗಾಗಿ ಸರಿ ಮಾಡ್ಕೋಬೇಕಪ್ಪ. ಈ 3ಅನ್ನ ಇಕ್ವೇಶನ್ 2 ಮಲ್ಟಿಪ್ಲೈ ಮಾಡ್ಕೊ. ಇಲ್ಲಿರುವ ಒಂದು 2ಅನ್ನ ಇಕ್ವೇಶನ್ 1 ಮಲ್ಟಿಪ್ಲೈ ಮಾಡಿದಾಗ ನಿನಗೇನು ಸಿಕ್ತು, 2 3 6x. ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಈ 2 ಮತ್ತು 3ನ ಏನ್ ಮಾಡ್ಕೋಬೇಕು, ಮಲ್ಟಿಪ್ಲೈ ಮಾಡ್ಕೊ. ಮಂಡಾಗ ಏನ್ ಸಿಗುತ್ತೆ ನಿನಗೆ 6x ಸಿಗುತ್ತೆ. ನೆಕ್ಸ್ಟ್ ಈ 4y ನ 2 ಮಲ್ಟಿಪ್ಲೈ ಮಾಡಿದಾಗ 8y ಸಿಕ್ತು. ಈ 10 ನ 2 ಮಲ್ಟಿಪ್ಲೈ ಮಾಡಿದಾಗ 20 ಸಿಕ್ತು. ಅದೇ ರೀತಿ ಈ ಅಗೇನ್ 2x ನ 3 ಮಲ್ಟಿಪ್ಲೈ ಮಾಡಿದಾಗ 6x. ಅದೇ ರೀತಿ 2y ನ 3 ಮಲ್ಟಿಪ್ಲೈ ಮಾಡಿದಾಗ -6y. ಅದೇ ರೀತಿ 2 ನ 3 ಮಲ್ಟಿಪ್ಲೈ ಮಾಡಿದಾಗ 6. ಇಷ್ಟೆಲ್ಲ ಆದ್ಮೇಲೆ ನಾವು ಒಂದು ಅಡ್ಡ ರೇಖೆಯನ್ನು ಹಾಕೊಂಡು, ಇವಾಗ ಇಲ್ಲಿ +6 ಇತ್ತಪ್ಪ ಅಂತಂದ್ರೆ ಅದನ್ನ -6 ಅಂತ ಕನ್ಸಿಡರ್ ಮಾಡಿ, ಮೈನಸ್ ಇತ್ತಪ್ಪ ಅಂತಂದ್ರೆ ಪ್ಲಸ್ ಅಂತ ಕನ್ಸಿಡರ್ ಮಾಡಿ, ಪ್ಲಸ್ ಇತ್ತಪ್ಪ ಅಂತಂದ್ರೆ ಮೈನಸ್ ಅಂತೇಳಿ ಕನ್ಸಿಡರ್ ಮಾಡಿ. ಮೈನಸ್ ಅಂತ ಮಾಡಿದಾಗ +6x -6x ಎರಡು ಕ್ಯಾನ್ಸಲ್ ಆದವು. ಇಲ್ಲಿ ನೋಡಿ ಎರಡಕ್ಕೂ ಯಾವ ಸೈನ್ ಇದೆ, ಇವಾಗ ಪಾಸಿಟಿವ್ ಸೈನ್ ಇದೆ. ಸೊ 8y + 6y ಎಷ್ಟು ಬಂತು, 14y. ಆಮೇಲೆ 20 ಒಳಗಡೆ 6 ಅನ್ನ ಕಳೆದಾಗ ಎಷ್ಟು ಬಂತು, +14 ಬಂತು. ಸೊ ಅಗೇನ್ 4 LHS to RHS ಹೋದ್ರೆ ಏನಾಯ್ತು, ಡಿವೈಡೆಡ್ ಬೈ 14 ಆಯ್ತು. 14 1s 14 1s. ನೋಡಿ ಕ್ವಶನ್ ಇಕ್ವೇಶನ್ ನೋಡಿದಾಗ ವಾಯ್ನ ಆನ್ಸರ್ ಏನ್ ಬರ್ಬೇಕಾದ್ರು ಆವಾಗಲೇ ರೀತಿ ಒಂದು ಫ್ರಾಕ್ಷನ್ ರೂಪದೊಳಗೆ ಬರ್ಬೇಕಾಗಿತ್ತು. ಸೊ ಇಲ್ಲಿ ದೊಡ್ಡ ದೊಡ್ಡ ಇಕ್ವೇಶನ್ಗಳು ಇದ್ರೂ ಸಹಿತ ಆನ್ಸರ್ ಚಿಕ್ಕದಾಗಿ ಬಂದಿದೆ. ಸೊ ಅದೇ ರೀತಿ ಬಂದಿರೋ ವಾಯ್ ವ್ಯಾಲ್ಯೂ ನಿಮಗೆ ಯಾವ್ದು ಸರಿ ಅನ್ಸುತ್ತೆ, ಇಕ್ವೇಶನ್ 1 ಆದ್ರೂ ತಗೊಳ್ಳಿ, ಇಕ್ವೇಶನ್ 2 ಆದ್ರೂ ತಗೊಳ್ಳಿ, ಸರಿಯಾಗಿ ಹಾಕಿ. ನಾ ಇಲ್ಲಿ ನೋಡಿ ಇಕ್ವೇಶನ್ 1 ಅನ್ನ ತಗೊಂಡು y ಪ್ಲೇಸ್ ಅಲ್ಲಿ 1 ವ್ಯಾಲ್ಯೂ ಬಂದು 4 1s 4 +4 LHS ಇಂದ RHS ಹೋದ್ರೆ -4 ಆಯ್ತು. 10 ಒಳಗೆ 4 ಹೋಯ್ತು 6. 3 ಮತ್ತು x ನಡುವೆ ಯಾವ ಒಂದು ರಿಲೇಷನ್ ಇದೆ, ಮಲ್ಟಿಪ್ಲಿಕೇಶನ್. ಆ 3 LHS ಇಂದ RHS ಬಂದ್ರೆ ಅದೇನಾಗುತ್ತೆಪ್ಪ ಅಂತಂದ್ರೆ ಡಿನಾಮಿನೇಟರ್ ಪ್ಲೇಸ್ ಒಳಗಡೆ ಹೋಗುತ್ತೆ. ಸೊ ದಟ್ you will get here 3 1s 3 3 2s 6 3 2s 6 ಆಯ್ತು. ಸೊ ಎಕ್ಸ್ ನ ಆನ್ಸರ್ ಸಿಕ್ತು, y ನ ಆನ್ಸರ್ ಸಿಕ್ತು. ಸೊ ಈ ರೀತಿ ಆದಷ್ಟು ಅತಿ ಹೆಚ್ಚಾಗಿ ಏನ್ ಕೇಳಿದಾರೆಪ್ಪ ಅಂತಂದ್ರೆ ಎಕ್ಸಾಮಿನೇಷನ್ ಒಳಗಡೆ ಎಲಿಮಿನೇಷನ್ ಮೆಥಡ್ ಇಂತ ತಾವೆಲ್ಲರೂ ಏನ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ, ಆ ಒಂದು ಎಕ್ಸ್ ಮತ್ತು y ನ ಬೆಲೆಯನ್ನ ಫೈಂಡ್ ಮಾಡಕ್ ಹೇಳಿದ್ದಾರೆ. ಸೊ ಇನ್ನು ಉಳಿದಿರೋ ಒಂದು ಕ್ವಶನ್ಸ್ ಗಳನ್ನ ತಾವೆಲ್ಲರೂ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ರಿ, ಅಥವಾ ಪ್ರೀವಿಯಸ್ ಇರೋ ಕ್ವಶನ್ ಬ್ಯಾಂಕ್ ಸಿಕ್ಕಿರಪ್ಪ ಅಂತಂದ್ರೆ ಅದ್ಲಿಂತ ತಾವೆಲ್ಲರೂ ಏನ್ ಮಾಡಿ ರೆಫರ್ ಮಾಡ್ತಾ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಏನ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಒಂಥರ ಏನ್ ಮಾಡ್ದಪ್ಪ, ಅಡಿಗೆ ಮಾಡಿದ್ರಗತ್ತೆ. ಒಂಥರ ಏನ್ ಮಾಡಿದ್ರಗತ್ತೆ, ಅಡಿಗೆ ಮಾಡಿದ್ರಗತ್ತೆ. ಯಾವ ರೀತಿ, ಸೊ ಅವಾಗ್ಲೇದು ಒಂದ್ ಮೆಥಡ್ ಏನ್ ಮಾಡ್ಕೊಳ್ಳೋಣಪ್ಪ, ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. ಮೊದಲನೇದು ಏನಪ್ಪ, ಅಡಿಗೆ ಮಾಡ್ತಿದೀವಿ ಅಂತ ಅಡಿಗೆ ಒಂದು ಹೆಸರು ಕೊಡಬೇಕು. ಸೊ ಹೆಸರಿಡುವ ಕಾರ್ಯಕ್ರಮ ಬಂದಿರುವ 2 ಇಕ್ವೇಶನ್ ಗಳಿಗೆ ಒಂದೊಂದು ಹೆಸರು ಕೊಡೋಣ. ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2 ಅಂತೇಳಿ ಹೆಸರು ಕೊಟ್ವಿ. ಸೊ ಯಾವ್ದ್ರಲ್ಲಿ ಯಾವ್ದು ನಿಮ್ಗೆ ಸರಿ ಅನ್ಸುತ್ತೆ ಆ ಇಕ್ವೇಶನ್ ಆಯ್ಕೆ ಮಾಡ್ಕೊಳ್ಳೋದು ಕರ್ತವ್ಯ ನಿಮ್ದು. ನಾನು ಇಲ್ಲಿ ಸ್ಟೆಪ್ 1 ಪಿಕ್ ಸಿಂಪಲ್ ಇಕ್ವೇಶನ್, ಯಾವ್ದಾದ್ರು ಒಂದು ಈಸಿ ಒಂದು ಇಕ್ವೇಶನ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ x + y = 4. ಇಲ್ಲೇ ನೀವು x ನ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅಂದ್ರೆ ಯಾವ್ದಾದ್ರು ಒಂದು ಈಸಿ ಇಕ್ವೇಶನ್ ತಗೊಂಡು x ನ ವ್ಯಾಲ್ಯೂವನ್ನ ಫೈಂಡ್ ಮಾಡ್ಕೋರಿ. ಅಂದ್ರೆ +y LHS ಇಂದ RHS ಹೋದ್ರೆ -y ಸಿಕ್ತು. ಸೊ 1 2 3ನೇ ಇಕ್ವೇಶನ್ ಒಂದು ಸಿಕ್ತು. ಸೊ x ಅಂತಂದ್ರೆ ಏನಂತ ಕನ್ಸಿಡರ್ ಆಯ್ತು, 14 - y. ಸೊ ಒಂದ್ ಕಡೆ ಮಸಾಲಾ ರೆಡಿ ಆಯ್ತು. ಈ ಮಸಾಲಾನ ತಗೊಂಡು ಏನ್ ಮಾಡ್ರಿಪ್ಪ ಅಂದ್ರೆ ಯಾವ ಒಂದು ಇಕ್ವೇಶನ್ ಆಯ್ಕೆ ಮಾಡಿರ್ತಾರಲ್ಲ ಅದನ್ನ ಬಿಟ್ಟು 2ನೇ ಇಕ್ವೇಶನ್ ಒಳಗಡೆ ಈ x ನ ಬೆಲೆಯನ್ನ ಹಾಕ್ತಾ ಹೋಗಿ. ನೋಡ್ರಿ ಸೆಕೆಂಡ್ ಸ್ಟೆಪ್, ಪುಟ್ ದಿಸ್ x ವ್ಯಾಲ್ಯೂ ಇನ್ ಇಕ್ವೇಶನ್ 2. ನಾವು 1ನೇ ಇಕ್ವೇಶನ್ ಇಂದ ತಗೊಂಡು x ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಸೊ ಅದನ್ನ ಇವಾಗ ಇಕ್ವೇಶನ್ 2 ಅಲ್ಲಿ ಹಾಕ್ಬೇಕು, ಇಕ್ವೇಶನ್ 1 ಅಲ್ಲ, ಇಕ್ವೇಶನ್ 2 ಅಲ್ಲಿ ಹಾಕೋಣ. ಸೊ ಇಕ್ವೇಶನ್ 2 ಅಂದ್ರೆ ಏನು, x - y = 4 ಅಂತಿತ್ತು. ಸೊ ಇಲ್ಲಿ x ಇದ್ದಲ್ಲೇ ನಾನು ಏನ್ ಹಾಕಿದ್ದೀನಿ ಆ ವ್ಯಾಲ್ಯೂ ಹಾಕಿನಿ. x ಇದ್ದಲ್ಲೇ ಏನಿತ್ತು, 14 - y -y = 4 ಅಂತ ಇತ್ತು. ಸೊ ನೋಡಿ
ಬ್ರಕೆಟ್ ಇಂದ ಹೊರಗೆ ತೆಗೆದಾಗ ಇಲ್ಲಿ ವೈಗೂ ಸೇಮ್ ಮೈನಸ್ ಇದೆ, ಇಲ್ಲಿನ ವೈಗೂ ಸೇಮ್ ಮೈನಸ್ ಇದೆ, ಎರಡಕ್ಕೂ ಸೈನ್ ಸೇಮ್ ಇದ್ದಾಗ ಅದನ್ನ ಕೂಡಿಸ್ತೀವಿ. ಸೊ ಇಲ್ಲಿ +14 LHS ಇಂದ RHS ಹೋದ್ರೆ -14 ಆಯ್ತು, y -y ಆಯ್ತು, -2y = 14 ಒಳಗಡೆ 4 ಅಂಕ ತೆಗೆದಾಗ -10. ಬೋತ್ ಸೈಡ್ ಮೈನಸ್ ನ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು, 2y = 10 ಆಯ್ತು. 2 LHS ಇಂದ RHS ಹೋದ್ರೆ 10/2, that is 10 1s 10 5s. what you get here, y = 5. ನೋಡಿ ಇಷ್ಟು ಈಸಿ. ತಗೊಂಡ್ವಿ, ಹೆಸರು ಕೊಟ್ವಿ, ಒಂದು ಆಯ್ಕೆ ಮಾಡ್ಕೊಂಡ್ವಿ, ಅದರಿಂದ ಎಕ್ಸ್ ನ ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡ್ವಿ. ಫೈಂಡ್ ಮಾಡಾದ ಮೇಲೆ ಇನ್ನೊಂದು ಇಕ್ವೇಶನ್ ಅಲ್ಲಿ ಹಾಕಿ y ನ ಬೆಲೆಯನ್ನ ನಾವೇನ್ ಮಾಡ್ಕೊಂಡ್ವಿ, ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ ಇವಾಗ ಅದ್ ಯಾವಾಗ ನೀವು ಎಕ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡಿರ್ತಾರೆ ನೋಡಿ, ಇಕ್ವೇಶನ್ 3 ಒಳಗಡೆ ಬಂದಿರುವಂತಹ y ನ ಬೆಲೆಯನ್ನ ಹಾಕ್ಬಿಟ್ರೆ ನಿಮಗೆ ಏನ್ ಸಿಗುತ್ತೆ, ಈಸಿಯಾಗಿ ಎಕ್ಸ್ ನ ಬೆಲೆ ಸಿಗುತ್ತೆ. ಸೊ ಇದೊಂದು ಮಾಡಿದ್ವಿ. ಇನ್ನೊಂದು ಮೆಥಡ್ ಅಲ್ಲ, ಇನ್ನೊಂದು ಸಮ್ಮನ್ನು ಮಾಡೋದ್ರ ಮೂಲಕ ಇನ್ನೂ ಪರ್ಫೆಕ್ಟ್ ಆಗೋದ್ರಲ್ಲಿ ಯಾಕೆ ತಡ ಮಾಡನ್ರಿ. ಸೊ ಅವಾಗ್ಲೇ ಹೇಳಿದ್ದೀನಿ, ಪ್ರಯತ್ನ ಮಾಡ್ತಾನೆ ತಿಳಿಯಾಕತ್ತಿದಪ್ಪ ಅಂತಂದ್ರೆ ಬಿಡ್ತಿರ್ಬಾರ್ದು. ಬಿಟ್ರಿ ಕೆಟ್ರಿ, ಮಾಡಿದ್ರಿಪ್ಪ ಅಂದ್ರೆ ಗೆದ್ರಿ ಅಂತ ಹೇಳ್ತಾ ಈ ಕಡೆ ಮುಂದ್ ನೋಡ್ರಿ, ಮಾಡೋಣ. ಸೇಮ್ ಪ್ರೊಸೀಜರ್, ಹೆಸರನ್ನ ಕೊಡೋಣ 1 ಮತ್ತು 2 ಅಂತ ಹೇಳಿ. ಸ್ಟೆಪ್ 1 ಸಿಂಪಲ್ ಇಕ್ವೇಶನ್. ನಿಮ್ಗೆ ಯಾವ್ದು ಈಸಿ ಇಕ್ವೇಶನ್ ಅನಿಸ್ತಿದೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನನಗಿಲ್ಲ ಅನ್ಸಿರೋದು x + y = 5. ಅದನ್ನ ಆಯ್ಕೆ ಮಾಡ್ಕೊಂಡು +y ನ ಆಚೆ ಕಡೆ ಕಳೆದಾಗ ಇಕ್ವೇಶನ್ 3 ಅಂದ್ರೆ x ನ ಒಂದು ಬೆಲೆ ಸಿಕ್ತು. ಈ x ನ ಒಂದು ಬೆಲೆ ಇಕ್ವೇಶನ್ 2ಕ್ಕೆ ಹಾಕಿದಾಗ, ಇಕ್ವೇಶನ್ 2 ಏನಿತ್ತು 2x 3y ಅಂತಿದ್ದು. ಸೊ x ಅನ್ನ ಹಾಕಿದಾಗ ಇಲ್ಲಿ ನೋಡಿ 2 ಮತ್ತು x ನಡುವೆ ಯಾವ ಒಂದು ರಿಲೇಷನ್ ಇದೆ, ಮಲ್ಟಿಪ್ಲಿಕೇಶನ್ ರಿಲೇಷನ್ ಇದೆ. ಸೊ ಅದಕ್ಕಾಗಿ ಬ್ರಾಕೆಟ್ ಒಳಗಡೆ 5 - y ಅಂತ ಹಾಕಿದ್ದೀನಿ. 2 5s 10, 2y -2y, -3y = 4. ಇವು ಎರಡನ್ನ ಏನ್ ಮಾಡಿದೀನಿಪ್ಪ ಅಂದ್ರೆ -2y -3y. ಸೊ ಹೇಗಿದೆ ಇನ್ನೊಮ್ಮೆ ಬರ್ಕೊಂಡು, ಈ +10 LHS ಇಂದ RHS ಹೋಗಿದೆ, -10 ಆಗಿದೆ. 10ರಲ್ಲಿ 4 ಕಳೆದಾಗ -6, -2y -3y ಅಪ್ಪ ಅಂತಂದ್ರೆ ಏನಾಯ್ತು, -5y = -6. ಬೋತ್ ಸೈಡ್ ಮೈನಸ್ ಗೆಟ್ ಕ್ಯಾನ್ಸಲ್. y = ನಿಮ್ಗೆ ಆನ್ಸರ್ ಏನ್ ಬಂತಪ್ಪ ಅಂತಂದ್ರೆ ಅದುವೇ 6/5. ಅಂದ್ರೆ LHS ನಲ್ಲಿರುವ 5 = ಅಂತ ಈಚೆ ಕಡೆ ಬಂತಂದ್ರೆ RHS ಬಂತು, y ನ ಬೆಲೆ 6/5 ಬಂತು. ಸೊ ಇವಾಗ ನೀವು ಯಾವ್ದು ಇಕ್ವೇಶನ್ 3 ಅಂತೇಳಿ ಕನ್ಸಿಡರ್ ಮಾಡಿದ್ರು ಅಲ್ಲ, ಇಕ್ವೇಶನ್ 3 ಅಂತೇಳಿ, ಸೊ ಅದನ್ನ ಬರ್ಕೊಳ್ಳಿ. ಪುಟ್ y ವ್ಯಾಲ್ಯೂ ಇನ್ ಇಕ್ವೇಶನ್ 3. 5 - y ನ ವ್ಯಾಲ್ಯೂ ಏನ್ ಬಂತು, x/5. ಇಲ್ಲಿ ಏನ್ ಮಾಡಿದ್ರಿ, LCM ಅವಾಗಲೇ ಮಾಡಿದ ರೂಪದೊಳಗಡೆ LCM ಮಾಡಿದಾಗ ನಿಮಗೆ x ನ ಬೆಲೆ ಏನ್ ಸಿಗುತ್ತಾ, 19/5 ಆನ್ಸರ್ ಬರುತ್ತೆ. ಇಲ್ಲೇ ಇದುವರೆಗೂ ಕಂಪ್ಲೀಟ್ ಆಗಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಇಂತ 2 ಕಾನ್ಸೆಪ್ಟ್ಗಳು +3 ಆರ್ ಇತ್ತು, 3 ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಟಾಪಿಕ್ಸ್. ಆಗಿತ್ತಪ್ಪ ಅಂದ್ರೆ ಫಾರ್ ಪ್ರಾಕ್ಟೀಸ್ ರೆಫರ್ ಟೆಕ್ಸ್ಟ್ ಬುಕ್ ಸಮ್ಸ್ ಅಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಹೇಳ್ತಾ, ಸೊ ಇನ್ನೊಂದು ಲೆಸನ್ ಗೆ ಮೂವ್ ಆಗೋಣ. ದಟ್ ಈಸ್ ಟ್ರೈಆಂಗಲ್, ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಲೆಸನ್. ಈ ಒಂದು ಲೆಸನ್ ಅನ್ನ ಬಹಳ ಜನ ವಿದ್ಯಾರ್ಥಿ ಗೊಂದಲಮಯವಾಗಿ ತಿಳ್ಕೊಳಕ್ ಇಷ್ಟಪಡ್ತೀರಿ. ನಾನು ಏನ್ ಹೇಳ್ತೀನಿ, ನಿಮ್ಮ ಸ್ವಂತ ಮಾತಲ್ಲಿ ಒಂದು ಸ್ವಲ್ಪ ಪುಸ್ತಕದೊಂದಿಗೆ ಮಾತಾಡ್ರಿ, ಟಾಪಿಕ್ ಒಂದಿಗೆ ಮಾತಾಡಿ. ಏನ್ ಹೇಳ್ಕೊಡ್ತಾ ಇದೀಯಾ ನನಗೆ ನೀನು ಅಂತ ಹೇಳಿ ಅದಕ್ಕೊಂದು ಪ್ರಶ್ನೆ ಹಾಕಿ. ಅದನ್ನ ಓದಿದಾಗ ನಿಮಗೆ ನೀವೇ ಏನ್ ಮಾಡ್ಕೋಬಹುದಪ್ಪ ಅಂತಂತಂದ್ರೆ ಅದರ ಅರ್ಥವನ್ನ ಚೆನ್ನಾಗಿ ತಮ್ಗೆ ತಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಿ. ಆದ್ರೂ ಇಲ್ಲ, ನಾನು ಏನ್ ಮಾಡ್ತೀನಿ, ನಿಮ್ ಜೊತೆ ನಿಮಗೆ ನಿಮ್ಮೊಂದಿಗೆ ಇದ್ದು ಸಹಾಯ ಮಾಡ್ತೇನೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಳಕ್ಕೆ. ಹಾಗಿದ್ರೆ ಈ ಟ್ರಯಾಂಗಲ್ ಲೆಸನ್ ಅಲ್ಲಿ ಪಾಸಿಂಗ್ ಆಗಿ ನಾವು ಏನ್ ನೋಡ್ಕೋಬೇಕಪ್ಪ ಅಂತಂತಂದ್ರೆ, ಒಂದನೇದು ಥೇರಮ್ಸ್ ಗಳನ್ನ ನೋಡ್ಕೋಬೇಕು. ಆಮೇಲೆ BPT ಬೇಸಿಕ್ ಪ್ರಪೋರ್ಷನಲ್ ಥೇರಮ್ ಅಥವಾ ಥೇಲ್ಸ್ ಥೇರಮ್ ನಲ್ಲಿ ಒಂದು ಸೂತ್ರ ಇದೆ. ಆ ಸೂತ್ರವನ್ನು ಬಳಸ್ಕೊಂಡು ಸೈಡ್ ನ ಲೆಂತ್ ಅಂತ ಫೈಂಡ್ ಔಟ್ ಮಾಡಿದರೆ ಸಾಕು. ಹಾಗಿದ್ರೆ ಥೇರಮ್ಸ್ ಯಾವ ಥೇರಮ್ಸ್ ಗಳಿದಾವೆ, ಸೊ ಥೇರಮ್ ವಿಚಾರಕ್ಕೆ ಬಂದಾಗ 4 ಥೇರಮ್ಗಳು ಆಟ್ ಪ್ರೆಸೆಂಟ್ ಇದಾವೆ. ಯಾವುದು, ಥೇಲ್ಸ್ ಥೇರಮ್ ಅಂತಿದೆ, AAA ಥೇರಮ್, SSS ಥೇರಮ್, SAS ಥೇರಮ್ ಅಂತಿದೆ. ಸೊ ಆಟ್ ಪ್ರೆಸೆಂಟ್ ನಾವಿಲ್ಲಿ ಡಿಸ್ಕಷನ್ ಮಾಡೋದು ಯಾವ್ದಪ್ಪ ಅಂತಂದ್ರೆ BPT ಆರ್ ಥೇಲ್ಸ್. ಯಾರ್ ಸರ್ ಥೇಲ್ಸ್, ಯಾರು ಈ BPT ಅಂತಂತಂದ್ರೆ ನೀವು ಪ್ರಶ್ನೆ ಇತ್ತಪ್ಪ ಅಂತಂದ್ರೆ, ಒಬ್ಬ ಮೆಥಮೆಟಿಷಿಯನ್ ಇವನ್ ಏನ್ ಹೇಳ್ತಾನಪ್ಪ ಅಂತಂದ್ರೆ, ನಾನು ಓನ್ ಟೋನ್ ಒಳಗಡೆ ಅಥವಾ ಓನ್ ಇದ್ರೊಳಗಡೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಪ್ರಯತ್ನ ಮಾಡ್ತೀನಿ. ನೀವೇನಿಲ್ಪ ಒಂದು ಟ್ರಯಾಂಗಲ್ ಅನ್ನ ಹಾಕೋರಿ, ಈ ತರ ಒಂದು ಟ್ರಯಾಂಗಲ್ ಹಾಕೋರಿ, ಆ ಸೈಡ್ಗಳಿಗೆ ಹೆಸರು ಕೊಡಿ. ಇದನ್ನ 1 ಸೈಡ್, ಇದನ್ನ 2 ಸೈಡ್, ಇದನ್ನ 3ನೇ ಸೈಡ್. ಸೊ ಇನ್ನೊಂದು ಟ್ರಯಾಂಗಲ್ ಅನ್ನ ಹಾಕೋಣ. ಸೊ ಐ ಹೋಪ್ ಈ ತರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನೀವು ತಿಳ್ಕೊಂತೀರಾ ಅನ್ಕೊಂಡಿದ್ದೀನಿ. 3 ಟ್ರಯಾಂಗಲ್ ಹಾಕೊಂಡು ಇದಕ್ಕೂ ಸೈಡ್ಗಳನ್ನ ಮೆನ್ಷನ್ ಮಾಡೋಣ. ಇದು 1ನೇ ಸೈಡ್, ಇದು 2ನೇ ಸೈಡ್, ಇದು 3ನೇ ಸೈಡ್, ಇದು 1ನೇ ಸೈಡ್, ಇದು 2ನೇ ಸೈಡ್, 3ನೇ ಸೈಡ್. ನೋಡಿ ವಿದ್ಯಾರ್ಥಿಗಳು, ಏನು
ಅವನು ಏನ್ ಹೇಳ್ತಿದ್ದಾನೆ ನಾರ್ಮಲ್ ಆಗಿ ತಿಳಿಸ್ತೀನಿ. ಒಂದು ಟ್ರಯಾಂಗಲ್ ಒಳಗಡೆ 3 ಸೈಡ್ ಇದಾವ. ಸೊ ಅದರಲ್ಲಿ ನೀವು ಯಾವ್ದಾದ್ರು ಒಂದು ಸೈಡ್ ಅನ್ನ ಕಂಪೇರ್ ಮಾಡಿ. ನಾ ಯಾವ್ದು ಮಾಡ್ತೀನಿ ಇಲ್ಲಿ, ಈ ಸೆಕೆಂಡ್ ಸೈಡ್ ಅನ್ನ ಕಂಪೇರ್ ಮಾಡ್ತೀನಿ. ಈ ಸೆಕೆಂಡ್ ಸೈಡ್ ಅನ್ನ ಕಂಪೇರ್ ಮಾಡಿ ನಾ ಏನ್ ಮಾಡ್ತೀನಿ, ಸೆಕೆಂಡ್ ಸೈಡ್ ಯಾವ ರೀತಿ ಇದೆಯೋ ಅದಕ್ಕೆ ಒಂದು ಪ್ಯಾರಲಲ್ ಲೈನ್ ಅನ್ನ ಹೇಳ್ತೀನಿ. ಸೊ ಓಕೆ, ಒಂದೇದು ಕ್ಲಿಯರ್ ಆಯ್ತಿಲ್ಲ. ಸೊ ಅದೇ ರೀತಿ ಇನ್ನೊಂದನ್ನು ತಗೊಳ್ಳೋಣ. ಇನ್ನೊಂದು ಟ್ರಯಾಂಗಲ್ ಇದೆ. ಆವಾಗಲೇ ನಾನು ಸೆಕೆಂಡ್ ಸೈಡ್ ಅನ್ನ ಕಂಪೇರ್ ಮಾಡಿದ್ದೆ. ಇಲ್ಲಿ ಏನ್ ಮಾಡ್ತೀನಿ, ಥರ್ಡ್ ಸೈಡ್ ಅನ್ನ ಕಂಪೇರ್ ಮಾಡ್ತೀನಿ. ಇಲ್ಲಿ ಥರ್ಡ್ ಸೈಡ್ ಅನ್ನ ಕಂಪೇರ್ ಮಾಡಿದಾಗ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಇನ್ನೊಂದು ನಾನು ಏನ್ ಮಾಡ್ತೀನಿ, ಪ್ಯಾರಲಲ್ ಲೈನ್ ಅನ್ನ ಹೇಳ್ಕೊಂತೀನಿ. ಅದೇ ರೀತಿ ಮೂರನೇ ಡೈಗ್ರಾಮಿಗೆ ಬರೋಣ. 1 2 3 3 ಸೈಡ್ಗಳಿದಾವೆ. ಇಲ್ಲೇನ್ ಮಾಡ್ತೀನಿ, ಒಂದನೇ ಸೈಡ್ ಯಾವ ರೀತಿ ಇದೆಯೋ ಅದೇ ರೀತಿ ಉಳಿದಿರುವ 2 ಸೈಡ್ಗಳಿಗೂ ಕಟ್ ಆಗುವಂತೆ ಏನ್ ಮಾಡ್ಕೊಂತೀನಪ್ಪ ಅಂದ್ರೆ ಇನ್ನೊಂದು ಪ್ಯಾರಲಲ್ ಲೈನ್ ತಿಳ್ಕೊಂತೀನಿ. ಸೊ ಇದು ಕಟ್ ಆದಾಗ ಯಾವ ಸೈಡ್ಗೆ ಕಂಪೇರ್ ಮಾಡಿ ನಾವು ಎಳ್ದಿರ್ತೀವಲ್ಲ, ಕಟ್ ಆದಾಗ ಇಲ್ಲೊಂದು ಚಿಕ್ಕ ತುಕುಡಿ, ಇಲ್ಲೊಂದು ಚಿಕ್ಕ ತುಕುಡಿ, ಇಲ್ಲೊಂದು ಚಿಕ್ಕ ತುಕುಡಿ, ಇಲ್ಲೊಂದು ಚಿಕ್ಕ ತುಕುಡಿ. ಸೊ ಇವೆರಡೂ ತುಕುಡಿಗಳ ರೇಷೋ ಏನಿರುತ್ತೆಪ್ಪ ಅಂತಂದ್ರೆ, ಈ 2 ತುಕುಡಿಗಳ ರೇಷೋ ಏನಿರುತ್ತೆಪ್ಪ ಅಂದ್ರೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಏನಿಲ್ಲ, ಒಂದು ಟ್ರಯಾಂಗಲ್ ಇರುತ್ತೆ, ಯಾವ್ದಾದ್ರು ಒಂದು ಸೈಡ್ ಅನ್ನ ಕಂಪೇರ್ ಮಾಡಿ ಉಳಿದ 2 ಸೈಡ್ಗಳಿಗೆ ಇಂಟರ್ಸೆಕ್ಟ್ ಆಗುವಂತೆ ನೀ ಏನಾದ್ರು ಲೈನ್ ಅನ್ನ ಡ್ರಾ ಮಾಡಿದೀಯಪ್ಪ ಅಂದ್ರೆ, ಪ್ಯಾರಲಲ್ ಲೈನ್ ಅನ್ನ ಡ್ರಾ ಮಾಡಿಯಾ ಅಂತಂತಂದ್ರೆ, ಆ ಲೈನ್ ಡ್ರಾ ಮಾಡಿದಾಗ ಆಗುವಂತಹ ಚಿಕ್ಕ ಚಿಕ್ಕ ಭಾಗಗಳು ಏನಿರ್ತಾವ ಅಂತಂದ್ರೆ, ಅಪೋಸಿಟ್ ಆಗಿರೋ ಭಾಗಗಳು ಒಂದಕ್ಕೊಂದು ಸಮಾನ ಅನುಪಾತದಲ್ಲಿ ಇರ್ತವೆ. ಅನುಪಾತ ಅಂತಂತಂದ್ರೆ, ಸಮಾನ ಅನುಪಾತ ಅಂತಂದ್ರೆ, ಈಗ ಸಪೋಸ್ ಈ ಕಡೆಯ ಭಾಗ ಎಷ್ಟಿರ್ಬೋದು, ಅದು ಮೇಲಿನ ಭಾಗ 2 ಸೆಂಟಿಮೀಟರ್ ಆಗಿರಬಹುದು, ಇದು ಕೆಳಗಿನ ಭಾಗ 3 ಸೆಂಟಿಮೀಟರ್ ಆಗಿರ್ಬೋದು. ಸರಿ, ಹಾಗಾದ್ರೆ ಈ ಭಾಗ ಎಷ್ಟಿರ್ಬೋದಪ್ಪ ಅಂತಂತಂದ್ರೆ 8 ಸೆಂಟಿಮೀಟರ್ ಆಗಿರ್ಬೋದು. ಸ್ವಲ್ಪ ಇದು ದೊಡ್ಡದಾಗಿದೆ ಅಲ್ವಾ, ಇದು 8 ಸೆಂಟಿಮೀಟರ್ ಆಗಿರ್ಬೋದು ಅನ್ಕೊಳ್ಳೋಣ. ಹಾಗಾದ್ರೆ ಈ ಕಡೆ ಇರುವ ಭಾಗ ಎಷ್ಟು ಸೆಂಟಿಮೀಟರ್ ಆಗಿರ್ಬೋದಪ್ಪ ಅಂತಂದ್ರೆ 20 ಸಾರಿ ಇದೆಷ್ಟಾಗಿರ್ಬೇಕು, 12 ಸೆಂಟಿಮೀಟರ್ ಆಗಿರ್ಬೇಕು. ಸೊ ನೋಡಿ, ನಂಬರ್ಸ್ ಫಾರ್ಮ್ ಅಲ್ಲಿ ಇವೆರಡು ಈಕ್ವಲ್ ಇಲ್ಲ. ಆದರೆ ಇದನ್ನ ರೆಡ್ಯೂಸ್ ಮಾಡೋಣ. 4 2s 4 3s ಮಾಡಿದಾಗ ಎರಡೂಗಳ ರೇಷಿಯೋ ಏನಿದೆ ಒಂದೇ ಆಗಿದೆ, ಸಮಾನ ಅನುಪಾತ, ಅಥವಾ ಎರಡೂಗಳ ರೇಷಿಯೋ ಏನಾಗಿದೆ, ಒಂದೇ ಆಗಿದೆ. ಬಟ್ ಆಕ್ಚುಯಲ್ ಆಗಿ ನೋಡಿದಾಗ ರೇಷಿಯೋಗಳನ್ನ ನೀವು ಕಂಪೇರ್ ಮಾಡಿದಾಗ ಏನಿರುತ್ತೆಪ್ಪ ಅಂತಂದ್ರೆ, ಅವುಗಳನ್ನ ಚಿಕ್ಕ ಫಾರ್ಮೆಟ್ ಅಬ್ಸರ್ವ್ ಮಾಡಿದಾಗ ನಿಮಗೆ ಅವುಗಳ ಅನುಪಾತ ಕಾಣುತ್ತೆ. ಅದನ್ನ ಸರಿಯಾಗಿ ನೀವು ಪ್ರಾಕ್ಟಿಕಲಿ ನೋಡಿದಾಗ ಅವೆರಡು ಒಂದಕ್ಕಿಂತ ಒಂದ್ ಏನಾಗಿರುತ್ತೆ, ಲೆಂತ್ಗಳು ವೇರಿ ಆಗಿರ್ತವೆ. ನಾವಿಲ್ಲಿ ಕನ್ಸಿಡರ್ ಮಾಡೋದೇನಪ್ಪಾ ಅಂತಂದ್ರೆ ಜಸ್ಟ್ ಅವುಗಳ ರೇಷಿಯೋನ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ಬಿಗ್ಗರ್ ನಂಬರ್ ಇದ್ರು ಅದ್ರ ರೇಷಿಯೋ ಏನಾಗಿದೆ 2:3 ಅಂತ ಬಂದಿದೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಪರವಾಗಿಲ್ಲ. ಆದ್ರೆ ನಿಮ್ಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ವಿದ್ಯಾರ್ಥಿಗಳೇ, ಅದನ್ನ ನೀವು ಆ ರೀತಿ ತಿಳ್ಕೊಳಕ್ ನೀವೇನ್ ಮಾಡ್ರಿ, ಪ್ರಯತ್ನ ಪಟ್ರಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಆದ್ರೂ ಒಮ್ಮೆ ಸ್ಟೇಟ್ಮೆಂಟ್ ಅನ್ನು ಓದೋಣ. ಏನ್ ಆ ವ್ಯಕ್ತಿ ಹೇಳಿದಾನೆ ಅಂತಂದ್ರೆ, ಇಫ್ ಅ ಲೈನ್ ಈಸ್ ಡ್ರಾನ್ ಅ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್, ಅವಾಗಲೇ ಹೇಳಿರತ್ತೆ ಒಂದ್ ಸೈಡ್ ಅನ್ನ ಕಂಪೇರ್ ಮಾಡಿ. ಸೊ ಅದಕ್ಕೆ ಒಂದು ಪ್ಯಾರಲಲ್ ಲೈನ್ ಅನ್ನ ಹೇಳೋಣ. ಟು ಇಂಟರ್ಸೆಕ್ಟ್ ಅದರ್ 2 sides ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ ಅಂತಂದ್ರೆ, ಅದನ್ನ ಇಂಟರ್ಸೆಕ್ಟ್ ಮಾಡಿದಾಗ ಉಳಿದಿರುವ 2 ಸೈಡ್ಗಳು ಬೇರೆ ಬೇರೆ ಪಾಯಿಂಟ್ ಡಿಸ್ಟಿಂಕ್ಟ್ ಇಂಟರ್ಸೆಕ್ಟ್ ಆದಾಗ ದ ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಅದರ್ 2 sides ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳಿದಾನ. ಸೊ ಇಲ್ಲೊಂದು ಡೈಗ್ರಾಮ್ ಇದೆ, ABC ಅಂತೇಳಿ ಡೈಗ್ರಾಮ್ ಇದೆ. ಸೊ ಇದನ್ನ 1ನೇ ಸೈಡ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ 2ನೇ ಸೈಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಇದನ್ನ 3ನೇ ಸೈಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಇಲ್ಲ ಏನ್ ಮಾಡೀನಿ, 2ನೇ ಸೈಡ್ಗೆ ಕಂಪೇರ್ ಮಾಡಿ ಒಂದು ಪ್ಯಾರಲಲ್ ಲೈನ್ ಅನ್ನ ಹೇಳ್ಕೊಂಡಿದ್ದೀನಿ. 2ನೇ ಸೈಡ್ ಕಂಪೇರ್ ಮಾಡಿ ಒಂದು ಪ್ಯಾರಲಲ್ ಲೈನ್ ಅನ್ನ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ಪ್ರಾಕ್ಟಿಕಲಿ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ಥೆರಾಟಿಕಲಿ ಪ್ರೂವ್ ಮಾಡ್ತಿರ್ಬೇಕಾದಾಗ ನಾವೇನ್ ಕೊಡ್ಬೇಕಾಗುತ್ತೆ, ರೀಸನ್ ಗಳನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದು ಪಾಸಿಂಗ್ ಆಗಿರೋದಕ್ಕಾಗಿ ನಾನು ಇಲ್ಲಿ ಕ್ವಿಕ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈ ತರ ನೀವು ನೋಡಿ, ನಾನು ಒಂದು ಸ್ವಲ್ಪ ಸಿಂಪಲ್ ಆಗಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಯಾವ ರೀತಿ ಬರ್ಕೋಬೇಕಾಗಿತ್ತಪ್ಪ ಅಂತಂದ್ರೆ, ಈ ತರ ಒಂದು ಟ್ರಯಾಂಗಲ್ ಕೊಟ್ಟಿರ್ತಾರೆ ABC. ಸೊ ಸ್ಟೇಟ್ಮೆಂಟ್ ಅನ್ನ ಬಾಯ್ ಹೆಟ್ ಹಾಕ್ರಿ ಅಥವಾ ಬರ್ತೆಗಿರಿ, ಗೊತ್ತಾಗುತ್ತೆ. ಈ ತರ ಬರ್ಕೋರಿ D and E ಅಂತೇಳಿ. ಸೊ ಹಾಗಿದ್ರೆ ಗಿವನ್ ಯಾವ ರೀತಿ ಈಸಿಯಾಗಿ ಬರೋದನ್ನ ಹೇಳ್ಕೊಡ್ತೀನಿ. ಗಿವನ್ ಯಾವ ರೀತಿ ಬರ್ಕೊಂತೀವಿ, ಇನ್ ABC ಟ್ರಯಾಂಗಲ್, ಇನ್ ABC ಟ್ರಯಾಂಗಲ್. ನಿಮ್ ಕಣ್ಣಿಗೆ ಏನ್ ಕಾಣ್ತಾ ಇದ್ದೀರಿ, ಕಣ್ಣಿಗೆ ಏನ್ ಕಾಣುತ್ತೆ ಅದುವೇ ಗಿವನ್, ಅಥವಾ ಅವ್ರೇನ್ ಥಿಯರಮ್ ಅಲ್ಲಿ ಕೊಟ್ಟಿರ್ತಾರೆ ಅದುವೇ ಕರೆ. ABC ಅನ್ನೋದೇನಿದೆ, ಒಂದು ಟ್ರಯಾಂಗಲ್ ಇದೆ. ಅದರಲ್ಲಿ ಯಾವುದಪ್ಪ, DE ಪ್ಯಾರಲ್ ಆಗಿದೆ. ಯಾವ್ದಕ್ ಪ್ಯಾರಲ್ ಆಗಿದೆ, BC ಪ್ಯಾರಲ್ ಆಗಿದೆ. ಮುಗೀತು, ಗಿವನ್ ಮುಗೀತಪ್ಪ. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ನಿಮಗೆ. ಡೈಗ್ರಾಮ್ ತೆಗೆದು ಗಿವನ್ ಬರೆದ್ರೆ 1 ಮಾರ್ಕ್ಸ್. ನೆಕ್ಸ್ಟ್ ಪ್ರೂವ್ 1 ಬರೆದ್ಬಿಡು, ನೀನ್ ಶಾಣೆ ಏನ ಆಗ್ಬಿಡ್ತೀಯ. ಪ್ರೂವ್ 1 ಅಂತಂದ್ರೆ ಏನ್ ಪ್ರೂವ್ ಮಾಡ್ಬೇಕಾಗಿದೆ, ಅವುಗಳ 2 ರೇಷಿಯೋಗಳು ಈಕ್ವಲ್ ಆಗಿದೆ. ಅದಂತಂದ್ರೆ ಏನು, AD by DB which is equal to AE by
ಸಿ. ಸೊ ನೋಡು, ಗಿವನ್ ಗೊತ್ತಾಯ್ತು, ಪ್ರೂವ್ ಗೊತ್ತಾಯ್ತು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಬರುತ್ತೆ. ಏನ್ ಬರುತ್ತೆ? ಕನ್ಸ್ಟ್ರಕ್ಷನ್. ಯಾವ ರೀತಿ ಕನ್ಸ್ಟ್ರಕ್ಷನ್ ಗಳನ್ನು ಬರ್ಕೊಂತೀಯ? ನಿನಗೆ ಒಂದ್ 2-3 ಎಕ್ಸ್ಟ್ರಾ ಪಾಯಿಂಟ್ ಗಳು ಕಾಣ್ತದೆ, ಆ ಎಕ್ಸ್ಟ್ರಾ ಪಾಯಿಂಟ್ ಗಳನ್ನು ಜೋಡಿಸಿ. ನಾ ಇಲ್ಲಿ ನೋಡಿ ಏನ್ ಮಾಡಿದ್ದೀನಿ, ಈ ಬಿ ದಿಂತ್ರ ಇಗೆ ಜೋಡಿಸಿದ್ದೀನಿ, ಆಮೇಲೆ ಈ ಡಿ ಇಂತ್ರ ಸಿಗೆ ಜೋಡಿಸಿ. ಇದನ್ನೇ ಬರಿ ಜಾಯಿನ್ ಅಂತೇಳಿ ಬರಿ. ಜಾಯಿನ್ ಬಿಇ ಅಂಡ್ ಡಿ ಸಿ ಅಂತ ಹೇಳಿ ಬರಿ. ಅವುಗಳನ್ನ ಸೇರಿಸಿದ್ಯಾ, ಅದನ್ನೇ ನೀಟಾಗಿ ಬರೆದು ಬಿಡು. ಆಮೇಲೆ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಇಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡೋದ್ರ ಮೂಲಕ ಇದನ್ನ ಫಾರ್ಮೆಟ್ ಅನ್ನ ಸಾಲ್ವ್ ಮಾಡೋದ್ರ ಇದ್ದಕ್ಕಾಗಿ ನಾವು ಹೈಟ್ ಅನ್ನ ಹೇಳ್ಕೋಬೇಕು. ಯಾವ ಪಾಯಿಂಟ್ ಇಂತ್ರ ನೋಡಿ ಇದೆ. ಸೊ ಒಂದನೇದಾಗಿ ನಾನು ಏನ್ ಮಾಡ್ಕೊಂತೀನಿ, ಡಿ ಪಾಯಿಂಟ್ ಇಂತ್ರ ಹೈಟ್ ಅನ್ನ ಹೇಳ್ಕೊಂತೀನಿ. ಯಾವ್ದ್ರ ಮೇಲೆ ಹೇಳ್ಕೊಂತೀನಿ? ಎ ಸಿ ಅನ್ನುವ ಲೈನ್ ಮೇಲೆ ಡಿ ಪಾಯಿಂಟ್ ಇಂತ್ರ ಹೇಳ್ಕೊಂತೀನಿ. ಸೊ ಹಾಗಿತ್ತಪ್ಪ ಅಂತಂತಂದ್ರೆ ಅದಕ್ಕೊಂದು ಹೆಸರು ಕೊಡ್ತೀನಿ. ಏನಪ್ಪಾ ಅಂತಂತಂದ್ರೆ ಎಂ. ಏನು? ಡಿ ಎಂ ಹೈಟ್ ಅಂತಂದ್ರೆ ಹೈಟ್ ಯಾವ ಲೈನ್ ಇರುತ್ತೆ? ಸ್ಟ್ರೇಟ್ ಆಗಿರುತ್ತೆ. ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಇದರ ಅರ್ಥ ಏನು? ಎ ಸಿ ಮೇಲೆ ಡಿ ಎಂ ಅನ್ನುವ ಲೈನ್ ಇದೆ. ಅದೇ ರೀತಿ ಒಂದು ಇ ಅನ್ನುವ ಪಾಯಿಂಟ್ ಇಂತ್ರ ಏನ್ ಮಾಡ್ಕೊಂತೀನಿಪ್ಪ ಅಂತಂತಂದ್ರೆ ಎನ್ ಅಂತನ ಹೇಳ್ಕೊಂತೀನಿ. ಅಂತಂದ್ರೆ ಇದೇನಾಗತ್ತೆಪ್ಪ ಅಂತಂದ್ರೆ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಯಾವ ಒಂದು ಲೈನ್ ಮೇಲಿದೆ? ಎ ಬಿ ಲೈನ್ ಇದೆ. ಮೇ ಬಿ ಈ ಡೈಗ್ರಾಮ್ ಚಿಕ್ಕದಾಗಿರೋದಕ್ಕಾಗಿ ತಮಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅನ್ಕೊಂತೀನಿ. ಸೊ ಇಲ್ಲೊಂದು ನಾವಾಗಿನ ಓನ್ ಆಗಿ ಡೈಗ್ರಾಮ್ ಅನ್ನ ಕೊಟ್ಟಿದೀವಿ. ಸೊ ಇದನ್ನ ಟ್ರೈ ಔಟ್ ಮಾಡ್ಕೊಂಡು ಈ ತರ ಬರ್ಕೊಳ್ಳಿಕ್ ಪ್ರಯತ್ನ ಪಡ್ರಿ. ಹಾಗಿದ್ರೆ ಗಿವನ್ ಪ್ರೂವ್ ಕನ್ಸ್ಟ್ರಕ್ಷನ್ ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೀನಿ. ಸೊ ಅವುಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ. ಸೊ ನೆಕ್ಸ್ಟ್ ಸ್ಟೆಪ್ ಒಳಗಡೆ ನಿಮ್ಗೆ ಬರುತ್ತೆ. ಇನ್ನ ಎ ಬಿ ಸಿ ಟ್ರಯಾಂಗಲ್ ಡಿ ಇಸ್ ಪ್ಯಾರಲ್ ಟು ಬಿ ಸಿ, ಎ ಡಿ ಬೈ ಡಿ ಬಿ ಅಂಡ್ ಎ ಬೈ ಇ ಸಿ ಕನ್ಸ್ಟ್ರಕ್ಷನ್. ಜಾಯಿನ್ ಬಿಇ ಅಂಡ್ ಸಿ ಡಿ, ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂಡ್ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಹೇಳಿ ಇದರಲ್ಲಿ ಲಂಬವನ್ನು ಹೇಳ್ಕೊಂಡಿದೀವಿ. ಸೊ ನೆಕ್ಸ್ಟ್ ಏನಪ್ಪಾ? ಪ್ರೂಫ್. ಸೊ ಮೊದಲನೇದಾಗಿ ಬಹಳ ಈಸಿ, ಇದನ್ನ ನಾನು ಕ್ವಿಕ್ ಆಗಿ ಹೇಳ್ಕೊಡ್ತೀನಿ. ಎಕ್ಸಾಮ್ಗೆ ಹೆಂಗ್ ಪಾಸ್ ಆಗ್ಬೇಕು? ನಾ ಅವಾಗಲೇ ಹೇಳ್ದಂಗೆ ಏರಿಯಾನ ಫೈಂಡ್ ಔಟ್ ಮಾಡ್ಬೇಕು. ಪ್ರತಿ ಬಾರಿ ಇಲ್ಲಿ ಮೇಲ್ಗಡೆ ಇರುವ ಎ ಡಿ ಇ, ಈ ಎ ಡಿ ಇ ಅದರ ಏರಿಯಾ ಡಿವೈಡೆಡ್ ಬೈ ಈ ಕಡೆ ಕೆಳಗಡೆ ಕಾಣ್ತಾ ಇರೋದು ನೋಡ್ರಿ, ಬಿ ಡಿ ಇ. ಬಿ ಡಿ ಮೇಲ್ಗಡೆ ಇರುವ ಒಂದು ಟ್ರಯಾಂಗಲ್, ಕೆಳಗಡೆ ಇರುವ ಬಿ ಡಿ ಇ ಒಂದು ಟ್ರಯಾಂಗಲ್ ಏರಿಯಾ ಡಿವೈಡೆಡ್ ಬೈ ಮಾಡೋಣ. ಏರಿಯಾ ಫೈಂಡ್ ಮಾಡ್ಬೇಕಂದ್ರೆ ಏನಾಗುತ್ತೆ? ಹಾಫ್ ಇಂಟು ಹಾಫ್ ಇಂಟು. ನೋಡಿ ಇದನ್ನ ಕ್ವಿಕ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೋಬೇಕಾಗಿತ್ತಪ್ಪ ಅಂತ ಏನ್ ಬರ್ಕೋರಿ? ಹಾಫ್ ಆಫ್ ಬರ್ಕೋರಿ, ಏರಿಯಾ ಫೈಂಡ್ ಔಟ್ ಮಾಡ್ಕೊಳ. ಆಮೇಲೆ ನೆಕ್ಸ್ಟ್ ಏನ್ ಬರ್ಕೋಬೇಕಪ್ಪ ಅಂತಂತಂದ್ರೆ ಒಂದು ಸೈಡ್ ಎರಡೂ ಕಡೆ ಇ ಎನ್ ಬರ್ಕೋಬೇಕು. ಏನ್ ಸರ್ ಇದೆ ಇ ಎನ್ ಅಪ್ಪ ಅಂತಂತಂದ್ರೆ ನಿಮಗೆ ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಈ ಕಡೆ ನೋಡಿ, ಇ ಎನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಹೈಟ್. ಅಂತಂದ್ರೆ ಎ ಡಿ ಇ ಒಂದು ರೈಟ್ ಆಂಗಲ್ ಒಳಗಡೆ ಇ ಎನ್ ಏನಂತ ಕನ್ಸಿಡರ್ ಮಾಡಾಕತ್ತಿದ್ವಿ? ಹೈಟ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ವಿ. ಅದೇ ಬಿ ಇ ಡಿ ಒಳಗಡೆ ಏನಂತ ಕನ್ಸಿಡರ್ ಮಾಡ್ತಿದ್ವಿ? ಇ ಎನ್ ನ ಹೈಟ್ ಅಂತ ಕನ್ಸಿಡರ್ ಮಾಡ್ಕೊಂತ ಇದ್ವಿ. ಸೊ ಹಾಫ್ ಆಫ್ ಎರಡು ಕಡೆ ಸೇಮ್ ಬರ್ದ್ಮೇಲೆ ಇ ಎನ್ ಅನ್ನ ಸೇಮ್ ಬರ್ಕೊಂಡಾದ್ಮೇಲೆ ಏನ್ ಬರ್ಕೋರಿಪ್ಪ ಅಂತಂತಂದ್ರೆ ಈ ಕಡೆ ಅಬ್ಸರ್ವ್ ಮಾಡಿ, ಎ ಡಿ ಆಮೇಲೆ ಡಿ ಬಿ, ಎ ಡಿ ಬೈ ಡಿ ಬಿ ಅಂತೇಳಿ ಬರ್ಕೊಂಡ್ಬಿಟ್ರೆ ಮುಗಿದೋಯ್ತು. ಸೊ ಹಾಫ್ ಗೆಟ್ ಕ್ಯಾನ್ಸಲ್, ಇ ಎನ್ ಗೆಟ್ ಕ್ಯಾನ್ಸಲ್, ಏನ್ ಬಂತು? ಎ ಡಿ ಬೈ ಡಿ ಬಿ ಬಂತು. ಸೊ ಇಕ್ವೇಶನ್ 1 ಸಿಕ್ತು. ಇದು ಸೇಮ್ ಪ್ರೊಸೀಜರ್. ಎ ಆರ್ ಇಸ್ ಈಕ್ವಲ್ ಟು ಎ ಡಿ ಎ ಹಾಫ್ ಎ ಡಿ ಇಂಟು ಇ ಎನ್ ಇತ್ತಲ್ಲ, ಇ ಎನ್ ಪ್ಲೇಸ್ಗೆ ಏನ್ ಹಾಕೊಳ್ಳಿ? ಇಲ್ಲಿ ಡಿ ಎಂ ಅಂತೇಳಿ ಹಾಕೊಳ್ಳಿ. ಒಮ್ಮೆ ಇ ಎನ್ ಹಾಕೊಂಡ್ರಿ, ಇವಾಗ ನೆಕ್ಸ್ಟ್ ಏನ್ ಹಾಕೊಳ್ಳಿ? ಡಿ ಎಂ ಅಂತೇಳಿ ಹಾಕೊಳ್ಳಿ. ಅಲ್ಲಿ ಮೇಲೂ ಡಿ ಎಂ ಹಾಕೊಂಡಿದ್ರೆ ಕೆಳಗಡೆನೂ ಡಿ ಎಂ, ಇಲ್ಲ ಹಾಫಿಗೆ ಹಾಫ್. ಅಲ್ಲಿ ಮೇಲೆ ಎ ಇ ಹಾಕೊಂಡಿದ್ರಿಪ್ಪ ಅಂತಂದ್ರೆ ಈ ಎ ಇ ತುಕಡಿ ಹಾಕೊಂಡಿದ್ರಿಪ್ಪ ಅಂದ್ರೆ ಕೆಳಗಡೆ ಏನ್ ಬರ್ಬೇಕು? ಇ ಸಿ ತುಕಡಿ ಬರ್ಬೇಕು. ಹಾಗಿತ್ತ ಆ ಯಾವ ಎರಡು ಆ ಟ್ರಯಾಂಗಲ್ ಎ ಡಿ ಅಂತಂದ್ರೆ ಮೇಲಿನ ಟ್ರಯಾಂಗಲ್, ಈ ಸಲ ಯಾವ ಟ್ರಯಾಂಗಲ್? ಸಿ ಇ ಡಿ. ಎಲ್ಲಿದೆ ಅದು? ಸಿ ಇ ಡಿ. ಹಾಗಿದ್ರೆ ಈ ಒಂದು ಟ್ರಯಾಂಗಲ್ ಅನ್ನ ತಗೊಂಡು ನಾವೇನ್ ಮಾಡ್ತಾ ಇದೀವಿ? ಸಾಲ್ವ್ ಮಾಡ್ತಾ ಇದೀವಿ. ಸೊ ಅಗೇನ್ ಹಾಫ್ ಗೆಟ್ ಕ್ಯಾನ್ಸಲ್. ನಿಮ್ಗೆ ಆನ್ಸರ್ ಏನ್ ಬಂತು? ಎ ಇ ಬೈ ಇ ಸಿ ಬಂತು. ನೋಡಿ, ಈ ಒಂದನೇ ಇಕ್ವೇಶನ್ ಎ ಡಿ ಬೈ ಡಿ ಬಿ ಬಂತು, ಎರಡನೇ ಇಕ್ವೇಶನ್ ಎ ಇ ಬೈ ಇ ಸಿ ಬಂತು. ಎರಡೇ ಇಕ್ವೇಶನ್ ಗೆ ಸಾಕಾಗ್ತಿತ್ತು. ಇನ್ನೊಂದು ಪಾಯಿಂಟ್ ಅನ್ನು ಸಹಿತ ನಾವು ಬರಿತೀವಿ, ಕಂಪಲ್ಸರಿ ನೀವು ಬರಿಬೇಕಾಗುತ್ತೆ. ಏರಿಯಾ ಆಫ್ ಬಿ ಡಿ ಇ ಇಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸಿ ಇ ಡಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವೆರಡು ಟ್ರಯಾಂಗಲ್ಗಳು ಎಲ್ಲಿದಾವಪ್ಪ ಅಂತಂದ್ರೆ ಒಂದೇ ಪ್ಯಾರಲಲ್ ಲೈನ್ಸ್ ಒಳಗಡೆ, ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಗಳ ನಡುವೆ. ಆಮೇಲೆ ಅವುಗಳ ಬೇಸ್ ಏನಾಗಿದೆ? ಬಿ ಸಿ ಎರಡದ್ರಲ್ಲೂ ಏನಾಗಿದೆಪ್ಪ ಅಂತಂದ್ರೆ ಬಿ ಸಿ ಏನಾಗಿದೆ? ಕಾಮನ್ ಆಗಿದೆ. ಬಿ ಡಿ ಇ ಸಾರಿ ಡಿ ಇ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ ಎರಡು ಟ್ರಯಾಂಗಲ್ ಗೆ ಕಾಮನ್ ಆಗಿರೋದ್ರಿಂದ ಇವು ಎರಡೂಗಳ ಏರಿಯಾ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕಾಗಿ ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಅಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್ ಲೈನ್ಸ್ ಆರ್ ಈಕ್ವಲ್. ದೇರ್ ಫಾರ್ ಇಕ್ವೇಶನ್ 1, 2, 3 we can say that AD by DB is equal to AE by EC. I hope
ಇದು ಸ್ವಲ್ಪ ಕ್ವಿಕ್ ಆಗಿರ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂತ ಹೇಳಿಲ್ಲ ನಾನು. ಎಕ್ಸಾಮಿಗೆ ಪ್ರಿಪೇರ್ ಆಗೋಣ. ಮೊದಲು ಎಕ್ಸಾಮಿಗೆ ಏನು ಮಾಡೋಣ, ನೀಟಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಟರ್ಮಿನಾಲಜಿಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ತಿಳ್ಕೊಂತೀನಿ. ಸೊ ಇನ್ನೂ ಒಂದು ಥಿಯರಮಿಗೆ ಮೂವ್ ಆಗೋಣ. ಅದುವೇ ಎ ಕ್ರಿಟೇರಿಯಾನ್ಸ್ ಆಫ್ ಸಿಮಿಲಾರಿಟಿ ಆಫ್ ಟೂ ಟ್ರಯಾಂಗಲ್. ಇಲ್ಲಿ ಏನು ಹೇಳ್ತಿದೀವಪ್ಪ ಅಂತಂದ್ರೆ ಆಂಗಲ್ ಕ್ರಿಟೇರಿಯಾ ಅಂತಂದ್ರೆ, ಇವಾಗ ಆ ಥೇಲ್ಸ್ ಥಿಯರಮ್ ಒಳಗಡೆ ನಾವು ಒಂದೇ ಟ್ರಯಾಂಗಲ್ ಅನ್ನ ಯೂಸ್ ಮಾಡಿದ್ರೆ, ಇಲ್ಲೇನು ಯೂಸ್ ಮಾಡ್ತೀವಿ, ಎರಡು ಟ್ರಯಾಂಗಲ್ ಗಳನ್ನ ಯೂಸ್ ಮಾಡ್ತೀವಿ. ಎರಡೂ ಟ್ರಯಾಂಗಲ್ ನೋಡ್ಲಿಕ್ಕೆ ಸಿಮಿಲರ್ ಆಗಿ ಕಾಣ್ತಾ ಇದ್ವಿ. ಹಾಗಿದ್ರೆ ಯಾವ ರೀತಿ ಸಿಮಿಲರ್ ಆಗಿ ಕಾಣ್ತಿದಾವೆಪ್ಪ ಅಂತಂದ್ರೆ, ಇಲ್ಲಿ ಎ ಕ್ರಿಟೇರಿಯಾ ಕೊಟ್ಟಿದ್ದಾರೆ, ಅದನ್ನ ಅಳವಡಿಸ್ಕೊಂಡು ನಾವೇನ್ ಹೇಳ್ತಾ ಇದೀವಿಪ್ಪ ಅಂತಂದ್ರೆ ಅದು ಸಿಮಿಲರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದೀವಿ. ಸೊ ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇಫ್ ಇನ್ ಟೂ ಟ್ರಯಾಂಗಲ್ಸ್ ಅಂತಂದ್ರೆ, ಈ ಎರಡೂ ಟ್ರಯಾಂಗಲ್ ಒಳಗಡೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ರಿಕ್ವೈರ್ಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಒಂದ್ ಸೆಕೆಂಡ್ ಇದನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಅಂತಪ್ಪ ಅಂತಂದ್ರೆ ಏನಿಲ್ಲ, ಅವ್ರು ಆಲ್ರೆಡಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಎರಡು ಟ್ರಯಾಂಗಲ್ ಗಳದ, ಒಂದು ಚಿಕ್ಕ ಟ್ರಯಾಂಗಲ್ ತಗೊಳ್ಳೋಣ, ಒಂದು ದೊಡ್ಡ ಟ್ರಯಾಂಗಲ್. ಅಯ್ಯೋ ನೋಡಕ್ ಎರಡು ಸೇಮ್ ಕಾಣತ್ತಾವಲ್ಲ, ಸೇಮ್ ಕಾಣತ್ತಂದ್ರೆ ಹೆಂಗ? ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆಂಗಲ್ ಅಂತಂದ್ರೆ ಈ ಆಂಗಲ್ಗೆ ಇದೇನಾಗಿರುತ್ತೆ, ಕರೆಸ್ಪಾಂಡಿಂಗ್ ಅಂತ ಕನ್ಸಿಡರ್ ಮಾಡೋಣ. ಆಂಗಲ್ ಈ ಆಂಗಲ್ಗೆ, ಎರಡನೇ ಆಂಗಲ್ ಏನಾಗಿದೆ, ಕರೆಸ್ಪಾಂಡಿಂಗ್ ಆಗಿದೆ. ಸೊ ಅದೇ ರೀತಿ ಮೂರನೇ ಆಂಗಲ್ಗೆ ಮೂರನೇದು ಏನಾಗಿದೆಪ್ಪ ಅಂದ್ರೆ ಕರೆಸ್ಪಾಂಡ್ ಆಗಿದೆ. ಈ ತರ ಅದಕ್ಕೆ ಅಂತ ಹೇಳಿದಾಗ ಇದು ಇದಕ್ಕೆ ಕರೆಸ್ಪಾಂಡಿಂಗ್, ಇದಕ್ಕೆ ಕರೆಸ್ಪಾಂಡಿಂಗ್, ಇದಕ್ಕೆ ಕರೆಸ್ಪಾಂಡಿಂಗ್ ಅಂತ ಹೇಳ್ಬೇಕಾಗುತ್ತೆ. ಅಂತಂದ್ರೆ ಇಲ್ಲಿ ಆಂಗಲ್ ಗಳು ಏನಾದ್ರು ಕರೆಸ್ಪಾಂಡಿಂಗ್ ಆಂಗಲ್ ಗಳು ಏನಾದ್ರು ಈಕ್ವಲ್ ಆಗಿತ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಈ ಎರಡು ಟ್ರಯಾಂಗಲ್ ಗಳು ಏನಾಗಿರ್ತಾವಪ್ಪ ಅಂದ್ರೆ ಸಿಮಿಲರ್ ಆಗಿರ್ತವೆ ಅಂತ ಹೇಳಿ ಇಷ್ಟನ್ನ ಹೇಳೋಕಿನ ಬಿಫೋರ್ ಆಗಿ ಅಲ್ಲಿ ಇನ್ನೊಂದು ವರ್ಡ್ ಮಾಡ್ತಾರೆ, ಅವೇನಾದರೂ ಏನಾಗಿರ್ಬೇಕಾಗಿ ಕರೆಸ್ಪಾಂಡಿಂಗ್ ಈಕ್ವಲ್ ಆಗಿತ್ತಪ್ಪ ಅಂತಂದ್ರೆ ಅದರೊಂದಿಗೆ ಅವುಗಳ ಸೈಡ್ಗಳು ಅಂದ್ರೆ ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಗಳು ಸೇಮ್ ರೇಷಿಯೋದಲ್ಲಿ ಇರುತ್ತವೆ. ಹಾಗಾಗಿ ಅವೆರಡೂ ಟ್ರಯಾಂಗಲ್ಗಳು ಎಂತ ಟ್ರಯಾಂಗಲ್ಗಳಪ್ಪ ಅಂತಂದ್ರೆ ಸಿಮಿಲರ್ ಟ್ರಯಾಂಗಲ್. ಇದು ಯಾವ ಸೈನ್ ಇಪ್ಪ ಅಂತಂದ್ರೆ ಸಿಮಿಲರ್ ಒಂದು ಸೈನು. ಸೊ ಆ ಒಂದು ಸೈನ್ ಅನ್ನ ನಾ ಏನ್ ಮಾಡ್ಕೊಂಡಿದ್ದೀನಿ, ಇಲ್ಲೇ ಬಳಸ್ಕೊಂಡಿದ್ದೀನಿ. ಹಾಗಿದ್ರೆ ಯಾವ ರೀತಿ ಮಾಡೋದನ್ನ ನೋಡ್ತಾ ಹೋಗೋಣ. ಸೊ ಹಾಗಿದ್ರೆ ನೋಡ್ತಾ ಹೋಗಿ ಬರ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಎರಡು ಟ್ರಯಾಂಗಲ್ ಗಳನ್ನ ಹೇಳ್ಕೊಂಡು ಏನ್ ಮಾಡ್ಕೊಳ್ಳೋಣ, ಈ ಕಡೆ ಒಂದೇಕ ಗಿವನ್ ಅನ್ನ ಬರ್ಕೊಳ್ಳೋಣ. ಏನು ನನ್ನ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆಯಪ್ಪ, ಎರಡು ಟ್ರಯಾಂಗಲ್ ಕಾಣಿಸ್ತಾ ಇದೆ, ABC ಮತ್ತು DF ಎರಡು ಟ್ರಯಾಂಗಲ್ ಗಳೇ. ಅದರೊಂದಿಗೆ ಇನ್ನೊಂದು ಎಕ್ಸ್ಟ್ರಾ ಮಾಹಿತಿ ಏನಪ್ಪಾ ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಗಳು. ಆಂಗಲ್ ಎಗೆ ಆಂಗಲ್ ಡಿ ಅಂತ ಹೇಳಿ ಬರ್ಕೊಂಡಿದ್ದೀನಿ, ಆಂಗಲ್ ಬಿ ಗೆ ಆಂಗಲ್ ಇ ಈಕ್ವಲ್ ಆಗಿರುತ್ತೆ, ಆಂಗಲ್ ಸಿ ಗೆ ಆಂಗಲ್ ಎಫ್ ಈಕ್ವಲ್ ಆಗಿರುತ್ತೆ. ಸೊ ಅವರೇ ಮೊದಲೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು, ಆ ಸ್ಟೇಟ್ಮೆಂಟ್ ಆಗಿ ನಾವು ಬರ್ಕೊಂಡಿದ್ದೀನಿ. ಇಟ್ ಈಸ್ ಗಿವನ್ ಇಲ್ಲಿಗೆ ಏನಾಯ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಆಯ್ತು. ವಿ ಹ್ಯಾವ್ ಟು ನೆಕ್ಸ್ಟ್ ಮೂವ್ ಆನ್ ಟು ದ ಪ್ರೂವ್. ಏನನ್ನ ಪ್ರೂವ್ ಮಾಡಬೇಕು, ಇವಾಗ ಏನು ಪ್ರೂವ್ ಮಾಡಬೇಕು, ಎರಡು ವಿಷಯಗಳು. ಸೊ ಆಂಗಲ್ಗಳು ಕರೆಸ್ಪಾಂಡಿಂಗ್ ಆಂಗಲ್ಗಳು ಈಕ್ವಲ್ ಆಗಿರುತ್ತೆ ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್ ಗಳ ರೇಷಿಯೋಗಳು ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಇಟ್ ಮೀನ್ಸ್ AB/DE ಏನಂತ ಪ್ರೂವ್ ಮಾಡಬೇಕಾಗಿದೆ, AB/DE. ನೆಕ್ಸ್ಟ್ AC/DF ವಿಚ್ ಇಸ್ ಈಕ್ವಲ್ ಟು BC/EF. ಈ ಮೂರುಗಳನ್ನ ನಾನು ಪ್ರೂವ್ ಮಾಡ್ತೀನಿ. ಸೊ ಯಾವ ರೀತಿ ಮಾಡ್ತೀನಿ ನೋಡ್ತಾ ಹೋಗಿ, ಅದು ಬರ್ಕೋಬೇಕಾಗಿರುತ್ತೆ ಈ ರೀತಿ. ಸೊ ಆಮೇಲೆ ಈ ತರ ಆದಾಗ ಇವೆರಡೂ ಟ್ರಯಾಂಗಲ್ ಏನಾಗಿರ್ತವೆ, ಸಿಮಿಲರ್ ಆಗಿರ್ತವೆ ಅಂತ ಹೇಳಿ ಪ್ರೂವ್ ಮಾಡಬೇಕು. ಕೇವಲ ಎರಡು ಟ್ರಯಾಂಗಲ್ ಅಂತ ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಗತ್ತಾ? ಸೊ ಸಾಧ್ಯ ಆಗಲ್ಲ. ಸೊ ಅದಕ್ಕಾಗಿ ನಾವೇನ್ ಮಾಡ್ಕೊಂತೀವಿ, ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂತೀವಿ. ಏನು, BC ಎಷ್ಟಿರುತ್ತೋ, BC ಯ ಉದ್ದ ಸಪೋಸ್ 4 ಸೆಂಟಿಮೀಟರ್ ಇತ್ತಪ್ಪ ಅಂತಂದ್ರೆ 4 ಸೆಂಟಿಮೀಟರ್ ಇತ್ತಪ್ಪ ಅಂದ್ರೆ BC ಎಷ್ಟಿರುತ್ತೋ ಅಷ್ಟನ್ನೇ ನಾವು ಇದನ್ನ ಏನ್ ಮಾಡ್ಕೊಂತೀವಿ, ಹೇಳ್ಕೊಂತೀವಿ ಅಂತ ಹೇಳಿ ಈ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಏನಪ್ಪಾ ಅಂತಂದ್ರೆ AB ಯ ಉದ್ದ ಎಷ್ಟಿರುತ್ತೆ, ಇಲ್ಲಿಂತ್ರ A ಇಂತ್ರ B ಯ ಉದ್ದ ಎಷ್ಟಿರುತ್ತೆ ಅಷ್ಟೇ DP ಉದ್ದನ ಏನ್ ಮಾಡ್ಕೊಂತೀವಿ, ಕಟ್ ಮಾಡ್ಕೊಂತೀವಿ. ಅದೇ ರೀತಿ AC ಯ ಉದ್ದ ಎಷ್ಟಿರುತ್ತೋ ಅಷ್ಟೇ DQ ನ ಉದ್ದನ ಏನ್ ಮಾಡ್ಕೊಂತೀವಿ, ಕಟ್ ಮಾಡ್ಕೊಂತೀವಿ. ಈ ತರ ಕಟ್ ಮಾಡ್ಕೊಳ್ಳೋದ್ರ ಮೂಲಕ ನಾ ಏನ್ ಮಾಡ್ಕೊಂತೀನಿ, ಒಂದು ಕನ್ಸ್ಟ್ರಕ್ಷನ್ ಏನ್ ಮಾಡ್ಕೊಂತೀನಿ, ಬರ್ಕೊಂಡು ನಾನು ಮುಂದ್ಗಡೆ ಸಮ್ ಮಾಡ್ತೀನಿ. ಕಟ್ DP is equal to AB and DQ is equal to AC join PQ ಅಂತ ಹೇಳಿ. ಅದಾದ್ಮೇಲೆ ಏನ್ ಮಾಡ್ತೀನಿ, ಈ ಎರಡೂ ಟ್ರಯಾಂಗಲ್ ಗಳನ್ನ ಕಾಂಗ್ರುಯೆನ್ಸ್ ರೂಲ್ ಇಂದ ಏನ್ ಮಾಡ್ತೀನಿ, ಪ್ರೂವ್ ಮಾಡ್ತೀನಿ. ಯಾವ ಟ್ರಯಾಂಗಲ್ ಗಳನ್ನ, ಇನ್ ಟ್ರಯಾಂಗಲ್ ABC ಅಂತಂದ್ರೆ ಇದೊಂದು ಚಿಕ್ಕ ಟ್ರಯಾಂಗಲ್ ABC ಟ್ರಯಾಂಗಲ್. ಸೊ ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಇದೆ, ಯಾವ್ದಪ್ಪ ಅಂತಂದ್ರೆ
ಪಿ ಕ್ಯೂ ಅಂದ್ರೆ ಎ ಬಿ ಸಿ ಅನ್ನೋ ಚಿಕ್ಕ ಟ್ರಯಾಂಗಲ್, ಡಿ ಪಿ ಕ್ಯೂ ಅನ್ನೋದು ಒಂದು ಚಿಕ್ಕ ಟ್ರಯಾಂಗಲ್, ಇವೆರಡನ್ನ ಏನಾದ್ರು ಪ್ರೂವ್ ಮಾಡಬೇಕಾಗಿದೆ, ಎರಡು ಕಾಂಗ್ರುಯೆನ್ಸ್ ಟ್ರಯಾಂಗಲ್ ಅಂತ ಹೇಳಿ ಪ್ರೂವ್ ಮಾಡುದು. ಯಾವ ರೀತಿ ಪ್ರೂವ್ ಮಾಡ್ತೀವಿ? ಆಲ್ರೆಡಿ ಎ ಬಿ ವಿಚ್ ಇಸ್ ಈಕ್ವಲ್ ಟು ಡಿ ಪಿ ಅಂತ ಹೇಳಿ ಗೊತ್ತಿದೆ, ಎ ಸಿ ವಿಚ್ ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ಹೇಳಿ ಗೊತ್ತಿದೆ. ಎಲ್ಲಿಂದ ಗೊತ್ತಪ್ಪ? ಆಲ್ರೆಡಿ ಗಿವನ್ ಅಲ್ಲಿ ನಾವು ಬರ್ಕೊಂಡಿದ್ವಿ ಅಲ್ಲಪ್ಪ, ಗಿವನ್ ಅಲ್ಲ ಸಾರಿ ಕನ್ಸ್ಟ್ರಕ್ಷನ್ ಅಲ್ಲಿ ಬರ್ಕೊಂಡಿದ್ವಿ ಅಲ್ಲಪ್ಪ. ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ಬರ್ಕೊಂಡ್ವಿ. ಹಾಗಾದ್ರೆ ಗಿವನ್ ಅಲ್ಲಿ ಇದೊಂದು ಬರ್ಕೊಂಡಿದ್ವಿ, ಆಂಗಲ್ ಎ ಗೆ ಆಂಗಲ್ ಡಿ ಆಗಿದೆ. ಸೊ ಅವುಗಳನ್ನೇ ನೀಟಾಗಿ ಬರ್ಕೊಂಡು ನಾನು ಏನ್ ಮಾಡಿದ್ದೀನಿಪ್ಪ ಅಂತಂತಂದ್ರೆ ಇಲ್ಲಿ ಆ ಮೂರು ಸ್ಟೆಪ್ ಗಳನ್ನ ಬರ್ಕೊಂಡು ಎ ಬಿಗೆ ಡಿ ಪಿ, ಆಂಗಲ್ ಎಗೆ ಆಂಗಲ್ ಡಿ, ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಕನ್ಸ್ಟ್ರಕ್ಷನ್, ಗಿವನ್ ಕನ್ಸ್ಟ್ರಕ್ಷನ್ ಅಂತ ಬರ್ಕೊಂಡು ಈ ಎರಡೂ ಟ್ರಯಾಂಗಲ್ ಯಾವುದು ಎ ಬಿ ಸಿ ಚಿಕ್ಕ ಟ್ರಯಾಂಗಲ್, ಡಿ ಪಿ ಕ್ಯೂ ಚಿಕ್ಕ ಟ್ರಯಾಂಗಲ್, ಡಿ ಪಿ ಕ್ಯೂ ಚಿಕ್ಕ ಟ್ರಯಾಂಗಲ್, ಇವೆರಡು ಏನಂತ ಪ್ರೂವ್ ಮಾಡಿದೀನಿ? ಕಾಂಗ್ರುಯೆನ್ಸ್ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಸಿಮಿಲಾರಿಟಿ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿತ್ತು, ಕಾಂಗ್ರುಯೆನ್ಸ್ ಸರಿಯಪ್ಪ, ಇದಾದ್ಮೇಲೆ ಅದನ್ನೇ ಮಾಡೋಣ. ಸೊ ಕಾಂಗ್ರುಯೆನ್ಸ್ ಅಂತ ಪ್ರೂವ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ? ಆಂಗಲ್ ಬಿ ವ್ಯಾಲ್ಯೂ, ಆಂಗಲ್ ಪಿ ವ್ಯಾಲ್ಯೂ ಎರಡು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಸೊ ಅದನ್ನೇ ಇಲ್ಲಿ ನಾವು ಬರ್ಕೋಬೇಕಾಗಿದೆ ವಿದ್ಯಾರ್ಥಿಗಳೇ. ಇಷ್ಟು ಎರಡು ಟ್ರಯಾಂಗಲ್ ಪ್ರೂವ್ ಮಾಡಿದಾದ ಮೇಲೆ, ಎರಡು ಟ್ರಯಾಂಗಲ್ ಪ್ರೂವ್ ಮಾಡಿದಾದ ಮೇಲೆ ಆಂಗಲ್ ಬಿ ಮತ್ತು ಆಂಗಲ್ ಪಿ ಏನಾಗಿದೆ? ಈಕ್ವಲ್ ಆಗಿದೆ. ಎಲ್ಲಿಂದ? ಬೈ ದ ಹೆಲ್ಪ್ ಆಫ್ ಸಿಪಿಸಿಟಿ. ಆದ್ರೆ ಇಲ್ಲಿ ಗಮನಿಸಿ, ನಾವು ಗಿವನ್ ಒಳಗಡೆ ಆಂಗಲ್ ಬಿ ಮತ್ತೆ ಆಂಗಲ್ ಇ ಯಾವ್ದ್ರಿಂದ ಈಕ್ವಲ್ ಆಗಿದೆ? ಇಕ್ವೇಶನ್ 2 ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಅದು ಆವಾಗಲೇ ಸಿಪಿಸಿಟಿ ಇಕ್ವೇಶನ್ 1, ಆಮೇಲೆ ಗಿವನ್ ಅಲ್ಲಿ ಇರೋದನ್ನ ಇನ್ನೊಮ್ಮೆ ಬರ್ಕೊಂಡು ಏನ್ ಮಾಡ್ಕೊಂಡಿದ್ದೀನಿ? ಇಕ್ವೇಶನ್ 2 ಅಂತೇಳಿ ಹಾಕೊಂಡಿದ್ದೀನಿ. ಇಕ್ವೇಶನ್ 1 and 2 ಇಂತ್ರ ಏನ್ ಹೇಳ್ಬೋದಪ್ಪ ಅಂತಂದ್ರೆ ಆಂಗಲ್ ಬಿ ಪಿಗೂ ಈಕ್ವಲ್, ಆಂಗಲ್ ಬಿ ಇಗೂ ಈಕ್ವಲ್ ಅಂತಂತಂದ್ರೆ ಇವು ಪಿ ಮತ್ತ ಇ ಇವೆರಡು ಆಂಗಲ್ಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಒಂದಕ್ಕೊಂದು ಈಕ್ವಲ್ ಆಗಿರ್ತವೆ. ನೋಡು, ಬಿ ಪಿಗೂ ಈಕ್ವಲ್ ಇದೆ, ಬಿ ಇಗೂ ಈಕ್ವಲ್ ಇದೆ. ಆಟೋಮೆಟಿಕ್ ಆಗಿ ಆಂಗಲ್ ಪಿ ಮತ್ತು ಆಂಗಲ್ ಇನು ಸಹಿತ ಈಕ್ವಲ್ ಆಗ್ತಾವ. ಒಂದೇ ಟ್ರಯಾಂಗಲ್ ಒಳಗಡೆ ಪಿ ಮತ್ತು ಆಂಗಲ್ ಈಕ್ವಲ್ ಆಗ್ತಿದಾವಪ್ಪ ಅಂತಂದ್ರೆ ಇವೆರಡು ಎಂತ ಆಂಗಲ್ಗಳು? ಕರೆಸ್ಪಾಂಡಿಂಗ್ ಆಂಗಲ್ಗಳು. ಇದು ಯಾವಾಗ ಕ್ರಿಯೇಟ್ ಆಗುತ್ತಪ್ಪ ಅಂತಂದ್ರೆ ಪಿ ಕ್ಯೂ ಮತ್ತೆ ಇ ಎಫ್ ಏನಾಗಿರ್ಬೇಕು? ಪ್ಯಾರಲಲ್ ಆದಾಗ ಮಾತ್ರ ಇದಾಗ್ಲಿಕ್ಕೆ ಸಾಧ್ಯ. ಸೊ ಹಾಗಿತ್ತಪ್ಪ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತಂದ್ರೆ ಡಿ ಪಿ ಕ್ಯೂ, ಆಂಗಲ್ ಡಿ ಪಿ ಕ್ಯೂ ಮತ್ತೆ ಡಿ ಇ ಎಫ್ ಏನಾಗಿದಾವೆ? ಈಕ್ವಲ್ ಆಗಿದಾವೆ. ಸೊ ಇದು ಈಕ್ವಲ್ ಆದಾಗ ಪಿ ಕ್ಯೂ ಇಸ್ ಈಕ್ವಲ್ ಟು ಇ ಎಫ್ ಇಸ್ ಈಕ್ವಲ್ ಟು ಅಲ್ಲ, ಪ್ಯಾರಲಲ್ ಟು ಇ ಎಫ್ ಅಂತ ಹೇಳ್ಬೋದು. ಏನಂತ ಬರೀತೀವಿ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತೇಳಿ ಬರೀತೀವಿ. ಸೊ ಕರೆಸ್ಪಾಂಡಿಂಗ್ ಆಂಗಲ್ಗಳು ಈಕ್ವಲ್ ಆದಾಗ, ಸೊ ಪ್ಯಾರಲಲ್ ಐತೆ ಅಂತ ಗೊತ್ತಾದಾಗ ನಾವು ಥೇಲ್ಸ್ ಥಿಯರಂ ನಮಗೆ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಡಿ ಪಿ ಬೈ ಪಿ ಅಂತ ಬರಿ ಅಂತ ಹೇಳಿದಾನ, ಡಿ ಕ್ಯೂ ಬೈ ಏನಂತ ಬರೀದಾನ, ಸಾರಿ ನಾವ್ ಏನಂತ ಬರ್ಕೊಂತೀವಪ್ಪ ಅಂತಂದ್ರೆ ಡಿ ಪಿ ಬೈ ಡಿಇ, ಡಿ ಪಿ ಬೈ ಡಿಇ, ಡಿ ಕ್ಯೂ ಬೈ ಡಿ ಎಫ್ ಅಂತೇಳಿ ಬರ್ಕೊಂಡಿವಿ. ಕೊರೋಲರಿ ಆಫ್ ಬಿ ಪಿ ಟಿ ಅಂತೇಳಿ ಬರ್ಕೊಂತೀವಿ. ಸೊ ಅದಾದ್ಮೇಲೆ ಇಲ್ಲಿ ಡಿ ಪಿ ಅಂತಂದ್ರೆ ಏನಂತ ಕನ್ಸಿಡರ್ ಮಾಡ್ಕೊಂಡಿದೀವಿ ನಾವು? ಎ ಬಿ, ಎಲ್ಲೇ ಕನ್ಸ್ಟ್ರಕ್ಷನ್ ಒಳಗಡೆ ಡಿ ಪಿ ಬೇರೆ ಅಲ್ಲ, ಎ ಬಿ ಬೇರೆ ಅಲ್ಲ. ಯಾಕಂದ್ರೆ ಎ ಬಿ ಎಷ್ಟಿದೆ ಅಷ್ಟೇ ಡಿ ಪಿ ಇದೆ. ಅದೇ ರೀತಿ ಪಿ ಕ್ಯೂ ಎಷ್ಟಿದೆ ಅಷ್ಟೇ, ಇದು ಪಿ ಕ್ಯೂ ತಗೊಳ್ಳೋದು ಬೇಡ, ಡಿ ಕ್ಯೂ ಎಷ್ಟಿದೆ ಅಷ್ಟೇ ಏನಿದೆಯಪ್ಪ ಅಂದ್ರೆ ಎ ಸಿ ಇದೆ. ಸೊ ಅದೇ ರೀತಿ ಇವೆರಡು ಈಕ್ವಲ್ ಆಗಿದಾವೆ ಅಂತಂತಂದ್ರೆ ಅವಾಗ್ಲೇ ನಾನು ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಎರಡನ್ನೂ ಏನ್ ಮಾಡಿದೆ? ಕಾಂಗ್ರುಯೆನ್ಸ್ ಅಂತ ಪ್ರೂವ್ ಮಾಡಿದೆ. ಅದಕ್ಕಾಗಿ ಬಿ ಸಿ ಮತ್ತು ಇ ಎಫ್ ಸಹಿತ, ಬಿ ಸಿ ಮತ್ತು ಇ ಎಫ್ ಸಹಿತ ಇಲ್ಲೇ ಸಾರಿ ಪಿ ಕ್ಯೂ ಪ್ಲೇಸ್ ಒಳಗಡೆ ಬಿ ಸಿ ಬಂದ್ಬಿಡುತ್ತೆ. ಸೊ ನೋಡಿ, ಎ ಬಿ ಬೈ ಡಿ ವಿಚ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ವಿಚ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಬಂತು. ಸೊ ಆದ್ದರಿಂದ ಕೊಟ್ಟಿರುವ ಈ ಎರಡು ಟ್ರಯಾಂಗಲ್ಗಳು ಏನಾಯಿತು? ಸಿಮಿಲರ್ ಆಯಿತು. ಹಾಗಿತ್ತಪ್ಪ ಅಂತಂದ್ರೆ ಎ ಆಂಗಲ್ ಅನ್ನ ನಾವು ಪ್ರೂವ್ ಮಾಡಬೇಕಪ್ಪ ಅಂತಂದ್ರೆ ಎರಡು ಮೆಥಡ್ಗಳು ಬರ್ತವೆ. ಸೊ ಒಂದೇದ್ದು ಏನು ಎರಡು ಟ್ರಯಾಂಗಲ್ ಕೊಟ್ಟಿರ್ತಾರೆ, ಒಂದು ಚಿಕ್ಕ ಟ್ರಯಾಂಗಲ್ ಕೊಟ್ಟಿರ್ತಾರೆ, ಒಂದು ದೊಡ್ಡ ಟ್ರಯಾಂಗಲ್ ಕೊಟ್ಟಿರ್ತಾರೆ. ಆ ದೊಡ್ಡ ಟ್ರಯಾಂಗಲ್ ಇನ್ನೊಂದು ಚಿಕ್ಕ ಟ್ರಯಾಂಗಲ್ ಅನ್ನ ಫಾರ್ಮೇಟ್ ಮಾಡ್ಕೊಂಡು ಅವೆರಡು ಏನಂತ ಪ್ರೂವ್ ಮಾಡ್ಕೋಬೇಕು? ಕಾಂಗ್ರುಯೆನ್ಸ್ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡ್ರು. ಅಲ್ಲಿ ಕಾಂಗ್ರುಯೆನ್ಸ್ ಅಂತ ಪ್ರೂವ್ ಮಾಡ್ಕೊಂಡಾಗ ಸಿ ಪಿ ಸಿ ಟಿ ಮತ್ತು ಗಿವನ್ ಅನ್ನ ಅವೆರಡೂದಿಂತ್ರ ಇನ್ನೊಂದು ಸಿಗುತ್ತೆ ನಿಮಗೆ ಏನಪ್ಪಾ ಅಂದ್ರೆ ಪಿ ಮತ್ತು ಇ ಇವೆರಡು ಈಕ್ವಲ್ ಆಗ್ತವೆ. ಪಿ ಮತ್ತು ಇ ಇವೆರಡು ಈಕ್ವಲ್ ಆಗೋದಿತ್ತಂದ್ರೆ ಇವು ಕರೆಸ್ಪಾಂಡಿಂಗ್ ಆಂಗಲ್ಗಳು. ಇವು ಯಾವಾಗ ಸಾಧ್ಯ? ಪಿ ಕ್ಯೂ ಮತ್ತು ಇ ಎಫ್ ಪ್ಯಾರಲಲ್ ಇದ್ದಾಗ ಮಾತ್ರ ಸಾಧ್ಯ ಅಂತ ಹಾಕೊಂಡಾಗ ಪ್ಯಾರಲಲ್ ಕಾನ್ಸೆಪ್ಟ್ ಬಂತಪ್ಪ ಅಂತಂದ್ರೆ ಅಲ್ಲಿ ಆ ಬಾಬಾ ಬರ್ತಾನ, ಥೇಲ್ಸ್ ಬಾಬಾ ಬರ್ತಾನ. ಆ ಥೇಲ್ಸ್ ಬಾಬಾ ಬಂದ್ಬಿಟ್ಟಪ್ಪ ಅಂತಂತಂದ್ರೆ ನೀವು ಈಸಿಯಾಗಿ ಅವುಗಳ ಸೈಡ್ಗಳ ಕೊರೋಲರಿ ಯೂಸ್ ಮಾಡ್ಕೊಂಡು ಬರೆದು ಆನ್ಸರ್ ಅನ್ನ ಬರೆದ್ಬಿಟ್ಟಾಗ ಎ ಕ್ರಿಟೇರಿಯಾ ಕಂಪ್ಲೀಟ್ ಆಗುತ್ತೆ. ಸೊ ನಾವು ಎಕ್ಸಾಮ್ ಪರ್ಪಸ್ ನಾವು ಒಂದು ಅನಲೈಸ್ ಮಾಡಿರೋ ಪ್ರಕಾರ ಸೊ ಅತಿ ಹೆಚ್ಚಾಗಿ ನಮಗೂ ಸಹಿತ ಈ ವರ್ಷನೂ ಯಾವ್ಯಾವ ಥಿಯರಮ್ಗಳನ್ನ ಕೇಳುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಬಿ ಪಿ ಟಿ ಮತ್ತು ಎ ಅತಿ ಹೆಚ್ಚಾಗಿದೆ ಅಂತ ಹೇಳಿ ಭಾವಿಸಿ ಕೇವಲ ನಾವು ಇವು ಎರಡು ಥಿಯರಮ್ಗಳನ್ನ ಮಾತ್ರ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಇನ್ನೂ ಎರಡು ಯಾವುದೋ ಥಿಯರಮ್ಗಳಿದಾವೆ. ಯಾವುದು? ಎಸ್ ಥಿಯರಮ್, ಇನ್ನೊಂದು ಎಸ್ ಥಿಯರಮ್. ಮೊದಲನೇದಾಗಿ ಆ ಎರಡನ್ನೂ ಸಹಿತ ಹೇಳಿದಾಗ ಇದು ಇನ್ನೂ ವಿಡಿಯೋ ಇನ್ನೂ ಲಾರ್ಜ್
ಎಕ್ಸ್ಟ್ರಾ ಲಾರ್ಜ್ ಆಗುವ ಸಾಧ್ಯತೆ ಇತ್ತು. ಎಕ್ಸ್ಪ್ಲನೇಷನ್ ಕೊಡ್ತಾ ಕೊಡ್ತಾ ಹೋದ್ರೆ ಮುಗಿತಾನೆ ಹೋಗಲ್ಲ. ಸೊ ಎಂಡ್ ಆಫ್ ದ ಡೇ ಮತ್ತೆ ನಮ್ಮ ಒಂದು ನಿಯಮ ಇದೆ, ವ್ಯಕ್ತಿಗೆ ಅತಿ ಹೆಚ್ಚಾಗಿ ಕಾಣ್ತಪ್ಪ ಅಂದ್ರೆ ಅರ್ಗಲ್ಲಂತೆ, ಅದೇ ಕಡಿಮೆ ಕಾಣ್ತಪ್ಪ ಅಂತ ಅರ್ಗತ್ತಂತೆ. ಸೊ ಅದಕ್ಕಾಗಿ ಮೊದಲು ಇವೆರಡನ್ನ ಪ್ರಾಕ್ಟೀಸ್ ಮಾಡಿ. ಸೊ ಈ ತರ ಹೇಳ್ಕೊಟ್ಟಿದ್ವಿ. ಇಫ್ ಇನ್ ಕೇಸ್ ವಿ ಹ್ಯಾವ್ ಎನಿ ಡೌಟ್ಸ್ ದೆನ್ ವಿ ಹ್ಯಾವ್ ಟು ಮೆಸೇಜ್ ಇನ್ ಅವರ್ ಟೆಲಿಗ್ರಾಮ್ ಆರ್ ವಾಟ್ಸಪ್ ಗ್ರೂಪ್. ನಾವೇನ್ ಮಾಡ್ತೀವಿ, ಅಸಿಸ್ಟ್ ಮಾಡ್ತೀವಿ ಅದನ್ನ ಸಾಲ್ವ್ ಮಾಡಕ್ಕೆ ಅಂತ ಹೇಳ್ತಾ, ಕೇವಲ ಇಲ್ಲಿ ಏನ್ ಹೇಳ್ಕೊಟ್ಟಿದ್ದೀನಿಪ್ಪ ಅಂತಂದ್ರೆ ಆ ಎರಡು ಥಿಯರಮ್ ಅನ್ನ ಮಾತ್ರ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ನು 3 ಮತ್ತು 4 ನೀವೇನ್ ಮಾಡಿಪ್ಪ ಅಂದ್ರೆ ಇವೆರಡನ್ನು ಪರ್ಫೆಕ್ಟ್ ಆದ್ಮೇಲೆ ಅದೂ ಎರಡನ್ನು ಸಹಿತ ಪ್ರಾಕ್ಟೀಸ್ ಮಾಡಿ. ಮತ್ ನಾವು ಹೇಳಿದೀವಿ ಅಂತ ಹೇಳಿ ಎರಡಕ್ಕೆ ನಿಲ್ಲಕ್ ಹೋಗ್ಬೇಡಿ. ನಾವಿಲ್ಲಿ ಏನ್ ಮಾಡಿದೀವಪ್ಪ ಅಂದ್ರೆ ನಮಗೆ ಒಂದು 80% ಏನೋ ಅವು ಎರಡನ್ನೇ ಮಾತ್ರ ಕೇಳಬಹುದು. ಸೊ ಮೊದಲು ಅವ್ನು ಪ್ರಿಪೇರ್ ಆಗೋಣ, ಅದಾದ ಮೇಲೆ ಅವುಗಳಿಗೆ ಬರೋಣ. ಸೊ ಆ ತರ ಹೇಳ್ತಾ ಇನ್ನೊಂದು ಟಾಪಿಕ್ ಇದೆ ಈ ಒಂದು ಲೆಸನ್ ಅಲ್ಲಿ, ಫೈಂಡಿಂಗ್ ದ ಸೈಡ್ ಲೆಂತ್ ಬೈ ಯೂಸಿಂಗ್ ದ ಬೇಸಿಕ್ ಪ್ರಪೋರ್ಷನಲ್ ಥಿಯರಮ್ ಅಂತೇಳಿ. ಏನು ಆಲ್ರೆಡಿ ಥೇಲ್ಸ್ ಕೊಟ್ಟಿದ್ದ, ಇನ್ ಗಿವನ್ ಫಿಗರ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಆಲ್ರೆಡಿ ಏನಪ್ಪಾ ಒಂದು ಟ್ರಯಾಂಗಲ್ ಒಳಗಡೆ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂದಾಗ ಥೇಲ್ಸ್ ಒಂದು ಫಾರ್ಮುಲಾ ಕೊಟ್ಟಾನೆ. ಈ ತರ ಇತ್ತಪ್ಪ ಅಂದ್ರೆ ಎ ಡಿ ಬೈ ಡಿ ಬಿ ವಿಚ್ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಹೇಳಿ ಇರುತ್ತೆ. ಹಾಗಿದ್ರೆ ಏನ್ ಫೈಂಡ್ ಮಾಡಕ್ ಹೇಳಿದಾನ, ಇ ಸಿ ಫೈಂಡ್ ಮಾಡಕ್ ಹೇಳಿದಾನ. ಇಲ್ಲಿ ಎ ಡಿ ಅಂತಂದ್ರೆ 1.5 ವಿದ್ಯಾರ್ಥಿಗಳೇ, ಡಿ ಬಿ ಅಂತಂದ್ರೆ 3 ಸೆಂಟಿಮೀಟರ್, ಎ ಇ ಅಂತಂದ್ರೆ 1 ಸೆಂಟಿಮೀಟರ್, ಇ ಸಿ ಅಂತಂದ್ರೆ ನನಗೆ ಗೊತ್ತಿಲ್ಲ. ಸೊ ಅದು ಇ ಸಿ ಹೆಂಗೈತಿ, ಸೊ ಅದನ್ನ ಅದೇ ರೀತಿ ಬರ್ಕೊಳ್ಳೋಣ. ಇ ಸಿ ಆರ್ ನಾವು ಏನಂತ ಬರ್ಕೊಳ್ಳೋಣಪ್ಪ ಅಂತಂತಂದ್ರೆ ಏನಂತ ಬರ್ಕೊಳ್ಳೋಣ, ಒಂದು ಸೆಕೆಂಡ್ ವಿದ್ಯಾರ್ಥಿಗಳೇ. ಸೊ ನಾವೇನ್ ಬರ್ಕೊಳ್ಳೋಣ ಇಲ್ಲಿ ಸಿ ಇ ಅಂತೇಳಿ ಬರ್ಕೊಳ್ಳೋಣ. ಓಕೆ, ಸೊ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸಿಇ 1.5 ಸಿಇ 1.5 ಹೇಗಿದೆ ಹಾಗೆ ಬಂತು. 1 3 × 3 ಈ 1.5 ಅಗೇನ್ ಏನ್ ಮಾಡೋಣ, ಎಲ್ ಎಚ್ ಎಸ್ ಕಳೆಯೋಣ. ಸಿಇ ವಿಚ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 1.5 1.5 1 1.5 1 1.5 2 ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ ಸಿಇ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆನ್ಸರ್ ಬಂತು. ಕೆಲವೊಬ್ರು ಹೇಳ್ತಿರ್ಬೋದು, ಸರ್ ಆ 1.5 ನ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋ ಬದಲು ಏನ್ ಮಾಡ್ಕೋಬಹುದಾಗಿತ್ತಪ್ಪ ಅಂತಂತಂದ್ರೆ ರೆಸಿಪ್ರೋಕಲ್ ಗಳನ್ನ ತಗೊಂಡ್ರು ನಿಮಗೆ ಆನ್ಸರ್ ಸಿಗ್ತಾ ಇತ್ತು. ಸೊ ನಾನು ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ಏನ್ ಮಾಡಿದೀನಿಪ್ಪ ಅಂತಂತಂದ್ರೆ ಒಂದು ಮೆಥಡ್ ಅನ್ನ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಅಲ್ವಾ, ಸೊ ನೀವೇನ್ ಮಾಡಿ ಆ ತರಾನು ತಾವು ಮಾಡಿದ್ರು ತಮಗೆ ಆನ್ಸರ್ ಬರುತ್ತೆ. ಹಾಗಿದ್ರೆ ಸೆಕೆಂಡ್ ಒಂದು ಕ್ವಶನ್ ನೋಡಿ, ಸೇಮ್ ಅದೇ, ಏನಿಲ್ಲ ಅಲ್ಲಿ ಎ ಬಿ ಸಿ ಇತ್ತು, ಡಿ ಇತ್ತು, ಇಲ್ಲಿ ಪಿ ಕ್ಯೂ ಇದೆ. ಸೇಮ್ ಫಾರ್ಮುಲಾ ಏನಾಗುತ್ತೆ, ಎ ಪಿ ಬೈ ಪಿ ಬಿ ಅಂತೇಳಿ ಆಗುತ್ತೆ. ಸೊ ನೆಕ್ಸ್ಟ್ ಎ ಕ್ಯೂ ಬೈ ಕ್ಯೂ ಸಿ ಅಂತೇಳಿ ಆಗುತ್ತೆ. ಎ ಪಿ ಅಂತಂದ್ರೆ ಎಷ್ಟಿದೆ, ಸೊ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ಬೇಕೇನೋ ಮೇ ಬಿ. ಹೌದು, ಎ ಪಿ ಅಂದ್ರೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡೋಣ. ಪಿ ಬಿ ಅಂತಂದ್ರೆ ಎಷ್ಟು, 7.2 ಇದೆ. ಎ ಕ್ಯೂ ಅಂತಂದ್ರೆ ಎಷ್ಟಿದೆ, 1.8 ಇದೆ. ಕ್ಯೂ ಸಿ ಅಂತಂದ್ರೆ 5.4 ಇದೆ. ಸೊ ಇದನ್ನ ನೋಡಿ 18 ಟೇಬಲ್ ಆದ್ರೂ ಕ್ಯಾನ್ಸಲ್ ಮಾಡಿ ಅಥವಾ 9 ಟೇಬಲ್ ಆದ್ರೂ ಕ್ಯಾನ್ಸಲ್ ಮಾಡಿ, ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ ಕ್ಯಾನ್ಸಲ್ ಮಾಡಿದಾಗ ನಿಮ್ಗೆ ಡೆಫಿನೆಟ್ಲಿ ಇದರ ಆನ್ಸರ್ ಬಂತೆ ಹೋಗುತ್ತೆ. ಸೊ ಹಾಗಿದ್ರೆ ಕ್ಯಾನ್ಸಲ್ ಮಾಡೋಣ. ಸೊ ಯಾವ ಟೇಬಲ್ ಕ್ಯಾನ್ಸಲ್ ಮಾಡಿ ನಿಮ್ಗೆ ಈಸಿ ಆಗ್ಬೇಕಪ್ಪ ಅಂತಂದ್ರೆ ನೀವು ಯಾವ ಟೇಬಲ್ ಅಂತೀರಾ ಆ ಟೇಬಲ್ ಕ್ಯಾನ್ಸಲ್ ಮಾಡ್ಬೇಕು. ಅಥವಾ 18 1.8 1 1.8 1.8 ಎಷ್ಟರಲ್ಲೇ 1.8 3 ಡೈರೆಕ್ಟ್ ಆಗಿ. ಸೊ 1.8 1 1.8 1.8 3 5.3 ಆಯ್ತು. ಸೊ ವಾಟ್ ಯು ಗೆಟ್ ಹಿಯರ್, ಎ ಪಿ ಇಸ್ ಈಕ್ವಲ್ ಟು 7.2 ವಿಚ್ ಈಸ್ ಏನ್ ಬಂತಪ್ಪ ಅಂತಂತಂದ್ರೆ 1 ಡಿವೈಡೆಡ್ ಬೈ 3 ಬಂತು. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಎ ಪಿ ಅಂತಂದ್ರೆ 3 ಇಂಟು ಎ ಪಿ 3 ಎ ಪಿ ದಟ್ ಈಸ್ ಗುಡ್. 7.1 ಇಂಟು 1 7.2 ಇಂಟು 1 7.2 ಆನ್ಸರ್ ಬಂತಿಲ್ಲಿ. ಸೊ ನೆಕ್ಸ್ಟ್ ಎ ಪಿ, ಸೊ 3 ಎಲ್ ಎಚ್ ಎಸ್ ಇಂದ್ರ ಆರ್ ಎಚ್ ಎಸ್ ಬಂದ್ರೆ ಏನಾಯ್ತಪ್ಪ ಅಂದ್ರೆ 7.2 ವಿಚ್ ಇಸ್ ಡಿವೈಡೆಡ್ ಬೈ 3 3 1 ಸೊ 1 ಉಳಿತು. ಸೊ ಆಲ್ರೆಡಿ 2 ಹೋಯ್ತು, 12 ಆಯ್ತು. 3 4 12 ದಟ್ ಈಸ್ ಎ ಪಿ ಆನ್ಸರ್ ಎಷ್ಟು ಬಂತಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ 1.4 ಬಂತು. ಇಷ್ಟು ಸಿಂಪಲ್ ಆಗಿರೋ ಒಂದು ಸಮ್ ಇತ್ತು. ಸೊ ಸಿಂಪಲ್ ಆಗಿರೋ ಸಮ್ ಅನ್ನ ಕಾಂಪ್ಲಿಕೇಟ್ ಮಾಡದೆ ನಾವೇನ್ ಮಾಡಿದೀವಿಪ್ಪ ಅಂತಂದ್ರೆ ಸಾಲ್ವ್ ಮಾಡ್ತಾ ಬಂದಿದ್ವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ನಾವು ಹೇಳೋದು ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ಕೊನೆಯ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಸರ್ಕಲ್ ಅಲ್ಲಿ ಒಂದು ಕಾನ್ಸೆಪ್ಟ್ ಏನಿದಾವಪ್ಪ ಅಂದ್ರೆ ಕೇವಲ 3 ಮಾರ್ಕ್ಸ್ಗೆ 2 ಥಿಯರಮ್ ಗಳನ್ನ ಕಂಪಲ್ಸರಿ ಕೇಳ್ತಾ ಹೋಗ್ತಾನೆ. ಏನೇನು ಕೇಳ್ತಾ ಹೋಗ್ತಾನೆ, ಒಂದು ಥಿಯರಮ್ ಈ ತರ ಇದೆ, ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ
ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಹೋಗ್ತಾನೆ. ಯಾವ ರೀತಿ ಸಾಲ್ವ್ ಮಾಡಬೇಕಾಗಿದೆ? ಸೊ ಈ ಕಡೆ ಡೈಗ್ರಾಮ್ ನೋಡಿ, ಅವನು ಏನ್ ಹೇಳ್ತಿದ್ದಾನೆ, ಒಂದು ಸರ್ಕಲ್ ಇದೆ, ಆ ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಅನ್ನ ಎಳ್ಕೊಂಡ್ಬಿಟ್ರಿಪ್ಪ ಅಂತಂದ್ರೆ, ಒಂದು ಸರ್ಕಲ್ಗೆ ಟ್ಯಾಂಜೆಂಟ್ ಅನ್ನ ಎಳ್ಕೊಂಡ್ಬಿಟ್ಟಾಗ ಏನಾಗುತ್ತೆಪ್ಪ ಅಂತಂದ್ರೆ, ಸೆಂಟರ್ ಆಫ್ ಸರ್ಕಲ್ ನಿಂತ ನೀವೇನ್ ಟ್ಯಾಂಜೆಂಟ್ ಏನ್ ಎಳ್ಕೊಂತೀರಲ್ಲ ಆ ಒಂದು ರೇಖೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಇಟ್ ಮೀನ್ಸ್ ಶಾರ್ಟೆಸ್ಟ್, ಸ್ವೀಟ್ ಆಗಿ ಸ್ಟ್ರೇಟ್ ಆಗಿರುತ್ತೆ. ಸೊ ಹಾಗಾಗಿ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದ್ರೆ 90 ಡಿಗ್ರಿ, ಆಮೇಲೆ ಅತ್ಯಂತ ಚಿಕ್ಕದಾದ ಒಂದು ದಾರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಯಾವ ರೀತಿ ಇದನ್ನ ಅಳೆದು ನೋಡಿದಾಗ, ಪ್ರಾಕ್ಟಿಕಲ್ ಮಾಡಿದಾಗ ಅವ್ರು ಹೇಳಿರೋದು ಸರಿಯಾಗಿದೆ. ಸೊ ಅದನ್ನ ಥಿಯರಾಟಿಕಲ್ ಪ್ರೂವ್ ಮಾಡಿದಾಗ ಅಂತಂದಾಗ ಅವು ಮೊದಲನೇದಾಗಿ ಅವುಗಳ ಮೆಥಡ್ ಅನ್ನ ಫಾಲೋ ಮಾಡ್ಬೇಕಾಗುತ್ತೆ. ಏನೇನು ಕಣ್ಣಿಗೆ ಏನ್ ಕಾಣುತ್ತೆ, ಸೊ ಅದನ್ನ ಗಿವನ್ ಅಂತ ಹೇಳಿ ಬರ್ಕೊಂತೀವಿ. ಏನೇನ್ ಕಾಣ್ತಿದೆ ಇಲ್ಲಿ, ಎಕ್ಸ್ ವೈ ಅನ್ನೋದು ಏನಿದೆ ಟ್ಯಾಂಜೆಂಟ್ ಇದೆ, ಎಕ್ಸ್ ಮತ್ತು ವೈ ಟ್ಯಾಂಜೆಂಟ್ ಅಂತಿದ್ದೇವೆ. ಸೊ ಅದು ಎಲ್ಲಿ ಟಚ್ ಆಗಿದೆ, ಪಿ ಅನ್ನುವ ಪಾಯಿಂಟ್ಗೆ ಅಂತಂದ್ರೆ ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್ ಟು ದ ಸರ್ಕಲ್ ವಿತ್ ಸೆಂಟರ್ ಓ ಅಟ್ ದ ಪಾಯಿಂಟ್. ಇಲ್ಲಿ ಗಿವನ್ ಅನ್ನ ಸ್ವಲ್ಪ ಲಾರ್ಜ್ ಆಗಿ ನಾನು ಬರ್ಕೊಂಡಿದ್ದೀನಿ, ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ತರ ಬರ್ಕೋಬಹುದು. ನೀವೇ ಯಾವ ರೀತಿ ಬರ್ಕೋಬಹುದು, ಓ ಸೆಂಟರ್ ಸರ್ಕಲ್ ಎಕ್ಸ್ ವೈ ಇಸ್ ಅ ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಪಿ ಅಂತ ಹೇಳಿ, ಪಿ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳಿ ಈ ತರ ಬರ್ಕೊಂಡ್ರು ಕಂಪ್ಲೀಟ್ ಆಗುತ್ತೆ. ಏನ್ ಪ್ರೂವ್ ಮಾಡಬೇಕಾಗಿದೆ, ಓ ಪಿ ಅನ್ನುವ ಒಂದು ರೇಖೆ ಎಕ್ಸ್ ವೈ ಮೇಲೆ ಸ್ಟ್ರೇಟ್ ಆಗಿ ನಿಂತಿದೆ, ಅದುವೇ ಪರ್ಪೆಂಡಿಕ್ಯುಲರ್. ಸ್ಟ್ರೇಟ್ ಆಗಿ ಅನ್ನಕ್ಕೆ ಏನಂತಾರೆ, ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ. ಬರ್ಕೋರಿ ಪ್ರೂವ್. ಕನ್ಸ್ಟ್ರಕ್ಷನ್ ಮಾಡ್ಕೋರಿ. ಕನ್ಸ್ಟ್ರಕ್ಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇನ್ನೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಟ್ಯಾಂಜೆಂಟ್ ಮೇಲೆ ಇನ್ನೊಂದು ಪಾಯಿಂಟ್ ಕ್ಯೂ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡು ಓ ಮತ್ತು ಕ್ಯೂ ಅನ್ನ ಸೇರಿಸ್ರಿ. ದಟ್ ಮಾರ್ಕ್ ಅ ಪಾಯಿಂಟ್, mark a point on the tangent xy other than the p, it lies outside the circle. ಅದೇನಾಗಿರ್ಬೇಕಪ್ಪ ಅಂತಂದ್ರೆ, ಸರ್ಕಲಿನ ಹೊರಗಡೆ ಮತ್ತೆ ಟ್ಯಾಂಜೆಂಟಿನ ಮೇಲ್ಗಡೆ ಇರುವಂತೆ ಇನ್ನೊಂದು ಪಾಯಿಂಟ್ ಕ್ಯೂ ಅನ್ನ ಮಾರ್ಕ್ಔಟ್ ಮಾಡ್ಕೊಂಡು ಓ ಮತ್ತು ಕ್ಯೂ ನ ಸೇರಿಸಿದಾಗ ನಿಮ್ ಕಣ್ಗಡೆನೆ ಕಾಣ್ತಾ ಇದೆ. ಇಲ್ಲಿ ನೋಡಿ ಏನು, ಲೆಟ್ ಓ ಕ್ಯೂ ಇಂಟರ್ಸೆಕ್ಟ್ ದ ಸರ್ಕಲ್ ಅಟ್ ಆರ್ ಅಂತಂದ್ರೆ ಓ ಕ್ಯೂ ನ ಸೇರಿಸಿದಾಗ ಅದು ಆರ್ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಇಂಟರ್ಸೆಕ್ಟ್ ಆಗಿ ಹೊರಗಡೆ ಬರ್ತಾ ಇದೆ. ಈ ಕಡೆ ನೋಡು, ನಿನಗೆ ಓ ಕ್ಯೂ ಸಿಗ್ಬೇಕಪ್ಪ ಅಂತಂದ್ರೆ, ಓ ಕ್ಯೂ ಸಿಗ್ಬೇಕಂದ್ರೆ ಎರಡು ಭಾಗ ಇದೆ. ಅಲ್ಲಿ ಓ ಆರ್ ಗೆ ಆರ್ ಕ್ಯೂ ನ ಸೇರಿಸಿದಾಗ ನಿನಗೆ ಎಂಟೈರ್ ಆಗಿ ಏನ್ ಸಿಗುತ್ತೆ, ಓ ಕ್ಯೂ ಸಿಗುತ್ತೆ. ಕಣ್ ಮುಂದೆನೆ ಕಾಣ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅವಾಗ ನೀನೇನ್ ಬರ್ಕೊಂತೀಯ, ಓ ಕ್ಯೂ ಮತ್ತು ಓ ಆರ್ ನ ಎರಡನ್ನು ಕಂಪೇರ್ ಮಾಡಿದಾಗ ಓ ಆರ್ ಕಿನ ಓ ಕ್ಯೂ ಏನಾಗಿದೆ, ದೊಡ್ಡದಾಗಿದೆ. ಓ ಆರ್ ಬೇರೆ ಅಲ್ಲ, ಒ ಪಿ ಬೇರೆ ಅಲ್ಲ. ಯಾಕಂದ್ರೆ ಒ ಪಿ ಅನ್ನೋದೇನಪ್ಪ ರೇಡಿಯಸ್, ಓ ಆರ್ ಅನ್ನೋದು ರೇಡಿಯಸ್. ಇಲ್ಲಿ ಒ ಪಿನೂ ಸಹಿತ ಏನಾಗಿದೆಯಪ್ಪ ಅಂತಂದ್ರೆ, ಒ ಪಿನೂ ಸಹಿತ ಚಿಕ್ಕದಾಗಿದೆ ಯಾವುದಕ್ಕಿಂತ ಓ ಕ್ಯೂಕ್ಕಿಂತ. ಒ ಪಿಗಿನ ಓ ಕ್ಯೂ ಏನಾಗಿದೆ, ದೊಡ್ಡದಾಗಿದೆ. ಆದ್ದರಿಂದ ಒ ಪಿ ಅಂಡ್ ಓ ಆರ್ ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ನೋಡಿಲ್ಲ, ಓ ಆರ್ ಕಿನ ಓ ಕ್ಯೂನೇ ದೊಡ್ಡದು, ಒ ಪಿ ಕಿನ ಓ ಪಿ ಕಿನ ಓ ಕ್ಯೂನ ದೊಡ್ಡದಾಗಿರೋದ್ರಿಂದ ಸೊ ಯಾವಾಗ್ಲೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾಗಿರುತ್ತೆಪ್ಪ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇಲ್ಲಿ ಓ ಕ್ಯೂ ಏನಾಗ್ತಾ ಇದೆ, ಲಾರ್ಜೆಸ್ಟ್ ಡಿಸ್ಟೆನ್ಸ್ ಆಗ್ತಾ ಇದೆ, ಬಟ್ ಒ ಪಿ ಏನಾಗ್ತಾ ಇದೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗ್ತಿದೆ. ಸೊ ಈ ಒಂದು ಕಾರಣ ಕೊಟ್ಟು ನಾವೇನ್ ಮಾಡ್ಕೊಂಡ್ಬಿಡ್ತೀವಪ್ಪ ಅಂತಂತಂದ್ರೆ, ಒ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಟು ದ ಟ್ಯಾಂಜೆಂಟ್ ಎಕ್ಸ್ ವೈ ಫ್ರಮ್ ದ ಪಾಯಿಂಟ್ ಓ ಅಂತೇಳಿ ಬರ್ದು, ದೇರ್ ಫೋರ್ ಒ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತೇಳಿ ಹಾಕೊಂಡ್ ಬಿಟ್ವಪ್ಪ ಅಂತಂದ್ರೆ ಸರ್ಕಲ್ ಅದು ಒಂದು ಥಿಯರಮ್ ಅನ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿದ್ವಿ. ಅದೇನ್ ಹೇಳ್ತಾ ಇಲ್ಲ, ಜಸ್ಟ್ ಒಂದು ಸರ್ಕಲ್ ಇದೆ, ಒಂದು ಟ್ಯಾಂಜೆಂಟ್ ಅನ್ನು ಹೇಳಿದಾಗ ಸೆಂಟರ್ ಆಫ್ ಪಾಯಿಂಟ್ ಇಂತ್ರ ಅಂದ್ರೆ ಸೆಂಟರ್ ಆಫ್ ಸರ್ಕಲ್ ಇಂತ್ರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನ್ ಹೇಳ್ತೀವಿ ಅಲ್ವಾ, ಆ ಒಂದು ಲೈನ್ ಏನಾಗಿದೆಪ್ಪ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ. ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ, ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ ತಿಳಿಸುತ್ತೆ. ಸೊ ಅದೇ ರೀತಿ ಇನ್ನೊಂದು ಪಾಯಿಂಟ್, ಇವಾಗ ಟ್ಯಾಂಜೆಂಟ್ ಅನ್ನ ಹೇಳ್ಕೊಂಡಿದ್ದು ಎಲ್ಲಿ, ಒಂದೇ ಥಿಯರಮ್ ಒಳಗೆ ಒನ್ ಟ್ಯಾಂಜೆಂಟ್ ಇರುತ್ತೆ, ಎರಡನೇ ಥಿಯರಮ್ ಒಳಗಡೆ ಎರಡು ಟ್ಯಾಂಜೆಂಟ್ ಬರ್ತವೆ. ಯಾಕಂದ್ರೆ ಥಿಯರಮ್ ನಂಬರ್ 2. ಸೊ ಈ ತರ ಅಲ್ಲ, ಸೊ ಥಿಯರಮ್ ಪ್ರಕಾರ. ಸೊ ದಟ್ ಲೆನ್ಸ್ ಆಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಿದ್ರೆ ಅಟ್ ದ ಡೈಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ. ಏನ್ ಡೈಗ್ರಾಮ್, ಒಂದು ಸರ್ಕಲ್ ಇದೆ, ಹೊರಗಡೆ ಒಂದು ಪಾಯಿಂಟ್ ಇದೆ. ಯಾವ ಪಾಯಿಂಟ್, ಪಿ ಅನ್ನುವ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂತ್ರ ಸರ್ಕಲ್ಗೆ ಎಷ್ಟು ಟ್ಯಾಂಜೆಂಟ್ ಇರಬಹುದು, ಮ್ಯಾಕ್ಸಿಮಮ್ ಎರಡು ಟ್ಯಾಂಜೆಂಟ್ಸ್ ಗಳನ್ನ ಇರಬಹುದು. ಆ ಎರಡು ಟ್ಯಾಂಜೆಂಟ್ಸ್ ಇಟ್ ಮೀನ್ಸ್ ಏನು, ಪಿ ಕ್ಯೂ ಎಷ್ಟಿದೆಯೋ ಪಿ ಆರ್ ಅಷ್ಟೇ ಇದೆ. ಸೊ ಅವುಗಳನ್ನ ನಾವು ಥೆರಾಟಿಕಲಿ ಆಲ್ರೆಡಿ ಪ್ರಾಕ್ಟಿಕಲಿ ನಾವು ಏನ್ ಮಾಡಿದೀವಿ, ಪ್ರೂವ್ ಮಾಡಿದೀವಿ. ಸೊ ಇವಾಗ ಥೆರಾಟಿಕಲ್ ಪ್ರೂವ್ ಮಾಡ್ತಾ ಬರೋಣ. ಯಾವ ರೀತಿ, ಮೊದಲು ಗಿವನ್ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ನಿನಗೆ, ಪಿ ಮತ್ತು ಕ್ಯೂ ಮತ್ತು ಪಿ ಮತ್ತು ಆರ್ ಅನ್ನೋದು ಎರಡು ಟ್ಯಾಂಜೆಂಟ್ಸ್. ಯಾವುದಕ್ಕೆ ಟ್ಯಾಂಜೆಂಟ್ಸ್, ಅದು ಸರ್ಕಲ್ಗೆ. ಎಲ್ಲಿಂದ ಎಳೆಯಲಾಗಿದೆ,
outside from a point. ಅದನ್ನೇ ಬರ್ಕೋರು ಏನ್ ಕೊಟ್ಟಿದ್ದಾರೆ, ಅದನ್ನೇ PQ and PR are the two tangents drawn from an external point P to the circle with center O. ಆಮೇಲೆ ನಾವೇನ್ ಪ್ರೂವ್ ಮಾಡ್ಬೇಕಾಗಿದೆ, PQ ಮತ್ತು PR ಎರಡು ಏನಾಗಿರ್ಬೇಕಪ್ಪ ಅಂತಂದ್ರೆ ಈಕ್ವಲ್ ಆಗಿರ್ಬೇಕಂತೇಳಿ ಪ್ರೂವ್ ಮಾಡ್ಬೇಕಾಗಿದೆ. ಸೊ ಅದನ್ನ ನೀಟಾಗಿ ಪ್ರೂವ್ ಮಾಡ್ತಾ ಹೋಗೋಣ. ಸೊ ಕನ್ಸ್ಟ್ರಕ್ಷನ್ ಬರ್ಕೋಣ. ಕನ್ಸ್ಟ್ರಕ್ಷನ್ ಅಂತಂದ್ರೆ ಏನು, ಕೇವಲ ಜಾಯಿನ್ ಮಾಡ್ತಾ ಹೋಗ್ಬೇಕಾಗಿದೆ. ಅಂದ್ರೆ OQ ಮತ್ತು OR ಅನ್ನ ಆಮೇಲೆ OP ಅನ್ನ ಎಲ್ಲಿ ಡಾಟ್ 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 ಕೊಟ್ಟಿದ್ದೇನೆ ಅಲ್ಲ, ಅದು ನಾವಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಾಗ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ, ಇಲ್ಲಿ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ, ಇಲ್ಲಿ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ನಿಮ್ ಕಣ್ಣಿಗೆ ಎರಡು ಟ್ರಯಾಂಗಲ್ ಗಳು ಕಾಣಿಸ್ತಾ ಇದಾವೆ. ಇವಾಗ ಎರಡು ಟ್ರಯಾಂಗಲ್ ಗಳನ್ನ ಏನಂತ ಪ್ರೂವ್ ಮಾಡಬೇಕಾಗಿದೆ, ತಾವು ಕಾಂಗ್ರೆನ್ಸ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಣ್ಣಿಗೆ ಕಾಣಿಸ್ತಿದೆ, ಕುಕ್ಕಿ ಕುಕ್ಕಿ ಕಾಣಿಸ್ತಾ ಇದೆ. PO ಎರಡಕ್ಕೂ ಕಾಮನ್ ಸೈಡ್ ಒಂದ್ ಪ್ರೂವ್ ಆಯ್ತು. ಎರಡು ಕಡೆ ಏನಿದೆ 90 ಡಿಗ್ರಿ ಇದೆ. ಸೊ ಈ ಕಡೆ R ಕಡೆ 90 ಡಿಗ್ರಿ, Q ಕಡೆ 90 ಡಿಗ್ರಿ. ಸೊ RHS ಕಾಂಗ್ರೆನ್ಸ್ ರೂಲ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ರೈಟ್ ಆಂಗಲ್ ಹೈಪೋಟೇನಿಯಸ್ ಸೈಡ್ ಅಂತಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಒಳಗಡೆ ಹೈಪೋಟೇನಿಯಸ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಎರಡು ಈಕ್ವಲ್ ಆಗಿರ್ಬೇಕು. ಅದರೊಂದಿಗೆ ಯಾವ್ದಾದ್ರು ಒಂದು ಸೈಡ್ ಈಕ್ವಲ್ ಆಗಿತ್ತಪ್ಪ ಅಂತಂದ್ರೆ ಅವೆರಡು ಟ್ರಯಾಂಗಲ್ ಗಳು ಏನಂತ ಕರಿತೀವಪ್ಪ ಅಂತಂದ್ರೆ ಕಾಂಗ್ರೆನ್ಸ್ ಟ್ರಯಾಂಗಲ್. ಇನ್ನ OPQ ಅದೇ ರೀತಿ OPQ ಇನ್ನೊಂದು ORP, ಇವೆರಡು ಟ್ರಯಾಂಗಲ್ ಗಳನ್ನ ಕಂಪೇರ್ ಮಾಡಿದಾಗ OQ ಮತ್ತು OQ ಎಷ್ಟಿದೆ ಅಷ್ಟೇ OR ಇದೆ. ಯಾಕಂತಂದ್ರೆ OQ ಎಷ್ಟಿದೆ ಅಷ್ಟೇ OR ಇರುತ್ತೆ. ಯಾಕಪ್ಪ ಅಂತಂತಂದ್ರೆ ಅವೆರಡು ರೇಡಿಯಸ್ಗಳು, ಅವೆರಡು ಏನಪ್ಪಾ ರೇಡಿಯಸ್ಗಳು. OP is equal to OP. ಇಲ್ಲಿ ನಾನು ರೀಸನ್ ಬರ್ದಿಲ್ಲ, ಮೇ ಬಿ ರೀಸನ್ ಬರ್ದಿಲ್ಲ. ಓಕೆ, ಇಲ್ಲಿ ನೋಡಿ, ರೇಡಿಯೈ ಆಫ್ ಸೇಮ್ ಸರ್ಕಲ್, ರೇಡಿಯೈ ಆಫ್ ಸೇಮ್ ಸರ್ಕಲ್ ಅಂತೇಳಿ ಬರಿಬೇಕಾಗುತ್ತೆ. ಏರಿಯಾ ಆಫ್ ಸೇಮ್ ಸರ್ಕಲ್. ಅದೇ ರೀತಿ ಇದೇನಪ್ಪಾ ಅಂತಂತಂದ್ರೆ ಕಾಮನ್ ಸೈಡ್, ಇದೇನಪ್ಪಾ ಅಂತಂದ್ರೆ ಕಾಮನ್ ಸೈಡ್. ಅದೇ ರೀತಿ ಇನ್ನೊಂದು OQP ORP ಕೂಡ 90 ಡಿಗ್ರಿ. ಆವಾಗಲೇ ಇಲ್ಲಿ ತಿಳ್ಕೊಂಡ್ಬಿಟ್ಟಿದ್ವಿ, ಒಂದನೇ ಥೆರಮ್ ಒಳಗಡೆ ಯಾವಾಗಲೂ ಟ್ಯಾಂಜೆಂಟ್ ಮತ್ತು ಸೆಂಟರ್ ಆಫ್ ಸರ್ಕಲ್ ಅಂತ ಹೇಳಿರುವ ರೇಖೆ 90 ಡಿಗ್ರಿ ಆಗಿರುತ್ತೆ. ಸೊ ಬೋತ್ ಸೈಡ್ 90 ಡಿಗ್ರಿ ಆಗಿದೆ. ಸೊ ಅದನ್ನು ಬರ್ದಿದ್ದೀನಿ. ಸೊ ಈ ಮೂರುಗಳನ್ನು ಕನ್ಸಿಡರ್ ಮಾಡಿದಾಗ OPQ ಮತ್ತು ORP ಇವೆರಡು ಟ್ರಯಾಂಗಲ್ಗಳು ಎಂತ ಟ್ರಯಾಂಗಲ್, ಕಾಂಗ್ರೆನ್ಸ್ ಟ್ರಯಾಂಗಲ್. ಯಾವ ಒಂದು ರೂಲ್ ಇಂತ್ರ, RHS ರೂಲ್ ಇಂತ್ರ. ಸೊ ಅದಕ್ಕಾಗಿ CPCT ಆಗಿ OQ ಎಷ್ಟಿದೆ ಅಷ್ಟೇ PR ಇದೆ, ಸಾರಿ PQ ಎಷ್ಟಿದೆ ಅಷ್ಟೇ PR ಇದೆ ಅಂತೇಳಿ ಹೇಳಿ ಇದನ್ನ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ನಿಮ್ಮ ಒಂದು ಪಾರ್ಟ್ 2 ಸೆಷನ್ ಅಂತಂತಂದ್ರೆ ಏನಪ್ಪಾ ಅಂತಂತಂದ್ರೆ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ನ ಪಾರ್ಟ್ 2 ನ ನಾವೇನ್ ಮಾಡಿದೀವಿ, ಕಂಪ್ಲೀಟ್ ಮಾಡಿದೀವಿ ಪಾರ್ಟ್ 2. ಸೊ ಪಾರ್ಟ್ 2 ಈ ಒಂದು ವಿಡಿಯೋದಿಂತ್ರ ಇಲ್ಲಿ ಇವತ್ತಿನ ಕಲ್ತಿರುವ ಕಂಟೆಂಟ್ ಇಂತ್ರ 17 ಮಾರ್ಕ್ಸ್ ಗಳನ್ನ ಕವರ್ ಮಾಡಿದ್ವಿ. ಫೈನಲಿ we get 28 marks from 8 lesson. ನೋಡಿ ವಿದ್ಯಾರ್ಥಿಗಳೇ, ಕೇವಲ ಆ ಒಂದು 8 ಲೆಸನ್ ಗಳಿಂದ ನಾವು ಎಷ್ಟು ಮಾಡ್ಕೊಂಡಿದೀವಪ್ಪ ಅಂತಂದ್ರೆ 28 ತಗೊಂತ ಹೋಗಿದ್ದೀವಿ. 28 ಏನ್ ಮಾಡ್ತಾ ತಗೊಂತ ಹೋಗಿದ್ವಿ. ಐ ಹೋಪ್ ಮೊದ್ಲೇ ಹೇಳಿದೀನಿ, ಕೇವಲ 8 28 ತಗೊಂಡಿದ್ವಿ. ಸೊ ಟೋಟಲ್ ಸಂಖ್ಯೆಗಳು ಎಷ್ಟು, ಒಂದೇ ದಿನಾನೇ ಹೇಳಿದ್ದೆ, ನಮಗೆ ಚಾಪ್ಟರ್ ಗಳ ಸಂಖ್ಯೆ ಸರಿಯಾಗಿ ನೆನಪಿಟ್ಕೊಂಡಿರ್ಬೇಕಾಗಿರುತ್ತೆ. ಸೊ ಚಾಪ್ಟರ್ ಗಳು ಎಷ್ಟಿದಾವೆ, 14. ನಾವು ತುಂಬಾ ಕ್ಲಿಷ್ಟವಾಗಿರುವ ಕಂಟೆಂಟ್ ಗಳನ್ನ ಆಯ್ಕೆ ಮಾಡ್ಕೊಂಡಿಲ್ಲ, ಈಸಿಯಾಗಿರುವ ತಗೊಂಡು ಅದನ್ನ ಸರಿಯಾಗಿ ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡಿಸಿ ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ ಬೇರೆ ಕೊಟ್ಟಿದ್ದೀನಿ. ಸೊ ಎಕ್ಸ್ಪ್ಲನೇಷನ್ ಗಳನ್ನ ನೀವು ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ 8 28, ಇನ್ನು 14ರಲ್ಲಿ 8 ಕಳೆ ಎಷ್ಟಾಗುತ್ತೆ, ಇನ್ನು 6 ಲೆಸನ್ ಉಳಿತು. ಆ 6 ಲೆಸನ್ ಇಂತ್ರ ಕನಿಷ್ಠ ಪಕ್ಷ ಒಂದು 20 ಮಾರ್ಕ್ಸ್ ಏನಾದ್ರು ನೀವು ತಗೊಂಡಿದ್ದೆ ಕರೆ ಆಯ್ತಪ್ಪ ಅಂತಂದ್ರೆ, ಅಥವಾ 15 ಆದ್ರೂ ತಗೋರಿ, 20 ಆದ್ರೂ ತಗೋರಿ. ಸೊ ಯು ಡೆಫಿನೆಟ್ಲಿ ಗೆಟ್ ಎಷ್ಟು ಮಾರ್ಕ್ಸ್ ಅಪ್ಪ ಅಂತಂದ್ರೆ ಮೋರ್ ದೆನ್ 45 ಮಾರ್ಕ್ಸ್. ನೋಡು, ಎಲ್ಲಾ ಪಾಠಗಳಿಂತ್ರ ನೀನು ಚಿಕ್ಕದಾಗಿ ಕೆಲವೊಂದು ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಾಗ, ನಾ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಅವಾಗಲೇ ವಿಡಿಯೋ ಪ್ರಾರಂಭದೊಳಗನು ವಿಡಿಯೋ ಎಂಡ್ ಆಗೋದ್ರೊಳಗನು ಸೊ ಚಿಕ್ಕದಾಗಿ ಹೇಳಿದ್ದೀನಿ. ಸೊ ಈ ಚಿಕ್ಕದೇನಪ್ಪ, ಇದೇ ಚಿಕ್ಕ ಪ್ರಯತ್ನಗಳಿಂದ ನೀನು ಈ ಒಂದು SSLC ಸಬ್ಜೆಕ್ಟ್ ಅಂತ SSLC ಸಬ್ಜೆಕ್ಟ್ ಗಳಲ್ಲಿ ಮ್ಯಾಥಮೆಟಿಕ್ಸ್ ಈಸಿಯಾಗಿ ಪಾಸ್ ಮಾಡುವ ಒಂದು ಹಾದಿಯನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಬೇರೆ ವಿಡಿಯೋಸ್ಗಳು ನಮ್ಮ ಈ ಒಂದು ಜಿಜ್ಞಾಸ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತೀವಿ. ಸೊ ಬಿ ರೆಡಿ ಫಾರ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಂದ್ರೆ ಇನ್ನು 6 ಲೆಸನ್ ಇಂತ್ರ ಇನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಇನ್ನು ಹೇಗೆ ತೆಗಿಬಹುದು. ಸೊ ಇದಾದ ಮೇಲೆ ಫೈನಲ್ ಆಗಿ ಇನ್ನೊಂದು ವಿಡಿಯೋಗಳನ್ನ ನಾವು ಇನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಂತಿದ್ವಿ, ಅದುವೇ ಔಟ್ ಆಫ್ ವುಡ್ ತಗೋಬೇಕಂತಂದ್ರೆ ಏನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿ. ಸೊ ಅದೇ ರೀತಿ ಐ ಹೋಪ್ ಇವತ್ತಿನ ಈ ಕ್ಲಾಸ್ ಕಂಪ್ಲೀಟ್ ಆಗಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳ್ತಾ, ಸೊ ಅದೇ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಒಂದು
ಆಲ್ರೆಡಿ ಟೆಲಿಗ್ರಾಮು ಆಮೇಲೆ ವಾಟ್ಸಪ್ಪದ ಲಿಂಕ್ ಇದೆ. ಐ ಹೋಪ್ ನಿಮ್ಗೆ ಏನಾದರೂ ಡೌಟ್ಸು ಅಥವಾ ಏನಾದರೂ ಪಾಸಿಂಗ್ ಪ್ಯಾಕೇಜ್ ರಿಲೇಟೆಡ್ ಆಗಿ ಅಥವಾ ಯಾವುದೇ ಒಂದು ಲೆಸನ್ ನೋಟ್ಸ್ ಗಿಟ್ಸ್ ಬೇಕಾಗಿತ್ತಪ್ಪ ಅಂತಂದರೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಏನು ಮಾಡ್ತೀನಿ, ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ